ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಅಂದರೆ ಅರ್ಥ ಆಗಬೇಕು ಅಂತಂದರೆ ತುಂಬ ಜೀವನದ ಅನುಭವ ಬೇಕು. ಕೇವಲ ಆಲೋಚನೆ ವಿವೇಚನೆ ನಾನು ಆಲೋಚನೆ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಅದು ನನ್ನ ಸ್ವಲ್ಪ ಮನೋಧರ್ಮ ಅಂತ ಹಂಗೆ ಹೇಳ್ತಿರ್ತೀನಿ. ಬರೀ ಅಷ್ಟು ಸಾಕಾಗಿಲ್ಲ. ಬರೀ ಅಧ್ಯಯನ ಮತ್ತು ಆಲೋಚನೆ ವಿವೇಚನೆ ಇಷ್ಟೇ ಸಾಕಾಗೋದಿಲ್ಲ. ಸ್ವಲ್ಪ ಜೀವನದ ಅನುಭವಗಳು ಬೇಕು. ಸ್ವಾಮಿಗಳೇ ನಿಮ್ಗೆ ತುಂಬ ವಯಸ್ಸಾಗಿದೆಯಾ, ತುಂಬ ಅನುಭವ ಆಗಿದೆಯಾ ಅಂತ ನೀವು ಹೇಳಿದ್ರೆ ನಾನು ಇಲ್ಲ ಅಂತೀನಿ. ಆದರೆ ನನ್ನ ವಯಸ್ಸಿಗೆ ಪರಮಾತ್ಮ ಏನು ಅನುಭವ ಕೊಡಬೇಕೋ ಸ್ವಲ್ಪ ಜಾಸ್ತಿನೇ ಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಲೌಕಿಕವಾದ ಆಧ್ಯಾತ್ಮಿಕ ಅಲ್ಲ. ಆಧ್ಯಾತ್ಮಿಕ ಅನುಭವಗಳು ಯಾವುದಾಗಿಲ್ಲ. ಅವಾಗ ಏನಾಗ್ತದೆ, ಶ್ರೀರಾಮಕೃಷ್ಣ ಒಂದು ವಚನದಿಂದ ಒಂದು ಮಾತು ಹೇಳ್ತಾರೆ, ನಿನ್ನ ಬಟ್ಟೆಯ ತುದಿಯಲ್ಲಿ ಅದ್ವೈತವನ್ನು ಕಟ್ಟಿಟ್ಕೋಬೇಕು ಅಂತ. ಬಹುಶಃ ನಿಮ್ಗೆ ಎಷ್ಟು ಮಟ್ಟಿಗೆ ಅದು ಅರ್ಥ ಆಗ್ತದೆ ಗೊತ್ತಿಲ್ಲ. ಇದರಲ್ಲಿ ಎಲ್ಲ ಉತ್ತರ ಅಧಿಕವಾಗಿದೆ. ತುದಿನಲ್ಲಿ ಅದ್ವೈತ ಸಾಧನೆ ಅಥವಾ ಅದ್ವೈತ ಸಿದ್ಧಾಂತ ಅಥವಾ ಅದ್ವೈತದ ಅನುಭವವನ್ನು ಬಟ್ಟೆ ತುದಿಯಲ್ಲಿ ಕಟ್ಟಿಕೊಂಡು ಜೀವನವನ್ನು ನಡೆಸಬೇಕು, ಸಂಸಾರವನ್ನು ನಡೆಸಬೇಕು. ಅದ್ವೈತ ಅಂತ ಇಟ್ಕೊಂಡು ಜೀವನ ನಡೆಸೋದು ಅಂದರೆ ಹೇಗೆ? ಇದು ಆಮೇಲೆ ಬೇಕಾದ್ರೆ ಬರ್ತೀನಿ. ಅವ್ರು ನನಗೆ ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಅದು ನನ್ನ ತಲೆ ಓಡ್ತಿರುತ್ತೆ. ಸಮಾಧಾನಕರವಾಗಿ ನನ್ನ ಸಮಾಧಾನಕ್ಕೆ ಉತ್ತರ ಕೊಟ್ಬಿಟ್ಟೆ ನನ್ನ ಮುಂದೆ ಸಮಾಧಾನ ಆಗ್ತದೆ. ಹೇಗೆ ಅಂತಂದರೆ ಎರಡು ರೀತಿ. ಅದ್ವೈತ ಅಂದರೆ ಒಂದು, ನಾನು ಶುದ್ಧ ಚೈತನ್ಯ, ಈ ಶರೀರ ಮನಸ್ಸಿಗೆ ನನಗೂ ಸಂಬಂಧ ಇಲ್ಲ. ಏನೇನು ನ್ಯೂನತೆಗಳು ಮತ್ತು ನನ್ನ ಹಲವು ದೋಷಗಳು ಏನು ಭಾವಿಸ್ತೀನೋ ಅದು ಮನಸ್ಸಿನ ಮಾತ್ರ ಇರ್ತದೆ, ಆತ್ಮಕ್ಕೆ ಯಾವುದೇ ರೀತಿ ತಟ್ಟೋದಿಲ್ಲ. ಈ ಭಾವನೆ ಇಟ್ಕೊಳ್ಳೋಕೆ ಕಷ್ಟ, ಸ್ವಲ್ಪ ಹೊರಗಡೆ ಇದ್ದವರಿಗೆ ಆ ಭಾವನೆ ಕಷ್ಟ. ಆದರೆ ಇನ್ನೊಂದು ದೃಷ್ಟಿ ಇಲ್ಲ. ಅದ್ವೈತದ ಇನ್ನೊಂದು ದೃಷ್ಟಿ ಏನು ಅಂತಂದರೆ ಭಾವನೆಯಲ್ಲಿ ಏಕತೆ. ಏನು ಭಾವನೆಯಲ್ಲಿ ಏಕತೆ? ಶರಣಾಗತಿ ಭಾವನೆ ಒಪ್ಪಿದ್ರು ನೀವು ಯಾವಾಗಲೂ ಶರಣಾಗತರಾಗಿಯೇ ಇರಬೇಕು. ಆ ಭಾವನೆ ತಪ್ಪೋ ಹಾಗಿಲ್ಲ. ಅದು ಅದ್ವೈತದ ಒಂದು ಸ್ವಭಾವ. ಪರಮಹಂಸರಿಗೆ ಅದ್ವೈತ ಅಂತಂದ್ರೆ ಯಾವಾಗಲೂ ಶಂಕರ ಅದ್ವೈತ ಅಂತ ಆಲೋಚನೆ ಮಾಡಬೇಕಾಗಿಲ್ಲ. ಭಕ್ತರು ಹೇಗೆ ಆಲೋಚನೆ ಮಾಡ್ಕೋಬೇಕು, ಅದ್ವೈತ ಅದಕ್ಕೆ ಹೋಗಬೇಕು. ಆದರೆ ನಮ್ಮಂಥವ್ರು ಹೇಗೆ ಆಲೋಚನೆ ಮಾಡ್ಕೋಬೇಕು ಅಂತಂದರೆ ಭಾವನೆಯಲ್ಲಿ ಏಕತೆ, ಒಂದೇ ಶರಣಾಗತಿ. ಅಥವಾ ನಮ್ಮ ಇಷ್ಟ ದೈವದ ಒಂದು ಅಂಶ ನಾನು. ಅವನು ಶುದ್ಧ ಮುಕ್ತ, ಪರಮಹಂಸರು ಶುದ್ಧರು ಮುಕ್ತರು ಪವಿತ್ರರು, ಶ್ರೀಮಾತೆಯರು ಶುದ್ಧರು ಮುಕ್ತರು ಪವಿತ್ರರು, ಸ್ವಾಮೀಜಿ ಶುದ್ಧರು ಮುಕ್ತರು ಪವಿತ್ರರು. ಅವರ ಹೆಸರು ಹೇಳ್ತಾ ಇದ್ದ ನಾನು ಶುದ್ಧನು ಮುಕ್ತನು ಪವಿತ್ರನು, ನಾನು ಶುದ್ಧನು ಮುಕ್ತನು ಪವಿತ್ರನು. ಈ ಭಾವನೆಯಲ್ಲಿ ಸಂಪೂರ್ಣ ದೃಢತೆ. ಇದು ಅದ್ವೈತ ವೇದಾಂತದ ದೃಷ್ಟಿಯಿಂದ ಹೇಳಿದ್ರೆ ಇದೇ ಭಾವನೆ ಯಾವಾಗ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಕರ್ಮ ಬಂದು ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದೆರಡು ಉಪನ್ಯಾಸ ತಪ್ಪಿದೆ, ಏನಾಗ್ತದೆ? ಉಪನ್ಯಾಸ ಅಂತ ತಪ್ಪಿದೆ, ಬೇರೆ ಏನು ತಪ್ಪಿಲ್ಲ. ಅದರಿಂದ ಇದು ಈ ಏಕತೆಗೆ ಪರಮಹಂಸರು ಹೇಳಿದ್ರಲ್ಲ, ಆ ಭಾವನೆಯನ್ನು ತುದಿಲಿ ಕಟ್ಕೋಬೇಕು. ಸಂಸಾರದ ಕರ್ಮ ಮಾಡಿ ಇರೋಕ್ಕಾಗೋದಿಲ್ಲ. ನೆನ್ನೆ ಹೇಳಿದೆ, ಶರೀರ ಹೊತ್ತ ಮೇಲೆ ಕರ್ಮ ಮಾಡಲೇಬೇಕಾಗ್ತದೆ, ಕರ್ಮ ಮಾಡ್ತಾ ಇರಬೇಕಾಗ್ತದೆ. ಅದು ಈ ಭಾವನೆಯನ್ನು ತುದಿಲಿ ಕಟ್ಟಿಟ್ಕೊಂಡಿರ್ಬೇಕು. ಅದಕ್ಕೆ ಧ್ಯಾನ ಮಾಡೋತ್ತಿಗೆ, ಜಪ ಮಾಡೋತ್ತಿಗೆ ಇಂಥ ಭಾವನೆಯ ಮೇಲೆ ಜಪ ಧ್ಯಾನ ಮಾಡಬೇಕಾಗ್ತದೆ. ಬರೀ ನಾಮಸ್ಮರಣೆ ಮಾಡೋದ್ರಿಂದ ಭಾವ ಗಟ್ಟಿಯಾಗೋದಿಲ್ಲ, ತುಂಬ ಸಮಯ ಆಗ್ತದೆ. ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆಗ್ತದೆ, ತುಂಬ ಸಮಯ ಆಗ್ತದೆ. ನಾವು ಹೆಚ್ಚು ಜಪ ಮಾಡಲಿಕ್ಕೆ ಸಮಯ ಇಲ್ಲ. ಮಾಡೋದು ಒಂದು ಅರ್ಧ ಗಂಟೆ, 1/4 ಗಂಟೆ, 20 ನಿಮಿಷ, ಕೆಲವ್ರಿಗೆ 10 ನಿಮಿಷ, ಕೆಲವ್ರಿಗೆ 5 ನಿಮಿಷ. ಆಫೀಸ್ ಓಡಾಡೋರಿಗೆ ಬಿಡಿಲೇ ಇರ್ತದೆ ಮನಸ್ಸು. ಅದರಿಂದ ಪರಮಹಂಸರು ಕರ್ಮಕ್ಷೇತ್ರದಲ್ಲಿ ಅದ್ವೈತ ಬಹಳ ಮುಖ್ಯ. ಅದು ಇನ್ನೂ ಹಲವು ಹಂತಗಳಿದೆ. ಇದು ನಿಮ್ಮ ಹಂತಕ್ಕೆ ಮಾತ್ರ ಹೇಳ್ತೇನೆ, ಅಷ್ಟು ಸಾಕು. ತುಂಬ ಇದೆ ಪರಮಹಂಸ. ಅದು ಅದ್ವೈತದಲ್ಲಿ ಜ್ಞಾನದಲ್ಲಿ ಸಂಸಾರ ನಡೆಸೋದು ಬಹಳ ಮುಖ್ಯ. ಅಥವಾ ಸನ್ಯಾಸಿಗಳು ಕರ್ಮ ಮಾಡೋದು ಅದೇ ಭಾವನೆ. ಇಟ್ಸ್ ಎ ವೆರಿ ವಂಡರ್ಫುಲ್ ಟೀಚಿಂಗ್. ಈಗ ನೆನ್ನೆ ನಾನು ಶುರು ಮಾಡಿದ್ದು ಮೇರಿ ಲೂಯಿಸ್ ಬರ್ಕ್ ವಿವೇಕಾನಂದ ಜೀವನವನ್ನು. ಮತ್ತೆ ಶ್ರೀರಾಮಕೃಷ್ಣ ಅಲ್ಲಿಂದ ಬಂದು ಶ್ರೀರಾಮಕೃಷ್ಣ ರತನ್ ಅಂದರೆ ನರೇಂದ್ರನ ಬಗ್ಗೆ ಹೊಗಳಿದ್ದು ಪಾಪ ಶರತ್ತಿಗೆ ಗೊತ್ತಿದ್ದೇ ಇತ್ತು. ಆಮೇಲೆ ಅವ್ರಿಗೆ ಅನುಭವ. ಅದಾದ್ರೂ ಶ್ರೀರಾಮಕೃಷ್ಣ ಏನು ಹೇಳಿದ್ರು, 18 ಗುಣಗಳು ಪೂರ್ಣ ಮಟ್ಟದಲ್ಲಿ ನರೇಂದ್ರನಲ್ಲಿ ವ್ಯಕ್ತವಾಗಿದೆ, ಅದನ್ನು ಹೇಳಿದ್ದು. ಆಮೇಲೆ ಇವನು ಒಪ್ಪದೇ ಇದ್ದಿದ್ದು. ಆಮೇಲೆ ಕಾಲಕ್ರಮದಲ್ಲಿ ಕಾಳಿ ಪರಮಹಂಸನಿಗೆ ಇವನು ಕಾಲಕ್ರಮದಲ್ಲಿ ಒಪ್ತಾನೆ ಅನ್ನೋ ಮಾತಾಯಿತು. ಆಮೇಲೆ ಧ್ಯಾನ ಪ್ರಸಂಗಗಳು, ಬಾಲ್ಯದ ನನ್ನ ಧ್ಯಾನದ 2 ಪ್ರಸಂಗಗಳನ್ನ ನೆನಪು ಮಾಡಿಕೊಂಡು ಹೋದ್ವಿ. ಆಮೇಲೆ ನಾನು ಯಾವ ಮಾತಿಗೆ ನಿಲ್ಲಿಸಿದ್ದು, ಕರ್ಮವನ್ನು ವಿವೇಕಾನಂದ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರಬಹುದು. ಅಂದರೆ ಮನಸ್ಸು ಹಿಂದಕ್ಕೆ ಹೋಗ್ತಾ ಇರುತ್ತೆ. ಪರಮಹಂಸರ ಥರನೇ ಪರಮಹಂಸರಿಗೆ ಯಾವ ರೀತಿ ಭಾವ ಸಮಾಧಿಗೆ ಹೋಗ್ತಿರ್ತಾರೋ
ಹಾಗೆ ವಿವೇಕಾನಂದ ಮನಸ್ಸು ಒಳಗೆ ಹೋಗ್ತಿರುತ್ತೆ. ಅವರು ಬಹಳ ಕಷ್ಟಪಟ್ಟು ಹೊರಗಡೆ ತಂದು ಕರ್ಮವನ್ನು ಮಾಡಬೇಕಂತ. ಅದಕ್ಕೆ ಅವರನ್ನು ಭಾವಿಸಿ ಎಷ್ಟು ನಾವು ನಮ್ದನ್ನು ಮಾತ್ರ ಹೇಳ್ತೀವಲ್ಲ, ವಿವೇಕಾನಂದ ಎಷ್ಟು ಕಷ್ಟಪಟ್ಟಿರಬೇಕು ಪಾಶ್ಚಾತ್ಯ ದೇಶಕ್ಕೆ ಹೋಗಿ. ಮುಂದೆ ಆದರೆ ಇನ್ನೂ ಸ್ವಲ್ಪ ವರ್ಣನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಅಲ್ಲಿಗೆ ನಮ್ಮ ಏನು ಮುನ್ನುಡಿ ಪ್ರಾರಂಭ ಆಗಿತ್ತು. ಈಗ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಯಾಕಂದರೆ ಪರಮಹಂಸರನ್ನ ವಿವೇಕಾನಂದರು ಅಥವಾ ನರೇಂದ್ರ ಭೇಟಿ ಆಗ್ತಾ ಇದ್ದರೆ, ನಾನು ನೆನ್ನೆ ಕೊನೆಯ ಮಾತು, ಇನ್ನು ವಿವೇಕಾನಂದರು ನನಗೆ ಸಿಗ್ಲಿಕ್ಕೆ ಸಾಧ್ಯವೇ ಇರ್ತಿಲ್ಲ. ಅದಕ್ಕೆ ಪರಮಹಂಸರು ಬಹಳ ಮುಖ್ಯ ಘಟನೆ. ಪರಮಹಂಸರು ಟ್ರೈನಿಂಗ್ ಆಫ್ ಶ್ರೀರಾಮಕೃಷ್ಣ, ದ ಟ್ರೈನಿಂಗ್ ಆಫ್ ನರೇಂದ್ರನಾಥ್ ಟು ಶ್ರೀರಾಮಕೃಷ್ಣ ಟು ಬಿಕಮ್ ಸ್ವಾಮಿ ವಿವೇಕಾನಂದ. ಇದು ಬಹಳ ಮುಖ್ಯವಾದ ನಮ್ಮ ಸ್ವಾಮಿ ವಿವೇಕಾನಂದರ ಜೀವನದ ಮುಖ್ಯ ಘಟನೆ. ಈಗ ನೋಡಿ, ನರೇಂದ್ರ ಪರಮಹಂಸರ ಸಂಪರ್ಕಕ್ಕೆ ಬಂದ ಮೇಲೆ ಆಲೋಚನೆ ಮಾಡಿದ್ದೇನು, ಪರಮಹಂಸ ಅಂದರೆ ಏನು? ಶುದ್ಧ ಹೌದು, ತ್ಯಾಗಿ ಹೌದು, ಆದರೆ ಮೋನೋಮ್ಯಾನ್ಯ, ಒಂದನ್ನೇ ಇಟ್ಕೊಂಡಿದ್ದೆ ಅಂತ ಭಾವಿಸಿದ್ದು ನರೇಂದ್ರ. ಅದರ ಸ್ವಾರಸ್ಯ ಈಗ ಅದರ ಆ ಕಡೆ ಆಚೆಗೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ, ಈಗೇನು ಯಾರು ಪರಮಹಂಸ ನರೇಂದ್ರನ ಹೇಗೆ ನೋಡ್ತಾ ಇದ್ದಾರೆ, ಇವನಿಷ್ಟೆಲ್ಲ ಗಲಾಟೆ ಮಾಡ್ತಾನೆ, ನಿಮ್ಮ ಆದಂಥ ದರ್ಶನಗಳಿಗೆ ಯಾವುದು ಆಧಾರ? ಈಗ ಕಾಳಿ ಬಂದು ಹೇಳಿದ್ರು ಅಂತ, ಕಾಳಿ ಹೇಳಿದ್ದು ಅಂತ ಹೇಗೆ ನಂಬೋದು? ನಿಮಗೆ ಆದಂಥ ಆಧ್ಯಾತ್ಮಿಕ ಅನುಭವಗಳು ಸತ್ಯ ಅಂತ ಹೇಗೆ ಒಪ್ಪೋದು? ಯಾಕಂದರೆ ನಮ್ಮ ಪಾಶ್ಚಾತ್ಯರು ಎಷ್ಟೋ ಜನ ಇವರೆಲ್ಲ ಬರೆದಿದ್ದಾರೆ, ತತ್ವಶಾಸ್ತ್ರಗಳೆಲ್ಲ ಬರೆದಿದ್ದಾರೆ, ಮತ್ತು ಲಾಜಿಕ್ ಇವರೆಲ್ಲ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ಒಂದೇ ವಿಚಾರದ ಬಗ್ಗೆ ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದ್ರೆ ನಮಗೆ ಎಲ್ಲ ಕಡೆನೂ ಒಂದೇ ಕಾಣ್ತದೆ. ಯಾಕಂದರೆ ಮನಸ್ಸಿನ ಭ್ರಮೆ, ನಿಮ್ಮ ಭ್ರಮೆ ಇರ್ಬೋದು ಅಂತ ಅವ್ನು ವಾದಿಸ್ತಾ ಇದ್ದಾನೆ. ಯಾರು? ಪರಮಹಂಸರು ನರೇಂದ್ರ. ಆದರೆ ಪರಮಹಂಸರು ಏನು ಹೇಳ್ತಾ ಇದ್ದಾರೆ? ಪರಮಹಂಸರು ನರೇಂದ್ರ ನೋಡ್ತಿರೋ ದೃಷ್ಟಿ ನೋಡಿ, ಇವನು ನಾರಾಯಣ. ಎರಡು ಭಾಳ ಚೆನ್ನಾಗಿದೆ, ಟೂ ಫೇಸಸ್. ಪರಮಹಂಸ ಅಲ್ಲಿ ನರೇಂದ್ರ ನೋಡ್ಬೇಕಾಗಿ ಇವನು ನಾರಾಯಣ, ಎಲ್ಲಿ ಯಾವ ಕ್ಷಣ ನಾರಾಯಣನ ಕಾಣುವುದಿಲ್ಲೋ ಆ ಕ್ಷಣ ನನ್ನ ನೋಟ ನಿನ್ನ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಳಿ ಹೇಳಿದ್ರು, ದೃಢ ನಿರ್ಧಾರ ಮಾಡಿ ನರೇಂದ್ರಗೂ ಹೇಳಿದರು. ಆದರೆ ನರೇಂದ್ರನ ಹೇಳ್ತಾ ಇದ್ದಾನೆ, ಇಲ್ಲ ನಿಮಗೆ ಹುಚ್ಚಿಡ್ತಿದೆ, ನನ್ನ ಬಗ್ಗೆ ಅತಿಶಯವಾದ ಪ್ರೇಮದಿಂದ ಹುಚ್ಚಿಡ್ತಿದೆ. ಎರಡು ಮುಖ. ಅದಕ್ಕೆ ಶಾರದಾನಂದ ಡಿವೈನ್ ಪ್ಲೇನಲ್ಲಿ ಬರೀತಾರೆ, ಒಂದು ವಾಕ್ಯ ಸೇರಿಸ್ತಾರೆ, ಇಟ್ ಈಸ್ ಡ್ಯೂ ಟು ಹಿಸ್ ವೆಸ್ಟರ್ನ್ ಎಜುಕೇಷನ್. ಎಷ್ಟು ಅಂಶ ಅಡಕವಾಗಿದೆ ನೋಡಿ. ನಮ್ಮ ಬುದ್ಧಿನೂ ಹಾಗೆ ಎಷ್ಟೊಂದಿಗೆ ನಾವು ನಮ್ಮನ್ನು ಎಲ್ಲ ಅಧ್ಯಯನ ಮಾಡಿಕೊಂಡ್ರೂ ಉತ್ತರ ಇಲ್ಲಿ ಸಿಗ್ತದೆ. ನಾವು ಹಾಗೆ ತಾನೆ, ಅದು ಆಧ್ಯಾತ್ಮಿಕ ವಿಚಾರವಾಗಿ ಮೂಢನಂಬಿಕೆಗಳನ್ನ ಇಟ್ಕೋಬಾರ್ದು, ಸತ್ಯ. ಹಾಗಂತ ಹೇಳಿ ನಮ್ಮದೊಂದು ಮುಟುಕು ಮನಸ್ಸಿನಿಂದ ಎಲ್ಲವನ್ನೂ ಹೊರಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಇವನ ಪಾಶ್ಚಾತ್ಯ ರೀತಿಯಾದ ಒಂದು ಶಿಕ್ಷಣದ ತುಂಬಿನಿಂದ ಬಂದಿದ್ದರಿಂದ ಈತ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿದ್ರೆ ಯಾವುದು ನಾವು ಒಪ್ಪೋದಿಲ್ಲ. ನರೇಂದ್ರ ಸ್ಥಾನ, ಪರಮಹಂಸ ಸ್ಥಾನ, ನಾನು ಎದುರುಗಡೆ ಕಾಣ್ತಿರು ನಾರಾಯಣ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವನು ನಾಳೆ ಅದೇ ಮಟ್ಟಕ್ಕೆ ಬರಬೇಕು. ನರೇಂದ್ರ ವಿವೇಕಾನಂದ ಆದದ್ದು ಎಲ್ಲರಿಗೂ ನಾರಾಯಣ ಕಂಡಿದ್ದರಿಂದನೇ ರಾಮಕೃಷ್ಣ ಮಠದಲ್ಲಿ ನಮ್ಮಂಥ ನಾರಾಯಣ ನಿರ್ಮಾಣ ಮಾಡೋಕ್ಕೆ ಬಂದದ್ದು. ನಾರಾಯಣ ಅವನಾಗಿದ್ದಾನೆ, ಅದರಲ್ಲಿ ಏನು ಇದು ಖಾತ್ರಿ, ಇದು ಸಪ್ತಋಷಿ ಮಂಡಲದ ಅಲ್ಲೇನು ಇದಿಲ್ಲ. ಆದರೆ ನಾವು ನಾರಾಯಣ ಆಗೋದ್ರಲ್ಲಿ ಅವನ ಸಂತೋಷ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಾರಾಯಣ ಆಗಬೇಕು. ಅದಕ್ಕೆ ಪರಮಹಂಸರಿಗೆ ಅವನು ನಾರಾಯಣ ಕಾಣ್ತಾನೆ. ಯಾಕೆ? ಇವನು ಕೂಡ ಅದನ್ನೇ ಅರಿಯಬೇಕು. ಅದರಿಂದ ನೀನು ಹೇಳೋದೆಲ್ಲ ನಾನು ಬಯಸ್ಕೊಳ್ತೀನಿ. ಎಷ್ಟು ಅವ್ನು ಹೇಳ್ತಾನೆ, ಸಾಧಾರಣ ಬ್ರಾಹ್ಮಣ ಸಮಾಜದಿಂದ ಬಂದಮೇಲೆ ಎಷ್ಟು ಬೈತಾನೆ ಪರಮಹಂಸರಿಗೆ, ತಲೆಗೆಲ್ಲ ಕೆಟ್ಟಿದ್ದೆ, ಇನ್ನೂ ಜೋರಾಗೆ ಬೈತಾನೆ. ನಾನು ಚಿಕ್ಕ ಹೇಳಿದ್ದಾನೆ, ಹೋಗಿ ನಾನು ಹಿಡ್ಕೊಂಡು ಎಷ್ಟು ಕಷ್ಟ ಆಯ್ತು ಅಂತ ಎಲ್ಲ ಬೈತಾನೆ. ಅದೆಲ್ಲವನ್ನು ಸಹಿಸ್ಕೊಂಡಿದ್ಯಾಕೆ? ಇವನು ನಾರಾಯಣನಾಗಿದ್ದನ್ನು ಅರಿಯಬೇಕು, ಇವನು ನಾರಾಯಣನನ್ನು ಅರಿಯಬೇಕು ಅಂತ ಪರಮಹಂಸರಿಗೆ ಆಸೆ. ಈಗ ಇಲ್ಲಿವರೆಗೂ ಅವನೇನು ಮಾಡಿದ್ದ, ಇದರಲ್ಲಿ ಎಲ್ಲ ಘಟನೆಗಳನ್ನು ತುಂಬ ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಪ್ರತಿಯೊಂದು ಪ್ರಸಂಗಕ್ಕೂ ಕೂಡ ನಿಧಾನವಾಗಿ ಆಲೋಚನೆ ಮಾಡುವಂಥದ್ದಿದೆ. ನಾನು ಒಂದೆರಡು ಪ್ರಸಂಗಗಳು ಮಾತ್ರ ಇಟ್ಕೊಳ್ಳೋದು, ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ, ಸಮಯ ಸಂದರ್ಭ ಇದೆ. ಇವನ ವಿಚಾರ, ವಿಮರ್ಶೆಯ ವಿಚಾರ ಅಥವಾ ವಿಮರ್ಶೆಯ ಮನಸ್ಸಿನ ಸ್ಥಳ, ಇದಿಟ್ಕೊಂಡು ಪರಮಹಂಸ ಹತ್ರ ಬಂದಾಗ ಪರಮಹಂಸ ಮಾಡಿದ್ದೇನು ಮೊದಲನೇ ಅನುಭವ. ಅವರೇನು ಮಾಡಿದ್ರು, ದಕ್ಷಿಣೇಶ್ವರದಲ್ಲಿ ಇವನು ಭಾಳ ದಿವಸ ಅದನ್ನು ಭೇಟಿ ಮಾಡ್ಲಿಕ್ಕೆ ಬಂದ. ಪರಮಹಂಸರಿಗೆ ಗೊತ್ತಿದೆ ಇದು ನಿಮಗೆ ಈ ಘಟನೆ, ಆದರೂ ಇಲ್ಲಿ ಹೇಳ್ತಾ ಇದ್ದೀನಿ, ಈ ಸಂದರ್ಭಕ್ಕೆ ಬೇಕಾದ ಘಟನೆ. ನರೇಂದ್ರ ಹುಡುಕಿಕೊಂಡು ಬಂದ. ಸುಮಾರು ಸಂಜೆ ಏನಾಗಿತ್ತು ದಕ್ಷಿಣೇಶ್ವರಿ. ಒಳಗಡೆ ಪ್ರವೇಶ ಮಾಡ್ದ, ಪರಮಹಂಸರ ಕೋಣೆಯನ್ನು ಪ್ರವೇಶ ಮಾಡಿದ ತಕ್ಷಣ ಏನು ಮಾಡಿದ್ರು, ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕೂತ. ನರೇಂದ್ರನೇ ಬರ್ಕೊಂಡಿದ್ದಾನೆ, ಅವನು ಸಣ್ಣ ಮಂಚದ ಮೇಲೆ ಕೂತಿದ್ದಾರೆ ಪರಮಹಂಸರು. ನರೇಂದ್ರ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಪರಮಹಂಸರಿಗೆ ಬಹಳ ಆನಂದ ಆಯಿತು. ಆದರೆ ಅವರು ಆಗ ಭಾವ ಸಮಾಧಿಗೆ ಹೋಗ್ತಾ ಇದ್ದಾರೆ.
ನರೇಂದ್ರ ಪ್ರವೇಶ ಮಾಡಿದಾಗ ಭಾವ ಸಮಾಧಿಗೆ ಹೋಗ್ತಾ ಇದ್ದಾರೆ ಪರಮಹಂಸ. ಎಲ್ಲ ವಿಚಾರಗಳು ಕೂಡ ಭಾಳ ಗಮನ ಕೊಡಬೇಕಂತ ವಿಚಾರಗಳು ಇದು ಇದ್ರೆ ನಮಗೆ ಸೂತ್ರ ಸಿಗೋದು. ಅವ್ರೇನು ಮಾಡ್ತಾ ಇದ್ದಾರೆ, ಭಾಳ ಭಾವ ಸಮಾಧಿಗೆ ಮೆಲ್ಲಿಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಪ್ರವೇಶ ಮಾಡ್ದ. ಪರಮಹಂಸರು ಅವನಿಗೆ ಹೇಳ್ತಾ ಇದ್ದಾರೆ, ಇಲ್ಲೇ ನನ್ನ ಮಂಚದ ಮೇಲೆ ಕುಳಿತುಕೋ. ಇವನು ಕೂತ ತಕ್ಷಣ ಇವ್ನಿಗೆ ಏನು ಆಲೋಚನೆ ಬಂತು, ಇನ್ನೇನೇನು ನೋಡಬೇಕೋ ಏನೋ ನಾನು. ಯಾಕೆ ಪ್ರಥಮ ಭೇಟಿನಲ್ಲಿ ಏನು ಮಾಡಿದ್ರು, ಕೈ ಕರ್ಕೊಂಡು ಹೋಗಿ ಬಾಗ್ ಹಾಕ್ಬಿಟ್ಟು ಇವನು ಸ್ನೇಹಿತರ ಜೊತೆಗೆ ಬಂದಾಗ ಪಕ್ಕದಲ್ಲಿ ನಿಲ್ಲಿಸಿ ಇವರಾಗಿ ಕೈಯಾರೆ ನರನಾರಾಯಣಾಗಿ ಇಷ್ಟು ವರ್ಷ ಬಿಟ್ಟು ಬಂದ್ಯಾ, ಯಾರಿಗೆ ಆಗಿದೆ ಎಷ್ಟು ಇದೆಲ್ಲ ಭಾವಿಸ್ಬೇಕು, ಇಷ್ಟು ವರ್ಷ ಬಿಟ್ಕೊಂಡು ಬಂದ್ಯಲ್ಲ, ಇಷ್ಟು ವರ್ಷ ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ನೀನು ನರನಾರಾಯಣ, ನನ್ನ ಮೇಲೆ ಇಷ್ಟು ಕರುಣೆ ಇದ್ವಾ, ಯಾಕೆ ಇಷ್ಟು ತಡವಾಳಕ್ಕೆ ಬಂದೆ, ನನ್ನ ಹೃದಯ ವೇದನೆ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇದ್ವಾ ಅಂತ ಇವರೇ ಕೈಯಾರೆ ತಿಂಡಿ ಎಲ್ಲ ತಿನ್ನಿಸಿದ್ರು. ಇವ್ ಅನ್ಕೊಂಡು ಎಂಥ ಹುಸಿ ಕೆಳಗಡೆ ಬಂದಪ್ಪ ನಾನು. ಇವನು ಬಂದದ್ದು ಭಗವಂತನ ಕಂಡಿದ್ದೀರಾ ಆ ಪ್ರಶ್ನೆ ಕೇಳಬೇಕಿತ್ತು. ಯಾರು ಹೇಳಿದ್ರು ಪರಮಹಂಸದ ಸಿಗ್ತದೆ ಉತ್ತರ ಅಂತ, ಅದಕ್ಕೆ ಬಂದದ್ದು ಇವನು ದೇವರನ್ನ ಕಂಡಿದ್ದೀರಾ ಮಹಾಶಯರೇ ಅಂತ ಪ್ರಶ್ನೆ ಕೇಳಬೇಕಿತ್ತು. ಅದು ಇವ್ರೇನು ಮಾಡ್ತಾ ಇದ್ದಾರೆ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಾಗ್ ಹಾಕ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ನರರೂಪಿ ನಾರಾಯಣ, ನೀನು ಎಷ್ಟು ತಡವಾಗಿ ಬಂದೆ, ನಿನಗಾಗಿ ಎಷ್ಟು ಕಷ್ಟ ಅಂದ್ಕೊಂಡ, ಏನು ಮುಚ್ಚಿಡ್ದುಬಿಟ್ಟಿದ್ದಾರೆ ಇವ್ರಿಗೆ ಅಂತ. ಈಗ ಪರಮಹಂಸ ಕುಳಿತುಕೋ ಪಂಚದ ಮೇಲೆ ಅಂತ ಹೇಳಿದಾಗ ಅವ್ನಿಗೆ ಅದೇನು ಬಂತು ಆಲೋಚನೆಗೆ ಬಂತು. ಮತ್ತೆ ಇನ್ನೇನೇನು ನೋಡ್ಬೇಕೋ ಏನೋ. ಡಿವೈನ್ ಪ್ಲೇನ್ ಹೀಗೆ ಪ್ರತಿಯೊಂದು ಬರೆದಿದ್ದಾರೆ, ಭಾಳ ನಿಧಾನಕ್ಕೆ ಓದಬೇಕು, ಅದಕ್ಕೆ ತುಂಬ ಚೆನ್ನಾಗಿದೆ ಡಿವೈನ್ ಪ್ಲೇನ್. ಇನ್ನೂ ಏನೇನು ಕಾಣಬೇಕೋ ಏನೋ ಅಂತ ಪರಮಹಂಸರು ಸ್ವಲ್ಪ ನಿಂತ್ಕೊಂಡು ಭಾವ ಸಮಾಧಿ ನಿಂತಲ್ಲಿ ಎದ್ದು ನಿಂತ್ಕೊಂಡ್ರು. ತಕ್ಷಣ ಅವರ ಬಲಗಾಲನ್ನು ಅವನ ಮೈ ಮೇಲೆ ಇಟ್ಟರು ಭಾವ ಸಮಾಧಿ. ಅವಾಗ ಆದದ್ದೇನು, ಅವನಿಗೆ ನರೇಂದ್ರನ ಅನುಭವ ಆದದ್ದೇನು, ಈ ಬಾಗು ಗಿಡ ಮರ ಎಲ್ಲವೂ ಕೂಡ ಸುತ್ತಿ ಶೂನ್ಯಕ್ಕೆ ಹೋಗ್ತಾ ಇದೆ. ಎಷ್ಟು ಮಟ್ಟಿಗೆ ಶೂನ್ಯಕ್ಕೆ ಹೋಗ್ತಾ ಇದೆ, ತನ್ನ ಅಸ್ತಿತ್ವ ಕೂಡ ಕಳೆದು ಹೋಗ್ತಾ ಇದೆ. ಅವಾಗ ಅವನೇನು ಅನ್ಕೊಂಡ, ಸಾವು ಬರ್ತಾ ಇದೆ, ನಾನು ಸಾಯ್ತಾ ಇದ್ದೇನೆ. ಯಾಕೆ ಆಗಲಿ ಸಾವಿಗೆ ತಯಾರಾಗದೆ ಅಂದರೆ ಸಾಯ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿ, ಆನಂದದಿಂದ ಹೋಗೋದು ನಡ್ಕೊಂಡು ಹೋಗ್ಬೇಕು. ಆನಂದದಿಂದ ಹೋಗ್ಬೇಕು ಅಂದರೆ ತಯಾರಿ ಬೇಕು, ಇಲ್ಲಾಂದರೆ ತಯಾರಿ ಇಲ್ಲಂದರೆ ಸಾವಿನ ಆನಂದದಿಂದ ಸ್ವೀಕಾರ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದು ನರೇಂದ್ರ ಇಲ್ಲಿವರೆಗೂ ಸಿದ್ಧನಿರಲಿಲ್ಲ. ಅವನು ಪರಮಹಂಸ ಈ ಅನುಭವ ಕೊಟ್ಟಿದ ತಕ್ಷಣ ಎಲ್ಲವೂ ಮಾಯವಾಗ್ತಾ ಇದೆ, ತಾನೂ ಮಾಯವಾಗ್ತಾನೆ, ಸಾವನ್ನು ಅಪ್ತಾ ಇದ್ದೇನೆ ಅಂತ ಅವನೇನು ಹೇಳ್ದ, ಮಹಾಶಯರೇ ಏನು ಮಾಡ್ತಾ ಇದ್ದೀರಿ, ನಾನು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬ ಗಮನೀಯ. ನನಗೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳ್ದ. ಅವನ ಅಸ್ತಿತ್ವ ಕಳ್ಕೊಳ್ತಾ ಇದ್ದಾಗ ಅವನು ಹೇಳಿದ್ದು, ನನಗೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಸಂಬಂಧವನ್ನು ಕ್ರಿಯೇಟ್ ಮಾಡಿದ, ಯಾವುದು ಈ ಜಗತ್ತಿನೊಂದಿಗೆ ತನ್ನ ಸಂಬಂಧವನ್ನು ಅವನು ಗುರುತಿಸ್ಕೊಂಡಿದ್ದಾನೆ. ಶ್ರೀರಾಮಕೃಷ್ಣರು ನಿಧಾನವಾಗಿಬಿಟ್ಟು ಈಗೇನು ಅವಶ್ಯಕತೆ ಇಲ್ಲ ಅಂತ ಸುಮ್ಮನಾದ್ರು. ಈಗ ಇದು ದ ಐ ಓಪನಿಂಗ್ ಫಾರ್ ನರೇಂದ್ರನಾಥ್. ಇದು ಬಹಳ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಯಾವ ರೀತಿ ಬುದ್ಧನಿಗೆ 3 ಘಟನೆಗಳು, ಸಾವು, ರೋಗ, ವೃದ್ಧಾಪ್ಯ ವಾಸ್ ಐ ಓಪನರ್, ನರೇಂದ್ರನಿಗೆ ಈ ಘಟನೆ ವಾಸ್ ಐ ಓಪನಿಂಗ್. ಯಾಕೆ ಅಂದರೆ ಅಲ್ಲಿವರೆಗೂ ಆತ ಏನು ಆಲೋಚನೆ ಮಾಡಿದ್ದ, ಜಗತ್ತಿನಲ್ಲಿ ಏನೇನು ನಡೆಯುತ್ತೋ ಎಲ್ಲವನ್ನೂ ತನ್ನ ಬುದ್ಧಿಶಕ್ತಿಯಿಂದ ಅದನ್ನು ನಾನು ಮಾಡಿಕೊಳ್ಳಬಹುದು, ಬುದ್ಧಿಶಕ್ತಿಯಿಂದ ಅದನ್ನು ಗಳಿಸಿಕೊಳ್ಳಬಹುದು, ಬುದ್ಧಿಶಕ್ತಿಯಿಂದ ಏನನ್ನು ಬೇಕಾದರೂ ಗಳಿಸಿಕೊಳ್ಳಬಹುದು. ಇದು ಅವನ ವಿಚಾರ ಆಗಿತ್ತು. ಈಗ ಅವನ ಬುದ್ಧಿಶಕ್ತಿಗೆ ಹೊಡೆತ ಬಿದ್ದಾಗ ಅವನೇನು ಆಲೋಚನೆ ಮಾಡ್ತಾನೆ, ಬುದ್ಧಿಶಕ್ತಿಗೆ ಅತೀತವಾದ ಇನ್ನೊಂದು ಏನೋ ಇದೆ, ಇದು ನಾನು ತಿಳಿದಿಲ್ಲ, ಇವನು ತಿಳಿದಿದ್ದಾನೆ ಎದುರುಗಡೆ ಇತ್ಯಾಗಿ. ಇದು ಅಲ್ಲಿವರೆಗೂ ಅವನು ಎಷ್ಟು ಗಲಾಟೆ ಮಾಡ್ತಾ ಇದ್ದಲ್ಲ, ಅದು ಅವನು ನರೇಂದ್ರನಿಗೆ ಹೇಳಿದಲ್ಲ, ಆತ್ಮವಿಶ್ವಾಸ ಭಯಂಕರವಾಗಿತ್ತು. ತನ್ನ ಇದ್ರ ಮೇಲೆ ಅವನಿಗೆ ಆತ್ಮವಿಶ್ವಾಸ, ಈ ಆತ್ಮವಿಶ್ವಾಸಕ್ಕೆ ಒಂದು ಘಾತ. ಆಮೇಲೆ ಅವನು ಏನು ಮಾಡ್ದ, 2ನೇ ಘಟನೆ ಹೇಳಿ ಅವನ ಮನಸ್ಸಿನ ಸ್ಥಿತಿಯನ್ನು ಸ್ವಲ್ಪ ವಿಮರ್ಶೆ ಮಾಡ್ತೀನಿ. ಈಗ 2ನೇ ಘಟನೆ ಹೇಳ್ತೀನಿ. 2ನೇ ಸಲ ಅವನು ಇದಾದ್ಮೇಲೆ ಅವನ ಆಲೋಚನೆ ಏನಿತ್ತು, ಅವನು ನನ್ನ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಯಾರ ಮನಸ್ಸಿನ ಇದಕ್ಕೂ ಹಿಡಿತಕ್ಕೂ ಬರದಂಥ ನನ್ನ ಮನಸ್ಸು ಇವನು ಮುಟ್ಟಿದ್ರಿಂದ ಆಯ್ತಲ್ಲ ಅಂತ ಚಿಂತೆ ಶುರು ಆಗುತ್ತೆ ಅವನಿಗೆ. ಏನು ಹೇಳಲಿಲ್ಲ, ಟ್ರೈನಿಂಗ್ ಕೊಡಲಿಲ್ಲ, ಇಟ್ಸ್ ನಾಟ್ ಹಿಪ್ನಾಟಿಸಮ್. ಅವನು ಹಿಪ್ನಾಟಿಸಮ್ ಅಂತ ಒಪ್ಕೊಳ್ಳೋಕ್ಕಾಗ್ತಲ್ಲ. ಯಾಕೆಂದರೆ ನನ್ನ ಮನಸ್ಸು ಯಾರು ಹಿಪ್ನಟೈಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಂದು ಅಂತಹ ಶಕ್ತಿಯುತವಾದ ಮನಸ್ಸು. ಇಂಥ ಶಕ್ತಿಯುತವಾದ ಮನಸ್ಸನ್ನು ಮುಟ್ಟಿದ್ರಿಂದ ಆದದ್ದು ಅಂದರೆ ಇದೇನಾಗ್ತಾ ಇದೆ. ಅದಕ್ಕೆ ಅವನು ಆಲೋಚನೆ ಮಾಡಿದ, ಮುಂದಿನ ಸಲ ಹೋದಾಗ ಭಾಳ ಎಚ್ಚರವಾಗಿ, ದೂರದಲ್ಲಿರಬೇಕು, ಹತ್ತಿರ ಇರಬೇಕು, ಎಚ್ಚರವಾಗಿರಬೇಕು, ಬಳಿಗೆ ಹೋಗಬಾರದು ನಿರ್ಧಾರ ಮಾಡಿದ. ಮುಂದಿನ ಸಲ ಅವನು ಹೇಳಿದ, ಪರಮಹಂಸರ ಪ್ರತಿ ಹೆಜ್ಜೆಯನ್ನು ಗಮನಿಸಿ ಜೊತೆಗೆ ಬಂದ. ಪರಮಹಂಸ ಇವಕ್ಕಿಂತ
ಅದಕ್ಕೆ ಪುರುಷೋತ್ತಮ ಅಂದ್ರು ಚೆನ್ನಾಗಿದೆ. ಆ ವೀರಸನ್ಯಾಸಿನಲ್ಲಿ ಶೀರ್ಷಿಕೆಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮರಿಸಿಂಹ ಮಹಾಸಿಂಹ ಅಂತ ಶೀರ್ಷಿಕೆ. ಸಿಡಿಲ ಕಿಡಿ, ಅವನು ಬಾಲ್ಯದಲ್ಲಿದ್ದಾಗ ಅವನೆಲ್ಲ ಚಟುವಟಿಕೆಗಳನ್ನು ಅವನಿಗೆ ಭಾಳ ಉತ್ಸಾಹ ಕೊಟ್ಟಿದ್ದು ಸಿಡಿಲ ಕಿಡಿ. ನಾನು 8ನೇ ಕ್ಲಾಸಲ್ಲಿ ಓದಿದಾಗ ಅದು ಇನ್ನೂ ನೆನಪಿದೆ, ಸಿಡಿಲ ಕಿಡಿ ಈಗ ಅಧ್ಯಾಯ. ಆಮೇಲೆ ಪರಮಹಂಸರ ಸಂಪರ್ಕಕ್ಕೆ ಬರಬೇಕಾದ ಶೀರ್ಷಿಕೆ ಕೊಟ್ಟಿರೋದು ಸ್ವಾಮೀಜಿ ಮರಿಸಿಂಹ ಮಹಾಸಿಂಹ ಅಂತ. ಇಲ್ಲಿ 2ನೇ ಸಲ ಬಂದಾಗ ಅವನು ದಕ್ಷಿಣೇಶ್ವರದ ಪಕ್ಕದ ಪರಮಹಂಸ ಏನು ಮಾಡಿದ್ರು ಗೊತ್ತು, ಇವನು ಎಚ್ಚರವಾಗಿದ್ದಾನೀಗ ಅಂತ. ಅದಕ್ಕೆ ಹೇಳಿದ್ರು ಸ್ವಲ್ಪ ವಾಕಿಂಗ್ ಹೋಗೋಣ ಬರ್ತೀಯ ಅಂತ. ಆಯಿತು ಬರ್ತೀನಿ. ಇಬ್ಬರು ನಡ್ಕೊಂಡು ಹೋದ್ರು. ಎಲ್ಲಿವರೆಗೂ ನಡ್ಕೊಂಡು ಹೋದ್ರು? ಜದುಮಲ್ಲಿಕನ ತೋಟದ ಒಳಗಡೆ ನಡ್ಕೊಂಡು ಹೋದ್ರು. ನಡ್ಕೊಂಡು ಹೋಗ್ಬೇಕಾದ್ರೆ ಶ್ರೀರಾಮಕೃಷ್ಣರು ಬಹಳ ಸಹಜ ಅವಸ್ಥೆಯಲ್ಲಿದ್ದಾರೆ. ಅವರು ಭಾವ ಸಮಾಧಿಗೆ ಹೋಗ್ತಾರೆ, ಎಲ್ಲೂ ಹೋಗ್ತಾರೆ, ಸಹಜ ಅವಸ್ಥೆಯಲ್ಲಿದ್ದಾರೆ. ಸಹಜ ಅವಸ್ಥೆಯಲ್ಲೇ ಮಾತಾಡ್ಸ್ಕೊಂಡು ಯದುಮಲ್ಲಿಕನ ತೋಟಕ್ಕೆ ಹೋಗಿ ಅವನ ತೋಟದ ಮನೆಯನ್ನು ಪಾರ್ಲರ್ ಅಂದರೆ ಮನೆಗಡೆ ವೇಟಿಂಗ್ ರೂಮ್ ಎಲ್ಲ ಇರ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡು. ಯಾವಾಗ ಕೂತ್ರು ನರೇಂದ್ರ ಹುಷಾರಾದ. ನಾನು ಆಗಲೇ 2 ಬಾರಿ ಸೋತಿದ್ದೆ. ಒಂದು ಕೈ ಹಿಡಿದು ನಾರಾಯಣ ಅಂತ ಹೇಳಿದ್ದು, 2ನೇ ಸಲ ನನಗೆ ಗೊತ್ತಿದ್ದೇ ಬಿಟ್ಟಿದ್ದು. ಈಗ ನಾನು ಎಚ್ಚರವಾಗಿರಬೇಕು ಅಂತ ಹೇಳಿ ಅವ್ನು ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ತಾನೆ. ಇವ್ರಿಗೆ ಯಾವ ಕ್ಷಣದಲ್ಲಿ ನನ್ನ ಮುಟ್ಟಿ ಯಾರು, ನನ್ನ ಮನಸ್ಸು ನನ್ನ ಕೈಯಲ್ಲಿ ಇರಬೇಕು ಅಂತ ಆಲೋಚನೆ ಮಾಡಿ ದೂರದಲ್ಲಿ ಕೂತಿಯಾನೆ. ಪರಮಹಂಸರು ಮಾತಾಡ್ತಾ ಒಮ್ಮೆ ಮುಟ್ಟೆ ಬಿಡ್ತಾರೆ. ಆದರೆ ಇವನು ಮುಟ್ಟಿದ್ದಾರೆ ಅಂತ ಅರಿವು ಬರೋದ್ರೊಳಗೆ ಅವನು ಬಾಹ್ಯ ಜ್ಞಾನ ಶೂನ್ಯನಾಗಿಬಿಟ್ಟ. ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಟ್ರೈನಿಂಗ್. ದ ಟ್ರೈನಿಂಗ್ ಇಸ್ ವೆರಿ ವಂಡರ್ಫುಲ್. ಅದಕ್ಕೆ ಶಾರದಾಂಜಿ ಬರೀತಾರೆ ಡಿವೈನ್ ಪ್ಲೇನಲ್ಲಿ, ಇಂಥ ತರಬೇತಿ ನರೇಂದ್ರನ್ ಬಿಟ್ಟು ಇನ್ಯಾರಿಗೂ ಯೋಗ್ಯರಲ್ಲ. ಅವನೊಬ್ಬನೇ ಅಧಿಕಾರಿ ಪುರುಷ ಇದಕ್ಕೆ. ಇನ್ನೆಲ್ಲರಿಗೂ ಶ್ರೀರಾಮಕೃಷ್ಣ ಈ ಥರ ಮಾಡಲಿಲ್ವಂತೆ. ಬ್ರಹ್ಮಾಂದ್ರ ಒಂದು ಮಾನಸ ಪುರುಷ, ಮಾನಸ ಪುತ್ರ. ಆದರೂ ಕೂಡ ಈ ಮಟ್ಟದಲ್ಲಿ ಒಮ್ಮೆಗೆ ಕರ್ಕೊಂಡು ಹೋಗಲಿಲ್ವಂತೆ ಪರಮಹಂಸ. ನಿಧಾನವಾಗಿ ಸಾಧನೆ ಮೂಲಕನೇ ಕರ್ಕೊಂಡು ಹೋಗಿದ್ದವರು. ಆದರೆ ನರೇಂದ್ರನಿಗೆ ಮಾತ್ರ ಬಹಳ ಬೇಗ ಬ್ರಹ್ಮಜ್ಞಾನದವರೆಗೂ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಮುಟ್ಟಿದ ತಕ್ಷಣ ನರೇಂದ್ರನ ಬಾಹ್ಯ ಜ್ಞಾನ ತಪ್ಪಿ ಹೋಗ್ಬಿಟ್ಟ, ಮುಗ್ದೋಯ್ತು. ಆಮೇಲೆ ಅದೇ ಅವ್ನು ಏನು ಹೇಳ್ದ ಅದೆಲ್ಲ ಮುಂದೆ ಘಟನೆಗಳು ನಡೀತು. ನಮಗೇನು ಈ ವಿಚಾರಕ್ಕೆ 2 ಮನಸ್ಸು ಅಂತಂದರೆ, ಈಗ ನರೇಂದ್ರನಿಗೆ ಚಿಂತೆ ಪ್ರಾರಂಭ ಆಯಿತು. ಅವನಿಗೆ ತನ್ನ ಬುದ್ಧಿಗೆ ಎಲ್ಲವೂ ಅರಿಯಲ್ಪಡಬೇಕು, ತನ್ನ ಬುದ್ಧಿ ಎಲ್ಲವನ್ನೂ ಅರಿಯಬೇಕು. ಈಗ ಈ ವಿಚಾರ ಅರಿವಿಗೆ ಬರ್ತಾ ಇಲ್ಲ. ಮುಟ್ಟೋದ್ರಿಂದ ನಾನು ಕಳೆದು ಹೋಗ್ತೀನಿ ಅಂತ ಆಗ್ತಾ ಇರೋದೇನು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಇದು. ಅವಾಗ ಅವನಿಗೇನಾಯ್ತು, ಅವನ ಯಾರಿಗೆ ಬುದ್ಧಿಶಕ್ತಿ ಭಯಂಕರವಾಗಿರುತ್ತೋ ಅವ್ರಿಗೆ ತಮ್ಮ ವಸ್ತು ಪ್ರಾಪ್ತಿಯಾಗೋವರೆಗೂ ನಿದ್ದೆ ಊಟ ಯಾವುದೂ ಇಲ್ಲ. ನರೇಂದ್ರನಿಗೆ ನಿದ್ದೆ ಹೋಯ್ತು. ಮಧ್ಯಾಹ್ನ ರಾತ್ರಿ ಧ್ಯಾನ ಮಾಡೋನು, ಮಾಡ್ತಿರೋ ಸ್ವಲ್ಪ ನಿದ್ದೆನೂ ಹೊರಟೋಯ್ತು. ಆಮೇಲೆ ಆತ ಏನು ಸ್ವಲ್ಪ ಆಹಾರ ಸೇವನೆ ಮಾಡ್ತಾ ಇದ್ನೋ ಅದನ್ನು ನಿಲ್ಲಿಸ್ಬಿಟ್ಟ. ಅವನಿಗೆ ಆಹಾರ ವಿಹಾರ ಎಲ್ಲದೂ ಮನಸ್ಸು ಹೊರಟೋಗ್ತಿದೆ. ಏನು ಬಂದಿದೆ, ಈ ಪರಮಹಂಸ ಮಾಡಿದ್ದೇನು. ಈಗ ಅಲ್ಲಿವರೆಗೂ ಎಷ್ಟು ಚೆನ್ನಾಗಿ ಶಾರದಾಂಜಿ ತಗೊಂಡು ಹೋಗ್ತಾರೆ ಡಿವೈನ್ ಪ್ಲೇನಲ್ಲಿ, ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ದಾರೆ ಅಂದರೆ, ಇಲ್ಲಿವರೆಗೂ ನರೇಂದ್ರ ಏನು ಭಾವಿಸ್ಕೊಂಡಿದ್ದ ಗೊತ್ತೇನೋ, ಎಂದಿಗೂ ಒಬ್ಬ ಮಾನವ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ ಅವನ ಭಾವನೆಗಳು. ಇದಕ್ಕೆ ಇಂಥ ಭಾವನೆಗಳ ಮೇಲೆ ಜೀವನ ಅಧ್ಯಯನ ಮಾಡಬೇಕು, ಅವಾಗಲೇ ನಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ಅರ್ಥ ಆಗೋದಿಲ್ಲ. ಎಲ್ಲ ಜೀವನನೂ ಹೀಗೆ ಆಗ್ತದೆ, ಮಹಾತ್ಮರ ಜೀವನ ಎಲ್ಲ ಹೀಗೆ ತಾನೇ ಅಂತ ಅನಿಸ್ಬಿಡುತ್ತೆ. ನರೇಂದ್ರ ಏನು ಭಾವಿಸಿದ್ದ ಅಂತಂದರೆ, ಎಂದಿಗೂ ಒಬ್ಬ ಮಾನವ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವನ ಚಿಂತೆ ಬರ್ತಾ ಇದೆ, ಹಾಗಾದರೆ ಇವನು ಗುರುನ? ಈಗ ನೋಡಿ, ಇವನ ನಾರಾಯಣನಾಗಿ ಮಾಡ್ಬೇಕಂದ್ರೆ ಪರಮಹಂಸರು ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವನಿಗೆ ಇರಲಿಲ್ಲ, ಒಪ್ತಿರ್ಲಿಲ್ಲ. ಮಾನವ ಅಂತಂದ ಮೇಲೆ ಎಷ್ಟೇ ಅದ್ಭುತವಾಗಿದ್ರು ಕೂಡ ಒಬ್ಬ ಮಾನವ ಮನಸ್ಸು ಅಂತ ತಗೊಂಡ್ರೆ ಒಂದಷ್ಟು ನ್ಯೂನತೆಗಳು ಇದ್ದೇ ಇರ್ತವೆ. ವೀಕ್ನೆಸ್ ಇದ್ದೇ ಇರ್ತದೆ. ಇಂಥ ನ್ಯೂನತೆಗಳು ಉಳ್ಳಂತಹ ಮನಸ್ಸು ಯಾವ ಇನ್ನೊಬ್ಬ ವ್ಯಕ್ತಿಗೆ ಗುರುವಾಗಲಿಕ್ಕೆ ಹೇಗೆ ಸಾಧ್ಯ? ಶರೀರ ಬಂತು ಅಂತಂದರೆ ತಾಪತ್ರಯ ಬಂತು. ಶರೀರ ಅಂದರೆ ಮನಸ್ಸೊಂದಿಗೆ ತಾನೇ, ಬರೀ ಶರೀರ ಅಂತ ಯಾರು ಹೇಳೋದಿಲ್ಲ. ಶರೀರದೊಂದಿಗೆ ಮನಸ್ಸು, ಮನಸ್ಸೊಂದಿಗೆ ಶರೀರ ಎರಡೂ ಸೇರಿಬಿಟ್ಟು ಎಷ್ಟು ತಾಪತ್ರಯ ಮಾಡಿಬಿಡುತ್ತೆ. ನಮ್ಮ ಸ್ವಸ್ವರೂಪನೇ ಮರೆತು ಬಿಡ್ತದೆ. ಶುದ್ಧಾತ್ಮ ಅಂತ ಪುಸ್ತಕ ಕಾಣುತ್ತೆ. ಹೊರಗಡೆ ಬಂದು ರಸ್ತೆಯಲ್ಲಿ ಯಾರು ಹೋಯ್ದ್ರು ಅಥವಾ ಇನ್ನೇನು ನೀವೇನು ಟಿ ವಿಲಿ ಇನ್ನೇನು ನೋಡಿದ್ರೆ, ಅಯ್ಯೋ ಜಗತ್ತೆಲ್ಲ ಹಾಳಾಗಿ ಹೋಯ್ತು, ಎಷ್ಟು ಬೇಜಾರು, ಎಷ್ಟು ಬೇಸರ, ಎಷ್ಟು ದುಃಖ, ಎಷ್ಟು ದುಮ್ಮಡ, ಎಷ್ಟು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆ ಎಲ್ಲಿ ಧುಮುಕಿ ಬರ್ತದೆ. ಆವಾಗ ನಾನು ಶುದ್ಧ ಸ್ವರೂಪ ಅಂತ ಹೇಳೋದು ಯಾರು? ನಾನೇ ಕಳೆದೋಗಿರ್ತೀನಿ ಅಲ್ಲಿ. ಆದ್ದರಿಂದ ಈ ನರೇಂದ್ರ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾನೆ, ಒಬ್ಬ ಮಾನವ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೊಂದು ವಿಚಿತ್ರವಾದ ಅವನ ಮನಸ್ಸಿನ ಪರಿಸ್ಥಿತಿ ಏನು ಅಂತಂದರೆ, ಆ ಮನಸ್ಸು ಇಂದ್ರಿಯ ಸಂಯಮದಿಂದ ಕೂಡಿರದಂಥ ಮನಸ್ಸು.
ಅದರಿಂದ ಏನಾಗುತ್ತೆ, ಒಂದು ಭಾವನೆಯನ್ನು ಹಿಡಿದರೆ ಅದನ್ನು ಸಂಪೂರ್ಣವಾಗಿ ಗಟ್ಟಿಯಾಗಿ ಹಿಡ್ಕೊಳ್ತಾ ಮನಸ್ಸು. ಇನ್ನೊಂದು ಭಾವನೆಯನ್ನು ಅಲ್ಲಿ ತರಬೇಕು ಅಂತಂದರೆ ಇಡೀ ಸೈಕಲಾಜಿಕಲ್ ಫೀಲಿಂಗ್ಸ್ ವಿಲ್ ಬಿ ಡಿಸ್ಟರ್ಬ್ಡ್ ಟು ಮಚ್. ವೀಕ್ನಿಂಗ್ ಮೈಂಡ್ ಇರ್ತಲ್ಲ, ನೀವು ಹೇಳ್ತಿಲ್ಲ ಒಪ್ಕೊಂಡು ಹೋಗ್ತಿರ್ತೀವಿ. ಇವತ್ತೊಂದು ಹೇಳಿ ಒಪ್ಕೊಂಡು ಸುಮ್ಮನಾಗಿರ್ತಾರೆ, ನಾಳೆ ಒಂದು ಹೇಳಿ ಒಪ್ಕೊಂಡು ಸುಮ್ಮನಾಗಿರ್ತಾರೆ. ಆದರೆ ಪ್ರಬಲವಾದಂಥ ಮನಸ್ಸಿಗೆ ಏನಂತಂದರೆ ಒಂದೊಂದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಅದನ್ನು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂಟಿಲ್ ರಿಪ್ಲೇಸ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ತಳ್ಳೋವರೆಗೂ ಇನ್ನೊಂದು ಭಾವನೆಯನ್ನು ಹಾಕಬೇಕು ಅಂತಂದರೆ ಭಾಳ ಪ್ರಯತ್ನ ನೋಡಬೇಕು. ನರೇಂದ್ರ ಈ ಸ್ಥಿತಿಲಿದ್ದಾನೆ. ಈಗ ಏನಾಯಿತು, ಒಂದು ತನ್ನ ವಿಚಾರಕ್ಕೆ ಆಘಾತ ಆಗ್ಬಿಟ್ಟಿದೆ, 2 ಅನುಭವಗಳು ಪರಮಹಂಸ ಕೊಟ್ಬಿಟ್ಟಿದ್ದಾರೆ. ಇದರ ಆಘಾತ ಅನುಭವಕ್ಕೆ ಬಂದಿದೆ, ಆದರೆ ಮಾನವ ಗುರು ಆಗ್ಲಿಕ್ಕೆ ಸಾಧ್ಯನಾ ಅನ್ನೋ ಸಂಶಯ ಉಳಿದಿದೆ. ಇದಾದ ಮೇಲೆ ತನ್ನ ಮನಸ್ಸಿನ ಮೇಲೆ ನಿಂತ್ಕೊಂಡಿದ್ದಾನೆ, ಇದನ್ನು ಒಪ್ಕೊಳ್ಳೋಕ್ಕಾಗ್ತಲ್ಲ. ಅನುಭವ ಆಗಿದೆ, ಮನಸ್ಸು ಬುದ್ಧಿ ಒಪ್ತಾ ಇದೆ, ಅವನ ಮನಸ್ಸು ಕದಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಶಾರದಾಂಜಿ ಬರೀತಾರಲ್ಲಿ, ಅವನಿಗೆ ಪರಮಹಂಸರ ಮೇಲೆ ಪ್ರೀತಿ ಹೆಚ್ಚಾದರೂ ದೂರದಲ್ಲೇ ಉಳಿದನಂತೆ. ದೋ ಹಿ ಲವ್ಡ್ ಶ್ರೀರಾಮಕೃಷ್ಣ, ಈ ಲೀವ್ಡ್ ಲಿಟಲ್ ಅವೇ ಫ್ರಮ್ ಶ್ರೀರಾಮಕೃಷ್ಣ. ಏನು ಅದ್ಭುತವಾದ ವಾಕ್ಯಗಳು. ಪ್ರೀತಿಸಿದ, ಆದರೆ ದೂರದಲ್ಲಿ ಉಳಿದ. ಯಾಕಂದರೆ ಹತ್ರ ಹೋಗ್ಲಿಕ್ಕೆ ಒಪ್ತಾ ಇಲ್ಲ, ಯಾಕಂದ್ರೆ ಇವನ ಮನಸ್ಸು ಅಷ್ಟು ಗಟ್ಟಿಯಾಗಿದೆ. ಇಲ್ಲಿ ಶಾರದಾಂಜಿ ಇನ್ನೊಂದು ಸೇರಿಸ್ತಾರೆ, ಸಾಧಾರಣ ಮನಸ್ಸಿಗೆ ಅಂದರೆ ಬೇರೆ ಇನ್ಯಾರಾದ್ರು ಆಧ್ಯಾತ್ಮಿಕ ವ್ಯಕ್ತಿ ಸಾಧಾರಣ ಮನಸ್ಸಿನಲ್ಲಿ ನಮ್ಮನ್ನು ಹೋಲಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಸಾಧಾರಣ ಅಂದರೆ ಸಾಧಕರಲ್ಲಿ ಸಾಧಾರಣ, ನರೇಂದ್ರನ ಮಟ್ಟಕ್ಕೆ ಹೋಲಿಸಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಸಾಕ್ಷಾತ್ಕಾರ ಮಾಡಬೇಕ ಇಚ್ಛೆ ಉಳ್ಳಂಥ ವ್ಯಕ್ತಿಗಳು ಅವರು ಸಾಧಾರಣ. ಅಂಥ ಸಾಧಾರಣ ವ್ಯಕ್ತಿಗಳು ಈ ಥರ ಏನಾದರೂ ಅನುಭವ ಆಗಿಬಿಟ್ಟಿದ್ರೆ ಇಂಥ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಶರೀರ ಮನಸ್ಸು ಪಟ್ಕೊಂಡ್ಬಿಡ್ತಿದ್ದಂತೆ. ಆದರೆ ವಿಚಿತ್ರ, ನರೇಂದ್ರ ಅವನು ನಿಂತು ಇನ್ನೂ ಗಟ್ಟಿಯಾದಂತೆ, ನಾ ಎಲ್ಲವನ್ನೂ ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಂತೆ. ಸಾಧಾರಣ ವ್ಯಕ್ತಿಗಳು ಹೇಳ್ತಿದ್ರಂತೆ, ಆಯಿತು ಒಪ್ಕೊಂಡ್ಬಿಡಿ, ಇಂಥ ಅನುಭವಗಳೆಲ್ಲ ಕೊಟ್ಟಂಥ ಗುರುಗಳು ಎಂಥ ಗುರುಗಳು ಅಂತೇಳಿ ಈ ವಿಲ್ ಸರೆಂಡರ್ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ. ಬಟ್ ಇವನೇನು ಮಾಡ್ದ ಈ ನರೇಂದ್ರ, ಅದಕ್ಕೆ ಮನಸ್ಸಿನ ಸ್ಥಿತಿಗಳನ್ನ ವಿಶ್ಲೇಷಣೆ ಮಾಡಿದ ಶಾರದಾಂಜಿ ಒಬ್ಬರೇ. ಈ ನರೇಂದ್ರ ಏನು ಮಾಡ್ದ ಅಂತಂದರೆ, ನಾನು ಇನ್ನು ಮೇಲೆ ಪ್ರತಿ ಒಂದನ್ನು ಕೂಡ ಪರೀಕ್ಷೆಯ ಮಾಡಿಯೇ ನಾನು ತೀರ್ಬೇಕು. ಇವನು ಏನು ಹೇಳ್ತಾನಲ್ಲ, ಪರಮಹಂಸ ಅನುಭವ ಮಾಡಿಕೊಟ್ಟಿಯಾನೆ, ಶುದ್ಧನು, ನನ್ನ ಪ್ರೇಮ ಹುಟ್ಟಿದೆ, ಆದರೆ ಇವನು ಹೇಳ್ದಲ್ಲ ನನ್ನ ನಂಬಕ್ಕಾಗ, ಪರೀಕ್ಷೆ ಮಾಡಿಯೇ ತೀರ್ತೇನೆ. ನೋಡಿ ಎಷ್ಟು ಅದ್ಭುತವಾಗಿ ಇಲ್ಲಿ. ಅದಕ್ಕೆ 2 ಫೇಸಸ್, ಒಂದು ಪರಮಹಂಸನ ಒಂದು ಸಿದ್ಧ, ಇಲ್ಲಿ ನರೇಂದ್ರ ಸಿದ್ಧ ಆಗ್ತಾ ಇದ್ದಾನೆ, ಸಿದ್ಧಿಯನ್ನು ಪಡೆದು 2 ಫೇಸಸ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಶಾರದಾಂಜಿ ಡಿವೈನ್ ಲೀಲಾ ಪ್ರಸಂಗ. ಅದಕ್ಕೆ ಅಲ್ಲಿ ಇನ್ನೊಂದು ಅಂಶ ಸೇರಿಸ್ತಾರೆ. ಏನು ಅಂತಂದರೆ, ಒಬ್ಬ ಬ್ರಹ್ಮಜ್ಞಾನಿಗೆ ಯೋಗ್ಯನಾದ ಶಿಷ್ಯ ಸಿಕ್ಕಿದ್ದಾಗ ತವಕ ತಡ್ಕೊಳಕ್ಕಾಗಲ್ಲ. ಈಗಲೇ ಹೇಳ್ಕೊಟ್ಬಿಡ್ಬೇಕು, ಇವನು ರೆಡಿ ಇಲ್ಲ. ಅವ್ರಿಗೆ ಹೆಂಗಿದೆ ಆಗ್ಬಿಟ್ಟಿದೆ ಪರಮಹಂಸರು ಅಂದರೆ, ಅದು ತೋತಾಪುರಿ ನೆನ್ಪು ಮಾಡ್ಕೋಬೇಕು. ತೋತಾಪುರಿ ದಕ್ಷಿಣೇಶ್ವರಕ್ಕೆ ಬಂದು ನಿಂತಾಗ ಪರಮಹಂಸರು ಕೂತಿರ್ತಾರೆ. ಅವಾಗ ಏನಿದು ತಂತ್ರ ಸಾಧನೆಗೆ ಯೋಗ್ಯವಾದ ಈ ಬಂಗಾಳದಲ್ಲಿ ಅದ್ವೈತ ವೇದಾಂತಕ್ಕೆ ಸಿದ್ಧನಾದ ಮುಖ ಇವನಲ್ಲಿ ಕಾಣ್ತಾ ಇದ್ದಿಲ್ಲ, ಏನು ಆಶ್ಚರ್ಯ ಅಂಥೇಳಿ ತಕ್ಷಣ ಬಂದ್ಬಿಡ್ತಾನೆ. ಏನು ತುಂಬ ದಯಾ ಭೋಗ್ಯ, ಏನು ಎಲ್ಲಿಂದ, ನಾನು ಈ ಥರ ಅದ್ವೈತ ಸಿದ್ಧಿ ಕೊಡಲಿಲ್ಲ, ಅಮ್ಮನ ಕೇಳ್ಕೊಂಬರ್ತೀನಿ ಕೇಳಿದ್ರು, ಒಪ್ಕೊಂಡ್ರು, ಅಲ್ಲೇ ಮುಗ್ದೇ ಹೋಯ್ತು. ತೋತಾಪುರಿ 2ನೇ ದಿವಸಕ್ಕೆ ಕಾಯಲಿಲ್ಲ. ನಮಗೆ ಎಕ್ಸಾಮಿನೇಷನ್ ಬರೋವರೆಗೂ ಓದಬೇಕಾದಿಲ್ಲ, ಇಲ್ಲ ನಾವೆಲ್ಲ ಹಂಗೆ ಪಾಸ್ ಮಾಡಿ, ತೊಂದರೆ ಬರೋವರೆಗೂ ಪರಮಾತ್ಮ ಕರಿಬೇಕಾಗಿಲ್ಲ. ಹೌದು ತಾನೆ? ತುಂಬ ಉತ್ಕಟವಾದ ಪ್ರೇಮ ಪ್ರೀತಿ ಉತ್ಪನ್ನ ಆಗುತ್ತೆ ತೊಂದರೆಗಳು ಹೆಚ್ಚಾದಾಗ. ಸಾಧಾರಣವಾಗಿದ್ದಾಗ ಜಗತ್ತು ಚೆನ್ನಾಗಿ ನಡೀತಿರುತ್ತೆ. ಇದು ಅಂಶ ಬರೀತಾರೆ ಮುಂದೆ ನರೇಂದ್ರ ವಿಚಾರ, ಆಮೇಲೆ ಮುಂದಕ್ಕೆ ಸೇರಿಸ್ತೀನಿ ನಾನು. ಯಾಕಂದರೆ ಪರಿಪೂರ್ಣನಾಗೋದು ಜಗತ್ತನ್ನು ಎಲ್ಲವೂ ಅರಿವಿಗೆ ಬಂದಾಗಲೇ ಪರಿಪೂರ್ಣ, ಹಾಗೆ ಪರಿಪೂರ್ಣತೆ ಬರೋದಿಲ್ಲ. ಅದಕ್ಕೆ ತೋತಾಪುರಿ ಆ ಕ್ಷಣದಲ್ಲೇ ಭಾವಿಸ್ದ, ಯೋಗ್ಯವಾದ ಶಿಷ್ಯ ಸಿಕ್ಕಿದ ಬ್ರಹ್ಮಜ್ಞಾನಿಗೆ ಬಾ ಅಂತ ಕೂರಿಸಿ ಸನ್ಯಾಸ ದೀಕ್ಷೆ ಕೊಟ್ಬಿಟ್ಟು ರಾತ್ರಿ 4ನೇ ದಿವಸ ಅವನ 3ನೇ ದಿವಸದಲ್ಲಿ ಅವನು ಪರಮಹಂಸನಾಗೇ ಬಿಟ್ಟ. ಈಗ ಪರಮಹಂಸ ಇನ್ನೂ ಅದಕ್ಕಿಂತ 100 ಪಟ್ಟು ಮೇಲ್ಗಡೆ ಕೂತಿದ್ದಾರೆ. ಏನು, ಯೋಗ್ಯನಾದ ಶಿಷ್ಯ ಬಂದಿದ್ದಾನೆ, ಬ್ರಹ್ಮಜ್ಞಾನ ಈ ಕ್ಷಣವೇ ಧಾರೆ ಇರಬೇಕು ಅಂತಿದ್ದಾರೆ. ಆದರೆ ಇವನು ವಿಶ್ಲೇಷಣೆ ಮಾಡಿ ಹೋಗ್ಬಿಡ್ತಾ ಇದ್ದ. ಅದಕ್ಕೆ ಪರಮಹಂಸ ಹೇಳ್ತಾರಲ್ಲ, ಏನೋ ಈ ದೇವದ ಕಥೆ ಹೇಳ್ತಾರಲ್ಲ, ಒಂದು ದೇವ ಹುಡ್ಕೊಂಡು ಹೋಗ್ತಾ ಇದ್ದರೆ ಯಾರೋ ಒಬ್ಬ ಸಂಘಟಿಗ ಸಿಗ್ತಾನೆ ಅಂತ. ಕೊನೆಗೆ ಯಾರು ಸಿಗಲಿಲ್ಲ, ನಾನು ಇವನು ಮುಟ್ಟಕ್ಕೆ ಹೋದೆ, ಇವನು ಹೇಳ್ಬಿಟ್ಟು ಅಪ್ಪ ಅಮ್ಮ ಇದ್ದಾರೆ ಅಂತ. ಯಾರೂ ಇಲ್ಲ ನನಗೆ, ಕಾನ್ಫಿಡೆನ್ಸ್ ಆಗಿ ಹುಡುಕ್ತಾ ಇದ್ದೇನೆ ಅಂತ ಪರಮಹಂಸರು ತಮಾಷೆ, ನರೇಂದ್ರ ನೋಡ್ಲಿಕ್ಕೆ ತಮಾಷೆ ದೇವಡಿಗೆ ಮಾಡ್ತಾರೆ ಪರಮಹಂಸ. ಅದರೊಂದಿಗೆ ಅದಕ್ಕೆ ಯಾಕೆ ಪರಮಹಂಸಗೆ ಆ ಉತ್ಕಟವಾದ ಒಂದು ಹಂಬಲ, ಒಂದು ಬ್ರಹ್ಮಜ್ಞಾನಕ್ಕೆ ಯೋಗ್ಯನಾದ ಶಿಷ್ಯ, ಒಂದು
ಎರಡನೇ ಅಂಶ ಏನು ಅಂತಂದ್ರೆ, ಇವನು ಸಂಪೂರ್ಣವಾಗಿ 18 ದಿವ್ಯ ಗುಣಗಳನ್ನು ಹೊಂದು ಬಂದಿದ್ದಾನಲ್ಲ, ಒಂದು ಪಕ್ಷ ಪರಮಹಂಸರ ಭಯ ಇರ್ತದೆ. ಒಂದು ಪಕ್ಷ ಇವನೇನಾದ್ರೂ ಸಂಶಯನೇ ಆಗಿಬಿಟ್ರೆ ನಮಗೆ ಇವನು ಹೊರಟೋಗ್ತಾನೆ, ಸಿಕ್ಕೋದಿಲ್ಲ. ಇನ್ನೊಂದು ದೃಷ್ಟಿಯಿಂದ ಇವನೇನಾದ್ರೂ ಪೂರ್ಣ ಮಟ್ಟದಲ್ಲಿ ನಾನು ಹೇಳ್ದಂಗೆ ಪರಮಹಂಸ ಹೇಳ್ತಾರೆ, ಇದು ಹೇಳ್ದಂಗೆ ಅವನು ತಯಾರಿ ಆಗ್ಬೇಕಂತ, ಇನ್ನೇನು ಆಗೋದಿಲ್ಲ. ಯಾಕಂದ್ರೆ ವಿಶಾಲವಾದ ದೃಷ್ಟಿ ಇಲ್ಲೊಂದೇ ಇರೋದಿಲ್ಲ. ಯಾವುದಾದ್ರೂ ಒಂದು ಪಂಥವನ್ನು ಹಿಡ್ಕೊಂಡು ಹೋಗ್ಬೋದಾಗಿತ್ತು, ಭಕ್ತಿಯನ್ನೋ ಜ್ಞಾನವನ್ನೋ ಕರ್ಮವನ್ನು ಒಂದನ್ನೇ ಹಿಡ್ಕೊಂಡು ಹೋಗೋದಾಗಿಲ್ಲ. ಇವನು ಬಂದದ್ದು ಸಂಪೂರ್ಣ ಜಗತ್ತಿಗೆ ಆಗುವಂತಹ ಸಂದೇಶವನ್ನು ಹೊರಲಿಕ್ಕೆ ಬಂದವನು, ಯೂನಿವರ್ಸಲ್ ಮೆಸೇಜ್. ಅದಕ್ಕಾಗಿ ನಾನು ತಯಾರು ಮಾಡಬೇಕಂದ್ರೆ ಈ 18 ಗುಣಗಳನ್ನು ನಾನು ಹೇಳಿದಾಗೆ ಅವನೇನಾದ್ರು ಇದು ಚಾನಲೈಸ್ ಒಂದು ದಿಕ್ಕಿಗೆ ಹರಿಸದೇ ಇದ್ರೆ ಇವನು ಕಳೆದು ಹೋಗ್ತಾನೆ. ಇವನೇ ಒಂದು ಫಾರ್ ರಿಲಿಜಿಯಸ್ ಆರ್ಡರ್, ಇವಂದೇ ಒಂದು ಪಂಥ ಕಟ್ಟಿಬಿಡ್ತಾನೆ, ಇವಂದೇ ಒಂದು ಮಠ ಕಟ್ತಾನೆ. ಆದ್ದರಿಂದ ಅದು ಹಾಕ್ಬಿಟ್ಟು ಅದಕ್ಕೆ ಇವರಿಗೆ ತವಕ. ಆದರೆ ಅವನು ಇನ್ನೂ ತಯಾರಾಗಿಲ್ಲ. ಅವನು ನಾನು ಪರೀಕ್ಷೆ ಮಾಡಿದೆ ಯಾವುದು ಸಿದ್ಧನಿಲ್ಲ. ಅದಕ್ಕೆ ಪರಮಹಂಸರು ಆ ಪ್ರೇಮ, ನಿಮಗೆ ಆ ಪ್ರೇಮ ಅಂದ್ರದ್ದು ರಾಮ್ ದಯಾಲು ಮತ್ತು ಸ್ವಾಮಿ ಬಾಬುರಾಮ್ ಮುಂದೆ ಸ್ವಾಮಿ ಪ್ರೇಮ ಅಂದರು. ರಾತ್ರಿ ದಕ್ಷಿಣೇಶ್ವರ ಬಂದು ಮಲಗಿರ್ತಾರೆ. ಅವರು 10 ಗಂಟೆ ಮೇಲೆ ಅವನು ಪರಮಹಂಸರು ಬಂದು ಹೊರಗಡೆ ಕರೀತಾರೆ. ಇಲ್ಲಿ ನರೇಂದ್ರ 7 ದಿವಸ ಅದು ಬರಲೇ ಇಲ್ಲ, ಒಂದು ಸ್ವಲ್ಪ ಹೇಳ್ತೀಯ ರಾಮ್ ದಯಾಲು ಹೇಳ್ತಾರೆ. ಮತ್ತೆ ಒಳಗಡೆ ಹೋಗ್ಕೊಂಡು ಮತ್ತೆ ಇನ್ನೊಂದು 1/2 ಗಂಟೆ ಮತ್ತೆ ಎಬ್ಬಿಸ್ತಾರೆ. ಮತ್ತೆ ಎಷ್ಟು ಇಡೀ ರಾತ್ರಿ ಮಲಗಕ್ಕೆ ಬಿಡೋದಿಲ್ಲ. ರಾಮ್ ದಯಾಲು ಮತ್ತು ಬಾಬುರಾಮ್ಗೆ ಇಡೀ ರಾತ್ರಿ ಬಂದು ಎತ್ತಿ ಹೋಗಿ ಹೇಳಿ 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 ನರೇಂದ್ರನ ಕಾಂಡೆ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೇನೆ ನಾನು ಅವನು ಹೇಳ್ತೀಯ. ಅವಾಗ ಬಾಬುರಾಮ ನೋಡಿ, ಯಾರು ನೋಡಿರಲಿಲ್ಲ, ಶರತ್ಕಾಲ ನೋಡಿರಲಿಲ್ಲ, ಬಾಬುರಾಮ ನೋಡಿರಲಿಲ್ಲ. ಯಾರಪ್ಪ ನರೇಂದ್ರ, ಅವನು ಹೃದಯ ಹೀನ. ಬಾಬುರಾಮ್ ಭಾವಿಸಿದ್ದು ಹೃದಯ ಹೀನ. ರಾತ್ರಿ ಎಲ್ಲ ಪಾಪ ಈ ಮಹಾಶಯರು ನಿದ್ದೆ ಕೆಟ್ಟ ಅವನು ಧ್ಯಾನ ಮಾಡ್ತಾ ಇದ್ದಾರೆ. ಒಮ್ಮೆ ಬಂದು ನೋಡ್ಕೊಂಡು ಹೋಗ್ಬಾರ್ದ? ಯಾರೋ ನಮ್ಗೆ ಯಾರು ಸಂಶಯ ನಿಮ್ಮ ಕಂಡ ತುಂಬ ಇಷ್ಟಪಡ್ತಾನೆ ಬನ್ನಿ ಅಂತಂದ್ರೆ, ನಮ್ಗೆ ಅಂತ ಹೇಳ್ತಾ ಇದ್ದಾರೆ ಬಾಳ ಒಂದು ಅದಕ್ಕೆ ಅಂತ. ಇದೆಲ್ಲ ಶಾರದಾ ತುಂಬ, ಯಾಕಂದ್ರೆ ಸಂಯಮದಿಂದ ಕೂಡಿದಂಥ ಮನಸ್ಸು ಹೇಗಿರ್ತದೆ, ಯಾವುದನ್ನು ಒಪ್ಪೋದಿಲ್ಲ. ಲೋಕದ ಒಂದು ಇಂಚು ಬೆನ ಅಂತ ಎಷ್ಟು ಅದ್ಭುತವಾಗಿ ಇಂಥವ್ರು ಮಾತ್ರ ಪರಮಹಂಸರಿಗೆ ಶಿಷ್ಯನಾಗಿ ಸಾಧ್ಯ. ನಾವು ನೀವೆಲ್ಲ ದೂರದಲ್ಲೇ ಉಳಿಬೇಕು. 150 ವರ್ಷ ಆದ್ಮೇಲೆ ಹುಟ್ಟಬೇಕು, ಜೊತೆ ಹುಟ್ಟಕ್ಕಾಗಲ್ಲ. ಹುಟ್ಟಿದ್ರೆ ಅರ್ಥವಾಗಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಬಾಬುರಾಮ್ ಭಾವಿಸ್ತಾನೆ, ಏನು ಹೃದಯ ಹೀನ ಇನ್ನು ಬರಲೇ ಇಲ್ವಲ್ಲ. ಅದಾದ್ಮೇಲೆ ಇನ್ನೊಂದು ಸನ್ನಿವೇಶ ಯಾರು ಬರುತ್ತೆ, ವೈಕುಂಠನಾಥ್ ಸನ್ಯಾಲ. ಅವನು ನರೇಂದ್ರನ್ ನೋಡಿರೋದಿಲ್ಲ. ಅವನು ದಕ್ಷಿಣೇಶ್ವರಕ್ಕೆ ಒಂದ್ಸಲ ಬರ್ತಾನೆ. ದಕ್ಷಿಣೇಶ್ವರಕ್ಕೆ ಬಂದಾಗ ಪರಮಹಂಸ ಏನು ಮಾಡ್ತಾರೆ, ಕೂತ್ಕೊಂಡಿರ್ತಾರೆ. ವೈಕುಂಠನಾಥ ಸನ್ಯಾಲ ಬಂದಾಗ ಪರಮಹಂಸ ನೀನು ಹೇಗಿದೆ ಅಂತ ಕೇಳ್ಬೇಕತ್ತಾನೆ. ನರೇಂದ್ರ ಬರಲಿಲ್ಲ. ವೈಕುಂಠ ನೀನು ಹೇಗಿದೆ ಬಂದಾಗ ಅವನು ಕೇಳಲೇ ಇಲ್ಲ. ಅವನು ಪರಮಹಂಸರು ಅವತ್ತು ಸಂಪೂರ್ಣವಾಗಿ ವೈಕುಂಠ ಬರಿತಾನೆ. ಸಂಪೂರ್ಣವಾಗಿ ಪರಮಹಂಸ ಅಂತ ನಾನು ದಕ್ಷಿಣೇಶ್ವರಕ್ಕೆ ಹೋದಾಗ ನರೇಂದ್ರನ ವಿಚಾರದಲ್ಲಿ ತುಂಬಿ ಹೋಗ್ಬಿಟ್ಟಿದ್ರು, ನನ್ನ ವಿಚಾರ ಕೇಳಲೇ ಇಲ್ಲ. ಅದು ಎಷ್ಟು ಮಟ್ಟಿಗೆ ತುಂಬೋಗಿದ್ದು, ನರೇಂದ್ರ ಎಂಥ ಶುದ್ಧ ಸಾತ್ವಿಕ ವ್ಯಕ್ತಿ, ಅವನು 18 ಗುಣ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ವ್ಯಕ್ತವಾಗಿದೆ. ಅವನು ನಾನು ನೋಡಲಿಕ್ಕೆ ಬರ್ತಾ ಇಲ್ಲ, ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಯಾರು ಅರಿತಾರೆ ನಂದು ಅಂಥೇಳಿ ಅವರು ಗೊಳಗೊಳಗೊ ಅಂತ ಒಂದು ಮಗು, ಒಂದು ತಾಯಿ ತನ್ನ ಮಗನನ್ನ ಅಥವಾ ಮಗಳನ್ನ ಕಳ್ಕೊಂಡಾಗ ಯಾವ ರೀತಿ ದುಃಖ ಉಂಟಾಗ್ತಲ್ಲ ಆ ರೀತಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪರಮಹಂಸ. ಆಮೇಲೆ ಪರಮಹಂಸಗೆ ಬೇಜಾರಾಗ್ತದಂತೆ, ಇವ್ರ ಮುಂದೆ ಯಾಕೆ ಕಳಬೇಕು ಅಂತ ಹೇಳಿ ಕೋಣೆಯಿಂದ ಹೊರಗೆ ಹೋಗ್ಬಿಟ್ಟು ಪಂಚವಟಿಯಲ್ಲಿ ಹತ್ಕೊಂಡು ಮತ್ತೆ ಬರ್ತಾರೆ, ಕಣ್ಣೆಲ್ಲ ಹೊತ್ಕೊಂಡು ಬಂದ್ಬಿಟ್ಟು ಆಮೇಲೆ ಹೇಳ್ತಾರೆ, ನನ್ನ ಕಷ್ಟ ಯಾರು ಹೇಳಿ, ವಯಸ್ಸಾಗಿದೆ, ನಾನು ಮುದುಕ ಅಂತಾರೆ ಪರಮಹಂಸ. ನನಗೆ ವಯಸ್ಸಾಗಿದೆ, ಮುದುಕ. ನರೇಂದ್ರನಿಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಇದು ನನ್ನ ಯಾವ ರೀತಿ ಒಂದು ಬಟ್ಟೆಯನ್ನು ಹಿಂಡಿದಾಗ ಯಾವ ರೀತಿ ನನ್ನ ಇದಾಗುತ್ತೋ ಆ ರೀತಿ ನನ್ನ ಹೃದಯವನ್ನು ಯಾರೋ ಹಿಂಡಿದಾಗ ಆಗ್ತಾ ಇದೆ. ಆ ನರೇಂದ್ರನಿಗೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಾ ಇಲ್ಲಲ್ಲ. ನೋಡಿ, ಪರಮಹಂಸರ ಪ್ರೇಮ. ಅದಕ್ಕೆ ಶಾರದಾಂಜಿ ಬರೀತಾರೆ, ಪಾಪ ನರೇಂದ್ರನಿಗೆ ಜೀವನದ ದುಃಖ ಅರಿವಾಗುವವರೆಗೂ ಪರಮಹಂಸರ ಪ್ರೇಮ ಅರಿವಾಗಲಿಲ್ಲ. ಆಮೇಲೆ ಅವನ ತಂದೆ ಎಲ್ಲ ಕಳ್ಕೊಳ್ತಾನಲ್ಲ, ಜಗತ್ತಿನಲ್ಲಿ ಎಲ್ಲರೂ ಮೋಸ ಮಾಡ್ತಾರಲ್ಲ, ಆವಾಗ ಅವನಿಗೆ ಪರಮಹಂಸರ ಪ್ರೇಮ ಅರಿವಾಗ್ತದಂತೆ. ಅದಕ್ಕೆ ಇದನ್ನ ಒಬ್ಬ ಸಾಧಕನಾಗಿ ಒಂದೊಂದೇ ಹಂತವನ್ನು ನಿಧಾನಕ್ಕೆ ಓದ್ಕೊಂಡು ಹೋಗ್ಬೇಕು, ಅವಾಗೇ ನಮ್ಗೆ ಅರಿವಾಗೋದು. ಹೇಗೆ ಪರಮಹಂಸ ಕರ್ಕೊಂಡು ಹೋದ್ರು ಒಂದೊಂದೇ ಹಂತ ಅಂತ. ಇದನ್ನ ಆಮೇಲೆ ಮತ್ತೆ ಕೋಣೆಯಲ್ಲಿ ಬಂದು ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾರೆ ವೈಕುಂಠನ ಮುಂದೆ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ವಯಸ್ಸಾಗಿದೆ, ಮುದುಕ ಆಗ್ಬಿಟ್ಟಿದ್ದೇನೆ ನಾನು, ನನ್ನ ಶರೀರದ ಮೇಲೆ ನನ್ನ ಬಟ್ಟೆನೇ ಸರಿಯಾಗಿ ನಿಲ್ಲೋದಿಲ್ಲ. ಆದರೆ ನರೇಂದ್ರ ಚಿಂತೆ ಬಿಡೋದಿಲ್ಲ.
ಈ ಅವಸ್ಥೆ ನನ್ನ ಮನಸ್ಸಿದೆ, ನೀವೆಲ್ಲ ನನ್ನವರೇ, ಅದರಿಂದ ನಾನು ನಿಮ್ಮ ಮುಂದೆ ಅಳ್ತಾ ಇದ್ದೀನಿ, ನೀವು ಯಾರು ಅನ್ಯತಾ ಭಾವಿಸೋದಿಲ್ಲ ಅಂತ ಅನಿಸುತ್ತೆ ಅಂತ ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾ ಇದ್ದಾರೆ ವೈಕುಂಠನೆಲ್ಲ. ಆಮೇಲೆ ವೈಕುಂಠ ಭಾವಿಸ್ತಾ ಇದ್ದೆ, ಯಾರಪ್ಪ ಈ ಮಹಾಶಯ ಶ್ರೀರಾಮಕೃಷ್ಣ ಇಷ್ಟೊಂದಲ್ಲ ಒಳ್ಳೆ ಮಗುನ ಕಳ್ಕೊಂಡು ಹಾಕಿ ದುಃಖ ಪಡ್ತಾ ಇದ್ದಾರಲ್ಲ. ಆಮೇಲೆ ಅವ್ರ ಬರ್ತ್ಡೇ ಇರುತ್ತಲ್ಲ, ಶ್ರೀರಾಮಕೃಷ್ಣದ್ದು ಒಂದು ಇದಿರುತ್ತೆ, ಅವತ್ತು ಪಂಚವಟಿಯಲ್ಲಿ ಕೀರ್ತನೆ ಎಲ್ಲ ಶುರು ಮಾಡಿರ್ತಾರೆ. ಎಲ್ಲರೂ ಆಯ್ತು, ಪರಮಹಂಸರು ಏನು ಕೇಳಿದ್ರು, ನರೇಂದ್ರ ಬರಲಿಲ್ವಾ? ಕೀರ್ತನೆ ಶುರು ಆಯ್ತು, ಎಲ್ಲರೂ ಹಾಡ್ತಾ ಇದ್ದಾರೆ, ವೈಕುಂಠ ಕೂಡ ಇದ್ದಾನೆ. ಅವಾಗ ಅವ್ರು ಹೇಳ್ತಾರೆ ನರೇಂದ್ರ ಬರಲಿಲ್ಲ. ಆಮೇಲೆ ಮಧ್ಯಾಹ್ನದ ಮೇಲೆ ನರೇಂದ್ರ ಬರ್ತಾನೆ, ಅವನು ಕಾಮಿಗೆಲ್ಲ ಹೋಗಿರ್ತಾನೆ ಅಂತ ಅವನು ಹೇಳ್ತಾರೆ, ಒಳ್ಳೆ ಪಟೀಗ ಅವನು ಆತ್ಮಸಂಯಮಿ, ಯಾವುದಕ್ಕೂ ಜಗ್ಗುದಿಲ್ಲ. ಅವನು ಮಧ್ಯಾಹ್ನದ ಮೇಲೆ ಆರಾಮಾಗಿ ಬರ್ತಾ ಇದ್ದಾರೆ. ಬೆಳಿಗ್ಗೆನೆ ಪರಮಹಂಸ ಕಾಯ್ತಾ ಇದ್ದಾರೆ, ನನ್ನ ಹುಟ್ಟಿದಪ್ಪ ನರೇಂದ್ರ ಬರ್ತಾನೆ ಇವತ್ತು ಅಂತ. ಮಧ್ಯಾಹ್ನದವರೆಗೂ ಕೀರ್ತನೆ ರುಚಿ ಬರ್ತಾ ಇದ್ದಾರೆ, ಅದು ಪಾಡಿ ಕೀರ್ತನೆ ನಡೀತದೆ. ನರೇಂದ್ರ ಬಂದಾಗ ಏನಾಯ್ತು, ವೈಕುಂಠ ಬರೀತಾನೆ. ಆಮೇಲೆ ಈ ಕಡೆ ಗಮನನೇ ಇಲ್ಲ ಅವರಿಗೆ. ಇಲ್ಲಿ ಏನು ಕೀರ್ತನೆ ನಡೀತಾ ಇದೆ, ಯಾರು ಹಾಡ್ತಾ ಇದ್ದಾರೋ, ಯಾವ ಕೀರ್ತನೆ ಹಾಡಿದಾಗ ಏನಾಗ್ತಿತ್ತು, ಪರಮಹಂಸರಿಗೆ ಭಾವ ಸಮಾಧಿಗೆ ಹೋಗ್ತಾ ಇದ್ದಾರೆ. ಈಗ ನರೇಂದ್ರ ಇಲ್ಲ ಅಂತ ಭಾವ ಸಮಾಧಿನೂ ಬರ್ತಾ ಇಲ್ಲ, ಭಗವಂತ ಕೂಡ ದೂರ ಉಳಿದಿಲ್ಲ. ಯಾವಾಗ ನರೇಂದ್ರ ಬಂದ ಓಡಿ ಹೋಗಿ ಪರಮಹಂಸ ಏನ್ ಮಾಡ್ತಾರೆ, ಅವ್ನು ಹೆಗಲಿ ಮೇಲೆ ಕೂರ್ತಾರೆ, ಕೂತು ಭಾವ ಸಮಾಧಿ ಬರ್ತಾರೆ. ಕೀರ್ತನೆಯಿಂದ ಹೋಗದಂತ ಕೀರ್ತನೆಯಿಂದ ಅವರು ಭಾವ ಸಮಾಧಿ ಹೋಗಲಿಲ್ಲ, ನರೇಂದ್ರ ನೋಡೋದ್ರಿಂದ ಭಾವ ಸಮಾಧಿ ಹೋಗ. ಅಂದ್ರೆ ವಾಟ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಶ್ರೀರಾಮಕೃಷ್ಣ ಇಸ್ ಸೀಯಿಂಗ್ ಇನ್ ನರೇಂದ್ರನಾಥ್. ನರೇಂದ್ರನಲ್ಲಿ ಯಾವ ಮಟ್ಟದ ದಿವ್ಯತೆ ಆವಿರ್ಭಾವ ಆಗಿದೆ ಅಂತ ಅವರ ಅರಿವಿಗೆ ಬರ್ತಾ ಇದೆ ಅಂತಂದ್ರೆ, ಆ ಒಂದು ಉತ್ಕಟವಾದ ಪ್ರೇಮ ಹೊಮ್ಮಿ ಬರ್ತಾ ಇದೆ. ಯಾಕೆ ಆ ಮಟ್ಟದಲ್ಲಿ ಇವನು ನಿಂತಿದ್ದಾನೆ ಶ್ರೀರಾಮಕೃಷ್ಣ, ಆ ಮಟ್ಟದ ಎದುರುಗಡೆ ಇದೆ, ಅದು ಅವನಿಗೆ ಅರಿವಿಗೆ ಬರಲಿಲ್ಲ, ಅದು ಇವ್ರಿಗೆ ಅರಿವಿಗೆ ಬರ್ತಾ ಇದೆ. ಆದ್ರಿಂದ ಈ ಶ್ರೀರಾಮಕೃಷ್ಣರು ಅವನ ಒಂದು ಆತ್ಮವಿಶ್ವಾಸ ಮತ್ತು ಇಂದ್ರಿಯ ಸಂಯಮ ಮತ್ತು ಬುದ್ಧಿಶಕ್ತಿ ಮತ್ತು ಪಾಶ್ಚಾತ್ಯರಿಂದ ಆದಂತಹ ಶಿಕ್ಷಣಕ್ಕೆ ಅವರು ಮೊದಲು ಶಿಕ್ಷಣವನ್ನು ಕೊಡುವುದರ ಮುನ್ನ ಪ್ರೇಮದಿಂದ ಬಂಧಿಸಲ್ಪಡಬೇಕಾಗಿತ್ತು. ಅದರ್ವೈಸ್ he would have formed his own religious order. ಅಥವಾ ಒಂದು ಸಂತಾನನಾಗಿ ಒಬ್ಬ ರಾಜನಾಗಿರ್ತಾ ಇದ್ದ, ಅದು ಬಿಟ್ಟು ಇನ್ನೇನಾಗಲಿಕ್ಕೆ ಸಾಧ್ಯ. ಅದಕ್ಕೆ ಪರಮಹಂಸ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಅದ್ಭುತವಾದ ಒಂದು ಪ್ರೇಮದಿಂದ ಅವನ ಹಿಡಿದು ಎಳಿತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಯಾವಾಗಲೂ ಅವ್ನು ಏನು ಹೇಳ್ತಾ ಇದ್ರು, ಇವನು ನಿತ್ಯ ಸಿದ್ಧ, ಇವನು ಧ್ಯಾನ ಸಿದ್ಧ. ಅದಕ್ಕೆ ಪರಮಹಂಸರು ನಿತ್ಯ ಸಿದ್ಧ ಅನ್ನೋದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ರು ಪರಮಹಂಸರು, ಇವರಿಗೆ ಮಾರ್ವಾಡಿ ಭಕ್ತಗಳೆಲ್ಲ ಸಾಕಷ್ಟು ಕಾಣಿಕೆಗಳನ್ನೇನು ಆಹಾರ ತಿಂಡಿ ಪದಾರ್ಥಗಳನ್ನೆಲ್ಲ ತಂದುಕೊಡ್ತಾ ಇದ್ರು, ಕಲ್ಸಕ್ಕರೆ, ಬಾದಾಮಿ, ಈ ಥರ ಏನೇನೋ 28 ಎಲ್ಲವನ್ನೂ ತಂದುಕೊಡ್ತಾ ಇದ್ರು. ಪರಮಹಂಸ ಏನು ಹೇಳ್ತಾ ಇದ್ರು, ಈ ಮಾರ್ವಾಡಿ ಭಕ್ತರು ಹೇಗೆ ಗೊತ್ತು, ನಿಮ್ಮಲ್ಲಿ ಯಾರಾಗಿದ್ರೆ ಒಳಗೆ ಇಟ್ಬಿಡಿ. ಈ ಮಾರ್ವಾಡಿ ಭಕ್ತರಲ್ಲ ಹಾಗೆ ಎಷ್ಟು ಚೆನ್ನಾಗಿ ಒಂದನೇ ವಚನದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಒಂದೊಂದು ಪದನು. ಈ ಮಾರ್ವಾಡಿ ಭಕ್ತರಲ್ಲ ಹೇಗೆ ಅಂತಂದ್ರೆ, ಒಂದು ವಿಳ್ಯದೆಲೆ ಕೊಟ್ರೆ ಅದಕ್ಕೆ 16 ಆಸೆಗಳನ್ನ ಕಟ್ಟಿ ಕೊಡ್ತಾರಂತೆ. ನಮ್ಗೆ ಹೀಗೆಲ್ಲ ಆಗಲಿ, ನಾ ಹೇಗೆ ಅಂತ ಕೇಳಲ್ಲ, ನಮ್ಗೆ ಹೀಗೆಲ್ಲ ಅನುಕೂಲ ಆಗಲಿ. ಇವನ್ ಪರಮಹಂಸ ಒಂದು ವಿಳ್ಯದೆಲೆ ನಾನು ತಗೊಂಡ್ರೆ ನಮ್ಗೆ ಈ ಮನೇಲಿ ಹೀಗೆಲ್ಲ ಚೆನ್ನಾಗಿ ಆಗ್ಬೇಕು ಅಂತೇಳಿ ಒಂದು ವಿಳ್ಯದೆಲೆ ಕೊಟ್ರೆ ಅದ್ರ ಜೊತೆಗೆ 16 ಆಸೆಗಳನ್ನು ಸೇರಿಸಿ ಕೊಟ್ಟಿರ್ತಾರಂತೆ. ಆದ್ರಿಂದ ಇಂಥದ್ದು ಒಬ್ಬ ಸಾಧಕ ತಿಂದ್ರೆ ಪರಮಹಂಸ ಹೇಳ್ತಾರೆ, ಅವನ ಒಳಗಡೆ ಇರ್ತಕ್ಕಂಥ ಭಕ್ತಿ ನಶಿಸಿ ಹೋಗ್ತದೆ. ಯಾರಾದ್ರೂ ಆಸೆಯಿಂದ ನಮ್ಗೆ ಏನೇ ಕೊಟ್ಟು ನಾವು ಸ್ವೀಕಾರ ಮಾಡಿಬಿಟ್ರೆ ಅವನ ಒಳಗಡೆ ಇರ್ತಕ್ಕಂಥ ಭಕ್ತಿ ಹೊರಟೋಗ್ತದೆ. ಪರಮಹಂಸ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣರು ಆ ಮಾರ್ವಾಡಿ ಭಕ್ತರು ತಂದುಕೊಟ್ಟಿದ್ದಂಥ ಆಹಾರವನ್ನ ಯಾರಿಗೂ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ನರೇಂದ್ರ ಬಂದಾಗ ಹೇಳ್ತಾರೆ, ಇದನ್ನೆಲ್ಲ ಅವನು ಕೊಡಿ. ಅವನು ಜ್ಞಾನದಿಂದ ಪ್ರಚೋದಿಸ್ತಾ ಇದ್ದಾನೆ. ಅವನ ಒಳಗಡೆ ಇರ್ತಕ್ಕಂಥ ಬೆಂಕಿ, ಈ ಮಾಯೆ ಯಾವುದೇ ರೀತಿಯಲ್ಲೂ ಅವನು ಹಿಡಿಲಿಕ್ಕಾಗಲ್ಲ, ಬಂಧಿಸ್ಲಿಕ್ಕೆ ಯಾಕೆ ಯೋಗ ಮಾಯೆ ಅವನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಎಲ್ಲವನ್ನೂ ಕತ್ತರಿಸಾಕ್ತಾನೆ. ಆದ್ದರಿಂದ ನೀವು ಇದನ್ನ ಅವನಿಗೆ ಕೊಡಿ, ಅವನು ನಿತ್ಯ ಸಿದ್ಧ. ಇದು ಯಾಕೆ ಅರಿಬೇಕು ಅಂತಂದ್ರೆ, ನಿತ್ಯ ಸಿದ್ಧನ ಇದನ್ನ ನಾವು ಅರಿವಿಗೆ ಸರಿಯಾಗಿ ಬರ್ತಾ ಇದ್ರೆ, ನಾನೇನು ಹೇಳ್ತಲ್ಲ ಅವನ್ನೆಲ್ಲ ಹಚ್ತಾ ಇದ್ದೆ ಚೆನ್ನಾಗಿ ಅಂತ, ನಮ್ಮ ಮನಸ್ಸನ್ನು ಕೊಳಕಲ್ಲಿ ಹಾಕ್ತೀವಿ ಅಂತ ಅನ್ನೋದಕ್ಕೆ ಸೇರಿಸಿ. ಇನ್ನು ವಿವೇಕಾನಂದ ಮಾಂಸ ತಿಂದಂತೆ ಈ ಮೊನ್ನೆ ಇಶ್ಯೂ ಅದೇ ಗೋಹತ್ಯೆ ಬಂದಾಗ ವಿವೇಕಾನಂದ ತಗೊಂಡ್ಬಿಡ್ತಾರೆ ಪತ್ರಿಕೆಗಳು, ಇದೊಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಇದನ್ನ ಯಾರು ಓದ್ತಾರೆ, ನೀವು ಓದಿ ಹೇಳಿದ್ರೆ ಮತ್ತೆ ಜನಕ್ಕೆ ಅರ್ಥ ಆಗ್ತದೆ. ನೀವು ಹೇಳ್ತಾ ಇದ್ರೆ ಯಾರಿಗೂ ಬರ್ತದೆ. ಇದು ಬಹಳ ಮುಖ್ಯ. ಇದು ಒಂದು ರೀತಿ ಈಗ ಅವಧೂತರಲ್ಲೇ ಕೆಲವು ಇರ್ತಾರೆ, ಅವ್ರ ಬಾಹ್ಯ ವರ್ತನೆ ಬಹಳ ವಿಚಿತ್ರವಾಗಿರ್ತದೆ, ಒಳಗಡೆ ಮಾತ್ರ ಜ್ಞಾನ ಪೂರ್ಣವಾಗಿರ್ತದೆ. ಈ ಅವಧೂತರ ಲಕ್ಷಣವೇ ಹಾಗೆ. ಇವನು ಶಿವನ ಅಂಶ ಆದ್ರಿಂದ ಇವನು ಬಾಹ್ಯ ವರ್ತನೆ ಹಿಡ್ಕೊಂಡು ಆಂತರಿಕ ಪ್ರಜ್ಞೆಯನ್ನು ಹಿಡಿಲಿಕ್ಕಾಗಿ ಪರಮಹಂಸರು ಬಂದದ್ದೇ ಅದೃಷ್ಟವಶ. ಪರಮಹಂಸರ ಪತಿ ಹೆಜ್ಜೆದು ನರೇಂದ್ರನ್ ಎಷ್ಟು ಹೊಗಳಿ
ಆನಂದ ಪಡ್ತಾ ಇದ್ರು ಅಂತಂದ್ರೆ ಅವನು ಅಷ್ಟು ಶುದ್ಧ ಅಂತ ಬೇರೆಯವ್ರಿಗೆಲ್ಲ ಯಾಕಂದ್ರೆ ಗೊತ್ತಿತ್ತು ಪರಮಹಂಸ. ನಾವು ಮುಂದಕ್ಕೆ ಹೋದ ಮೇಲೆ ಇವನನ್ನ ಹೇಳಿದಲ್ಲ ಅವನು ಅಷ್ಟು ಸ್ವೇಚ್ಛಾಚಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವನು ಇಂದ್ರಿಯ ಸಂಯಮಿಯ ಮುಕ್ತ ಪುರುಷ ಆದ್ರಿಂದ ಅವ್ನು ಸ್ವೇಚ್ಛಾಚಾರಿ ಕಾಣ್ತಾನೆ ಬಾಕಿದೆ. ಅದು ಪರಮಹಂಸ ಹೇಳಿದ್ರೆ ನಮ್ಗೆ ಅರ್ಥ ಆಯ್ತು. ಬೇರೆ ಶಿಷ್ಯರು ಒಪ್ಪಿದ್ರು, ಗುರುಗಿ ಭಕ್ತರು ಕೂಡ ಒಪ್ಪಿದ್ರು. ಇಲ್ಲ ಅದು ಯಾರು ಒಪ್ತಾ ಇದ್ದಾರೆ. ಅದಕ್ಕಾಗಿ ಪರಮಹಂಸ ಒತ್ತಿ 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 ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಇನ್ನೊಂದು ಧ್ಯಾನ ಸಿದ್ಧ. ಧ್ಯಾನ ಸಿದ್ಧಕ್ಕೆ ನಮಗೆ ಬಾಲ್ಯದಿಂದಲೇ ಸಾಕಷ್ಟು ಘಟನೆಗಳನ್ನೆಲ್ಲ ನಡೆದು ಬಂದಿದೆ. ಅದನ್ನು ನೆನ್ನೆ ಕೂಡ ಒಂದು ಸೂಕ್ಷ್ಮ ಒಂದು 5 ನಿಮಿಷ ಹೇಳಿದೆ. ಕಾಶಿಪುರ್ ಗಾರ್ಡನ್ ಶ್ರೀರಾಮಕೃಷ್ಣ ಶರೀರ ಬಿಡ್ತಾ ಇದ್ದಾರೆ. ನೀನೊಂದು 2-3 ತಿಂಗಳು ಶರೀರ ಬಿಟ್ಬಿಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ ನರೇಂದ್ರನಾಥ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಸಾಧನೆಯನ್ನು ತೀವ್ರಗೊಳಿಸ್ತಾ ಇರ್ತಾನೆ. ಅವನ ಧ್ಯಾನವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತಾನೆ. ಎಷ್ಟು ಮಟ್ಟಿಗೆ ಅವನ ತೀವ್ರತೆ ಧ್ಯಾನ ಇರುತ್ತೆ ಅಂತಂದ್ರೆ ಒಂದ್ಸಲ ಗಿರೀಶ ಜೊತೆಗಿರ್ತಾನೆ. ಅವನ ಲೈಫಲ್ಲಿ ಬರುತ್ತೆ ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸ್ ಅಲ್ಲಿ ಈ ಘಟನೆ ಇದೆ. ವಾಲ್ಯೂಮ್ 1 ಅಲ್ಲಿ ಇದೆ. ದ ಡೇಸ್ ಅಟ್ ಕಾಶಿಪುರ್ ಗಾರ್ಡನ್ ಹೌಸ್ ಅಂತಾನೆ ಚಾಪ್ಟರ್ ಹೆಸರಲ್ಲಿ. ಈ ಕಾಶಿಪುರ್ ಗಾರ್ಡನ್ ಹೌಸ್ ಮಾಡಿ ಮೇಲೆ ಶ್ರೀರಾಮಕೃಷ್ಣ ಮಲ್ಲಿಗೆಲ್ಲ ಹೋಗಿದ್ದಲ್ಲ, ಮಾಡಿ ಮೇಲೆ ಇರುತ್ತೆ. ಹಿಂಗಡೆ ಸ್ವಲ್ಪ ಕಾಡಿತ್ತು, ಈಗೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಒಳಗಡೆ ಕಾಡಿನಲ್ಲಿ ಹೋಗಿ ನರೇಂದ್ರ ಧ್ವನಿ ಹಾಕೊಂಡು ಯಾರ್ಯಾರು ಇತರ ಜೊತೆಗೆ ಧ್ಯಾನ ಮಾಡ್ಬಿಡೋರು. ಒಂದ್ ದಿವಸ ಅವನು ಗಿರೀಶನ್ ಕರ್ಕೊಂಡು ಹೋಗ್ತಾನೆ. ಗಿರೀಶ ಕೂಡ ಬಂದು ಜೊತೆಗೆ ಕೂತ್ಕೊಳ್ತಾನೆ ಧ್ಯಾನಕ್ಕೆ. ಗಿರೀಶನ್ ಪಾಪ ನಂತರ 108,000 ಚಿಂತೆ ಅವನಿಗೆ ಥಿಯೇಟರ್ ಕಟ್ಕೊಂಡಿದ್ದಾನೆ. ಧ್ಯಾನ ಕೂತ್ಕೊಳ್ತಾನೆ. ನರೇಂದ್ರ ಕೂಡ ಧ್ಯಾನ ಕೂತ್ಕೊಳ್ತಾನೆ. ಗಿರೀಶನ್ಗೆ 5 ನಿಮಿಷ ಕೂರ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ಎಷ್ಟು ಸೊಳ್ಳೆಗಳಿತ್ತು ಅಂತಂದ್ರೆ ಅವನು ಕೂರ್ಲಿಕ್ಕೆ ಬಿಡ್ತಿಲ್ಲ. ಅವನು ಎತ್ತು ಹೊರಗಡೆ ಬಂದ್ಬಿಡ್ತಾನೆ. ಆದರೆ ಹಿಂದೆ ಒಮ್ಮೆ ನೋಡ್ತಾನೆ ಅವನು. ನರೇಂದ್ರ ನೋಡಿದ್ರೆ ಅದು ಜೀವನದಲ್ಲಿ ಬರ್ದಿದೆ. ಏನು ಅಂತಂದ್ರೆ ದ ಮಸ್ಕಿಟೋಸ್ ಹ್ಯಾವ್ ಕವರ್ಡ್ ನರೇಂದ್ರನಾಥ್ ಲೈಕ್ ಎ ಬ್ಲ್ಯಾಂಕೆಟ್. ಸಂಪೂರ್ಣವಾಗಿ ಒಂದು ಹೊದಿಗೆ ಮುಚ್ಚಿದ ಹಾಗೆ ಅವನಿಗೆ ಸೊಳ್ಳೆಗಳು ಮುಚ್ಕೊಂಡಿದೆ. ನರೇಂದ್ರ ಮುತ್ತಲ್ಲಿ ತಿನ್ಕಾಡ್ತಾನೆ, ಅಲ್ಲಾಡ್ತಾನೆ. ಧ್ಯಾನ ಸಿದ್ಧ. ಆದ್ರಿಂದ ಇಂಥ ಯೋಗಿ ಮಾತ್ರ ಕರ್ಮದ ಬಗ್ಗೆ ಸರಿಯಾದ ಪ್ರವಚನ ಮಾಡೋದಿಲ್ಲ. ಇದು ಅರಿಬೇಕು. ಅದಕ್ಕೆ ಕರ್ಮಯೋಗ ಓದ್ಬೇಕಂದ್ರೆ ವಿವೇಕಾನಂದ ನಿವೇತ ಕೂಡ ಬರ್ತದೆ. ನೋಡಿ ಎಷ್ಟು ಸಮಯ ಆಗುತ್ತೆ. ನಾನು ಪುಸ್ತಕಗಳನ್ನ ಏನೇನು ತೊಗೊಂಬಂದಿದ್ದೀನಿ ಸಮಯದ ಮೇಲೆ. ನಿವೇತ ಕೂಡ ಬರೀತಾಳೆ. ಯಾವ್ಯಾವ ಲೆಕ್ಚರ್ನಲ್ಲಿ ಸ್ವಾಮೀಜಿ ಯಾವ್ಯಾವ ಘಟನೆಗಳನ್ನು ವರ್ಣನೆ ಮಾಡಿದ್ದಾರೆ. ಮೇರಿ ಲೂಯಿಸ್ವರೆಗೂ ಬರೀತಾಳೆ. ಈ ಯಾವ್ಯಾವ ಚಾಪ್ಟರ್ ಮೇಲೆ ಅವರು 1000 ಐಲ್ಯಾಂಡ್ ಪಾರ್ಕಲ್ಲಿ ಪಾಠವನ್ನು ಮಾಡಿದ್ದು ಯಾವ್ಯಾವ ದಿವಸ, ಅದು ಹಿಂದ್ಗಡೆ ಏನೇನು ಅನುಭವ ಇದೆ. ಅದಕ್ಕೆ ವಿವೇಕಾನಂದರು ಪಾಶ್ಚಾತ್ಯರಲ್ಲಿ ಮತ್ತು ಮುಂದೆ ಬೇಲೂರು ಮಠ ಮತ್ತು ಇದನ್ನೆಲ್ಲ ಅರಿಬೇಕಂದ್ರೆ ಪರಮಹಂಸರೊಂದಿಗೆ ಅವನು ಏನು ಗಳಿಸಿದ ನರೇಂದ್ರನಾಥ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಈಗ ಎಲ್ಲದಕ್ಕೂ ಒಂದು ಗುರ್ತ ಸಿಗ್ತದೆ ನನಗೆ. ಈ ಗುರುವಿನಡೆಗೆ ದೇವರಡಿಗೆ ಮಹಾಪುರುಷಮಾಲ ಸ್ವಾಮಿ ಶಿವಾನಂದರದ್ದು ಪುಸ್ತಕ ಇದೆ. ಅದರಲ್ಲಿ ಒಂದು ಘಟನೆಯನ್ನು ಬರ್ತದೆ. ಕೊನೇ ಅಧ್ಯಾಯದಲ್ಲಿ ಅದೊಂದು ಘಟನೆ ಬರ್ತದೆ. ಲಾಸ್ಟ್ ಫ್ಯೂ ಪೇಜಸ್ ಮುಂಚೆ ಅದೊಂದು ವಿಶೇಷವಾದ ಘಟನೆ ಬರೀತಾರೆ. ಅದು ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ, ನನ್ನ ಲೈಫಲ್ಲೂ ಸಿಕ್ಕಿಲ್ಲ. ಅದು ಡಿವೈನ್ ಪ್ಲೇನಲ್ಲೂ ಬಂದಿಲ್ಲ. ಇಲ್ಲಿ ಇದೆ ಗುರುವಿನ ದೇವರಡಿಗೆ ಪುಸ್ತಕದಲ್ಲಿ ಇದೆ. ಅಲ್ಲಿ ಏನು ಬರ್ತಾರೆ, ತಾರಕು ಸ್ವಾಮಿ ಶಿವಾನಂದರು ಇವರೆಲ್ಲ ಒಟ್ಟಿಗೆ ಮಲಗ್ತಾ ಇದ್ರು. ಯಾರು ರಾತ್ರಿ ಒಬ್ಬರು ಮೇಲ್ಗಡೆ ಶ್ರೀರಾಮಕೃಷ್ಣ ಸೇವೆಯಲ್ಲಿ ಕೆಲವರು ನಿರತರಾಗಿದ್ದರು, ಕೆಲವರು ಯಾರ ಸೇವೆ ಇರ್ತಿರಲಿಲ್ಲ, ಅವ್ರು ಮಾತ್ರ ರಾತ್ರಿ ಮಲಗೋರು. ಅದು ಶಿಫ್ಟ್ ಬೇಸಿಸ್. ಒಂದು ದಿವಸ ಶಶಿ, ತಾರಕ್ಕು, ನರೇಂದ್ರ ಇವರೆಲ್ಲ ಒಟ್ಟಿಗೆ ಮಲ್ಕೊಂಡಿದ್ದಾರೆ ಕೆಳಗಡೆ ಕೋಣೆಯಲ್ಲಿ. ನೀವು ಹೋದರೆ ಹುಲಿ ಮುಂದದ ಕೋಣೆ ಬರ್ತದೆ, ಈ ಕಡೆ ಕೋಣೆಯಲ್ಲಿ ಭಕ್ತರು ಮಲಗೋರು, ಆ ಕಡೆ ಕೋಣೆಯಲ್ಲಿ ಶ್ರೀಮಾತೆಯವರು ಇರೋರು. ಅಡುಗೆ ಮಾಡಿ ಮೇಲ್ಗಡೆ ತಂದ್ಕೊಡೋರು. ಮಲಗಿದಾಗ ಒಂದೇ ಸೊಳ್ಳೆ ಪರ್ದೆ ಕೆಳಗಡೆ ಅಷ್ಟು ಜನ ಮಲಗಿದ್ರು ಎಲ್ಲರೂ ಕೂಡ. ಈ ಮಹಾಪುರುಷ ಮಲಗೆ ರಾತ್ರಿ ಇದ್ದಕ್ಕಿದ್ದಂಗೆ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದಾಗ ಏನು ನೋಡುತ್ತೆ, ಇಡೀ ಕೋಣೆ ಜ್ಯೋತಿಯಿಂದ ಆವೃತವಾಗಿದೆ. ದಿವ್ಯ ಜ್ಯೋತಿ, ಡಿವೈನ್ ಲೈಟ್. ಸಂಪೂರ್ಣ ಕೋಣೆ ಬೆಳಕಿಂದ ಆವೃತ ಆಗಿದೆ. ಯಾಕೆ ಅಂತ ನೋಡಿದ್ರೆ ತನ್ನ ಪಕ್ಕದಲ್ಲಿ ನರೇಂದ್ರ ಮಲಗಿರ್ತಾನೆ. ಪಕ್ಕದಲ್ಲಿ ಅವನು ತಿರುಗಿ ನೋಡಿದ್ರೆ ನರೇಂದ್ರ ಇಲ್ಲ. ನೋಡಿದ್ರೆ 7-8 ವರ್ಷದ ಹಲವಾರು ಬಾಲ ಶಿವ ಇದೆ. ಎಲ್ಲ ಬಾಲ ಶಿವ, ಅವರೆಲ್ಲ ಬಾಲಕರು. ಎಷ್ಟು 7ರಿಂದ 8ನೇ ವಯಸ್ಸಿಂದ ಬಾಲಕರು ನಗ್ನರಾಗಿದ್ದಾರೆ, ಬಟ್ಟೆ ಇಲ್ಲ, ಜಟಾಜೂಟರಾಗಿದ್ದಾರೆ. ಮುಖ ತೇಜಪುಂಜದಿಂದ ಕೂಡಿದೆ. ಅವನ ಶರೀರದಿಂದ ಹೊರ ಹೊಮ್ಮಿದಂಥ ಬೆಳಕು ಇಡೀ ಕೋಣೆಯನ್ನು ಆವೃತವಾಗಿಬಿಟ್ಟಿದೆ. ಇದನ್ನು ಕಂಡು ಮಹಾಪುರುಷ ಮನಕ್ಕೆ ನಿದ್ದೆ ಬರ್ತಿದೆ. ಯಾಕೆ? ನಾನು ಮಲಗಿ ಕಾಲ್ ಅಕಸ್ಮಾತ್ ತಾಕಿದ್ರೆ ಶಿವನಿಗೆ ತಾಕಿದಾಗ ಆಗ್ತದೆ. ಅಲ್ಲಿ ನರೇಂದ್ರ ಇಲ್ಲ, ಬಾಲಕರು. ಇದು ವೀರೇಶ್ವರ ಶಿವನ ಇದು ವರ್ಣನೆ. ಇದು
ಅದನ್ನು ಮಾರದ ಇಡೀ ರಾತ್ರಿ ಅವರು ಧ್ಯಾನ ಕೂತ್ಕೊಂಡ್ಬಿಡ್ತಾರೆ ಮಹಾಪುರುಷರು. ಯಾಕೆ ಭಕ್ತರು ಶಿವನ ಪಕ್ಕ ಮಲಗಕ್ಕಾಗುತ್ತೆ, ಎಚ್ಚರವಾಗಿರ್ಬೇಕು ನಾವು. ಬೆಳಗ್ಗೆ ಎದ್ದಾಗ ನರೇಂದ್ರನಿಗೆ ಹೇಳ್ತಾರೆ, ನರೇಂದ್ರ ನಗ್ಬಿಡ್ತಾನೆ, ಅವನು ಉತ್ತರ ಕೊಡೋದು. ಆಮೇಲೆ ಮುಂದೆ ಮಹಾಪುರುಷರದೊಂದು ಶ್ಲೋಕ, ಧ್ಯಾನ ಶ್ಲೋಕವನ್ನು ನೋಡ್ತಾ ಇರ್ತಾರೆ. ವೀರೇಶ್ವರ ಶಿವನ ಮೇಲೆ ಧ್ಯಾನ ಶ್ಲೋಕ ಒಂದು ಕಡೆ ನೋಡ್ತಾರೆ, ಓದ್ತೀನಿ ನೋಡಿ. ಅದಕ್ಕೂ ಇದಕ್ಕೂ ಸಾಮಂಜಸ ಇದೆ. ವಿಭೂತಿ ಭೂಷಿತಂ ಬಾಲಂ ಅಷ್ಟವರ್ಷಾಕೃತಿಂ ಶಿಶಿಂ ಆಕರ್ಷ್ಯ ಪೂರ್ಣನೇತಂಚ ಸುವಕ್ತಂ ದರ್ಶನಚ್ಛದಂ ಚಾರುಪಿಂಗ ಜಟಾವತಾಲಿಂ ನಗ್ನಂ ಪ್ರಹಸಿತಾನನಂ ಶ್ವೇತವೋಚಿತ ನೇಪಥ್ಯ ಧಾರಣಂ ಚಿತ್ತಹಾರಿಣಂ. ಇದು ಶಿವನ, ವೀರೇಶ್ವರ ಶಿವನ ಧ್ಯಾನ ಮಂತ್ರ. ಇದು ಇದಕ್ಕೂ ಅವ್ರಿಗೆ ಆದ ಘಟನೆಗೂ ಸಂಬಂಧ ಸರಿಯಾಗಿದೆ. ಇದು ಅಷ್ಟವರ್ಷಾಕೃತಿಂ ಶಿಶುಂ ಅಂತಿದೆ. ಬಾಲಕ 8 ವರ್ಷದ ಶಿಶುವಾಗಿ ಜಟಾಜೂಟನಾಗಿ ಆಕರ್ಷಪೂರ್ಣ ನೇತನಾಗಿ ಸುವಕ್ತನು, ಆಮೇಲೆ ನಗ್ನನಾಗಿ ಪ್ರಹಸಿತಾನು ತೇಜಪುಂಜನಾಗಿ ಕಾಣ್ತಾನೆ. ಅವನ ಮೇಲೆ ಧ್ಯಾನಿಸಬೇಕು ಅಂತ ಇವರಿಗೆ ಸಾಕ್ಷಾತ್ ದರ್ಶನ ಆಗಿದೆ. ಅದಕ್ಕೆ ಶ್ರೀರಾಮಕೃಷ್ಣರು ಮುಂದೆ ಕಾಶಿಪುರ ಗಾರ್ಡನ್ ಹೌಸ್ ಬರ್ತಾ ಬರ್ತಾ ಶ್ರೀರಾಮಕೃಷ್ಣರು ಏನು ಹೇಳ್ತಾ ಇದ್ದಾರೆ, ಈಗ ಇದು ಪ್ರಕೃತಿ, ಅದು ಪುರುಷ. ನರೇಂದ್ರನಿಗೆ ತೋರಿಸಿ ಹೇಳ್ತಾ ಇದ್ದಾರೆ, ಅದು ಪುರುಷ, ಇದು ಪ್ರಕೃತಿ. ಅಂದರೆ ಇದು ಇಟ್ ಈಸ್ ಸಮಥಿಂಗ್ ಲೈಕ್ ಎ ಫೆಮಿನೈನ್ ಕ್ಯಾರೆಕ್ಟರ್, ದಟ್ ಇಸ್ ಎ ಮ್ಯಾಸ್ಕುಲೈನ್ ಕ್ಯಾರೆಕ್ಟರ್. ಆದ್ದರಿಂದ ನಾನು ಎಂದಿಗೂ ನಿನ್ನನ್ನು ಆಕರ್ಷಣೆ ಮಾಡ್ತಿರ್ತೀನಿ, ನೀನು ನನ್ನಿಂದ ಆಕರ್ಷಿತನಾಗುತ್ತೀಯೇ. ಅಂದ್ರೆ ಏನು, ಪ್ರಕೃತಿ ಪುರುಷರಿಲ್ಲದೆ ಕರ್ಮ ಆಗ್ಲಿಕ್ಕೆ, ಜಗತ್ತೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಂಖ್ಯ ಫಿಲಾಸಫಿನಲ್ಲಿ ಪ್ರಕೃತಿ ಪುರುಷರು ತ್ರಿಗುಣಾತ್ಮಕ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಪ್ರಕೃತಿ ಪುರುಷರು, ಅದು ಏನೋ ಪುರುಷ ಅವನು ನಿಷ್ಕ್ರಿಯ, ಅವನು ಚೇತನ, ಚೈತನ್ಯದಿಂದ ಕೂಡಿರ್ತಾನ. ಎಲ್ಲವೂ ಕೂಡ ಒಂದೇ ಫಿಲಾಸಫಿ. ಮಾಯೆ ಅಂತ ಹೇಳಿದ್ರೆ ಅದ್ವೈತ ಆಗ್ತದೆ, ಲಕ್ಷ್ಮಿ ಅಂತ ಹೇಳಿದ್ರೆ ವಿಶಿಷ್ಟ ಅದ್ವೈತ ಆಗುತ್ತೆ, ಎರಡು ಬೇರೆ ಅಂದರೆ ದ್ವೈತ ಅಂತ ಅಷ್ಟೇ. ಇದೆಲ್ಲ ನನ್ನ ಅನಿಸಿಕೆ ಅಂತ ಇಟ್ಕೊಳ್ಳಿ. ನೀವು ಆಮೇಲೆ ಯಾರೋ ತತ್ವಶಾಸ್ತ್ರ ಸ್ವಾಮೀಜಿ ಹೇಳಿದ್ರು ಅಂತಲ್ಲ, ಹೀಗೆ ಅರ್ಥ. ಆದರೆ ಇದಕ್ಕೆಲ್ಲ ವ್ಯಾಖ್ಯಾನ ಬೇರೆ ರೀತಿ ಮಾಡಬೇಕಾಗುತ್ತೆ. ತತ್ವಶಾಸ್ತ್ರ ಬೇರೆ ಬೇರೆ ಪದ ಉಪಯೋಗಿಸ್ತಾರೆ. ಅದರಿಂದ ಪ್ರಕೃತಿ ಪುರುಷರು, ಅವನು ಪುರುಷ ನಿಷ್ಕ್ರಿಯ, ಅವನು ಚೈತನ್ಯಮಯ, ಅವನು ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಮ ಮಾಡಬೇಕಾದ್ರೆ ಅಂದರೆ ಪ್ರಕೃತಿ ಇರಬೇಕು. ಪ್ರಕೃತಿ ಅದಕ್ಕೆ ಚೈತನ್ಯ ಇಲ್ಲ. ಅದಕ್ಕೆ ಪ್ರಾಕ್ಸಿಮಿಟಿ ಆಫ್ ದಿಸ್ ಚೈತನ್ಯ ಅಂದ್ರೆ ಏನು, ಚೈತನ್ಯದ ವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಮಾತ್ರ ಕರ್ಮ ಉಂಟಾಗುತ್ತೆ. ಪ್ರಕೃತಿನಲ್ಲಿ ತಾನಾಗೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವತಂತ್ರ ಅಲ್ಲ, ಅದು ಪ್ರಕೃತಿ, ಅದು ಪರತಂತ್ರ. ಅವನು ಯಾವಾಗಲೂ ಪುರುಷನಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತದೆ. ಪುರುಷ ಯಾವಾಗಲೂ ಸ್ವತಂತ್ರ. ಅದಕ್ಕೆ ನರೇಂದ್ರ ತುಂಬ ಮುಂದಕ್ಕೆ ಹೋಗಿ ಅಷ್ಟು ಸಾಕು. ತತ್ವಶಾಸ್ತ್ರ ಸಾಂಖ್ಯ ಫಿಲಾಸಫಿ ಬರ್ತದೆ ಇವರನ್ನ. ಆಮೇಲೆ 24 ಅಂಶಗಳು ಅಲ್ಲಿಂದನೇ ಬರೋದು, ಸತ್ವಗುಣ ರಜಸ್ಸಿಂದ ಬೇರೆ ಬೇರೆ ಗುಣಗಳಿದೆ. ಅದರಿಂದ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಇವನು ನರೇಂದ್ರ, ಅವನ ಚೈತನ್ಯ, ಅವನು ಚೈತನ್ಯ, ನಾನು ಅವನಿಗಾಗಿ ಪರತಂತ್ರನಾಗಿಬಿಟ್ಟಿದ್ದೇನೆ. ಅವನು ಪುರುಷನಾದ್ದರಿಂದ ನಾನು ಪ್ರಕೃತಿ, ಕರ್ಮ ಆಗೋದು ಅವನ ಮೂಲಕ. ಹೌದು, ಅದು ಸತ್ಯ ತಾನೆ. ಯಾಕಂದರೆ ಪರಮಹಂಸ ಸಾಧನೆ ಮಾಡಿ ಕರ್ಮ ಮಾಡಿಸಿ ಈ ಶರೀರದಿಂದಲೇ ಜಗತ್ತಿಗೆ. ಆದ್ದರಿಂದ ಪರಮಹಂಸ ಮುಂದೆ ಹೇಳ್ತಾ ಇದ್ದಾರೆ, ಅವನು ಪುರುಷ, ನಾನು ಪ್ರಕೃತಿ. ಆಮೇಲೆ ಇನ್ನೊಂದು ಘಟನೆ ನೀವು ನೆನಪು ಮಾಡ್ಬೇಕೇನು, ಒಂದ್ಸಲ ಶ್ರೀರಾಮಕೃಷ್ಣ ಗುಡಿಯನ್ನು ಕುಡಿಬೇಕಾಗಿತ್ತು. ಅಂಬಲ ಬಂದು ನರೇಂದ್ರನ ಪಕ್ಕಕ್ಕೆ ಕೂರಿಸಿ ಅವನಿಗೆ ಬಾಯಿಗೆ ಇಡ್ತಾನೆ. ಆಮೇಲೆ ಅದನ್ನು ತೆಗೆದುಕೊಂಡು ತಮ್ಮ ಬಾಯಿಗೆ ಹಾಕೊಳಕ್ಕೆ ಹೋಗ್ತಿರ್ತಾರೆ ಎಂಜಿಲಾಗಿ. ಪರಮಹಂಸ ಎಂದಿಗೂ ಮುಟ್ತಿರಲಿಲ್ಲ, ಯಾರ್ದು ಮುಟ್ತಿರ್ಲಿಲ್ಲ. ಅದಕ್ಕೆ ನರೇಂದ್ರನ ಹೇಳ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಮಹಾಶಯರಿ ಇದನ್ನು ತೊಳೆದ್ಬಿಟ್ಟು ಕೊಡ್ತೇನೆ, ಬೇಡ ಮೂರ್ಖ. ಶ್ರೀರಾಮಕೃಷ್ಣನ್ ಹೇಳ್ತಾರೆ, ಮೂರ್ಖ, ನನಗೂ ನಿನಗೂ ಭೇದ ಏನಿದೆ. ಏನು ಅದ್ಭುತ ವಾಕ್ಯ ಇದು. ಅದಕ್ಕೆ ಹೇಳಲು ನಿಧಾನಕ್ಕೆ ಓದ್ತಾ ಎಷ್ಟೋ ಅಂಶ ಕಳ್ಕೊಂಡ್ಬಿಡ್ತೇವೆ ನಾವು. ನನಗೂ ನಿನಗೂ ಭೇದ ಏನಿದೆ, ಗಂಗೆಯ ಮೇಲೆ ಒಂದು ಕೋಲಿಟ್ರೆ ಅಥವಾ ದಾರ ಇಟ್ಟರೆ ಯಾವ ರೀತಿ ಬರೀ ದಾರದಿಂದ ಭೇದ ಉಂಟಾಗಿದೆ ಅಂತ ಭಾವನೆ ಉಂಟಾಗ್ತದೋ, ವಸ್ತುತಃ ಹೆಂಗು ಅಭೇದವಾಗಿದೆಯೋ, ನಾನು ನೀನು ಅಭೇದ, ನಾನೇ ನೀನು ನೀನೇ ನಾನು. ಪರಮಹಂಸ ಹೇಳ್ತಾ ಇದ್ರು ಇದು ನರೇಂದ್ರನಿಗೆ ಕಾಶಿಪುರದಲ್ಲಿ. ಆದ್ದರಿಂದ ಎಂಜಿಲಾಗಿದ್ರು ಕೂಡ ಶ್ರೀರಾಮಕೃಷ್ಣ ಗುಡಿಯನ್ನು ತಂಪಾಯಲ್ಲಿ ಇಟ್ಕೊಳ್ತಾನೆ. ಮೂರ್ಖ, ಇನ್ನೂ ನೀನು ಅಭೇದ ಭಾವಿಸಲಿಕ್ಕೆ ಆಗ್ತಾ ಇರ್ಬೋದು, ಇನ್ನೂ ನೀನು ನನ್ನಿಂದ ಬೇರೆ ಭಾವಿಸ್ತಾ ಇದ್ದೀರ, ನಾನು ನೀನು ಒಂದೇ. ಎಲ್ಲಿಗೆ ಹೋಗಿದೆ ನೋಡಿ, ನರೇಂದ್ರ ಪೊಲೀಸ್ ಮಹಾಶಯರಿಗೆ ಹುಚ್ಚು ಹಿಡಿದಿದೆ, ಮೋನೋಮ್ಯಾನಿಯಾಕ್ ಅಂತ ಹೇಳ್ದ. ಈಗ ಪರಮಹಂಸ ಎಲ್ಲಿ ಕರ್ಕೊಂಡು ಹೋದ್ರು, ಕಾಶಿಪುರ ಗಾರ್ಡನ್ ಹೌಸಲ್ಲಿ ನಾನು ನೀನು ಒಂದು. ಏನು ಇದ್ರ ತುಂಬ ಇದ್ರ ಮುಂದೆ ತುಂಬ ಘಟನೆಗಳೆಲ್ಲ ಇದೆ. ಅದು ನಿಧಾನಕ್ಕೆ ಒಂದೊಂದೇ ಘಟನೆಯನ್ನು ನಿಧಾನಕ್ಕೆ ಮಾಡ್ಕೋಬೇಕು ಆಲೋಚನೆ. ನಮ್ಮ ಸಮಯಕ್ಕೆ ನಾನು ಇಷ್ಟಕ್ಕೆ ಮಾತ್ರ ಇಟ್ಕೊಳ್ತಾ ಇದ್ದೀನಿ, ನಿಮ್ಗೆ ಬಿಟ್ಟಿದ್ದೀನಿ, ಮಿಕ್ಕಿದ್ದನ್ನು ನಿಧಾನಕ್ಕೆ ಆಲೋಚನೆ ಮಾಡ್ಕೊಳ್ಳಿ. ಅಂದರೆ ಶ್ರೀರಾಮಕೃಷ್ಣ ಈಗ ಆ ಅವಸ್ಥೆಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವನು ಅಲ್ಲಿಗೆ ಕರ್ಕೊಂಡು ಹೋಗಿ ತಯಾರಾಗಿದೆ. ನಾನು ನೀನು ಒಂದು.
ಇನ್ನು ಅವನ ಆ ಮಟ್ಟದ ಬಹುಶಃ ಸಾಧನೆ ಅನುಭವ ಆಗಿತ್ತೋ ಇಲ್ವೋ, ಅದು ಪರಮಶಃ ಅವನ ಅಲ್ಲಿಗೆ ಕಾಶಿಪುರ ನಿರ್ವಿಕಲ್ಪ ಸಮಾಧಿ ಅನುಭವ ಕೊಟ್ಬಿಡ್ತಾರಲ್ಲ, ಅವನ್ನ ನರೇಂದ್ರನ ಕರ್ಕೊಂಡೋಗಿ ಅದಕ್ಕೆ ನಿಲ್ಲಿಸ್ತಾರಲ್ಲ, ಆಗ ಇಲ್ಲಿ ಅವನಿಗೆ ಈ ಚಿಂತನೆಗಳೆಲ್ಲ ಆಗ್ತಾ ಇದ್ದಾಗ ಈಗ ಅವನಿಗೆ ಬುದ್ಧನ ಪ್ರೇಮದ ಬಗ್ಗೆ ತೀವ್ರವಾದ ಹಂಬಲ ಉಂಟಾಗ್ತಿದೆ. ನಾನು ಬುದ್ಧನಾಗಿ ಸಾಧನೆ ಮಾಡಬೇಕು, ಇಹೈವ ಶಿಷ್ಯತಿ ಮೇ ಶರೀರ, ಈ ಶರೀರ ಇಲ್ಲೇ ನಶ್ವರ ಆಗಬೇಕು, ಸಾಕ್ಷಾತ್ಕಾರ ಆಗಬೇಕು, ಇಲ್ಲೇ ಶರೀರ ಇಲ್ಲೇ ಬಿದ್ದೋಗ್ಬೇಕು. ನರೇಂದ್ರ ಬುದ್ಧ ಮಾಡಿದ ಸಂಕಲ್ಪ ಬೋಧಿ ವೃಕ್ಷದ ಕೆಳಗಡೆ ಅದು ನೆನಪಾಗಿ ಶುರುವಾಯಿತು ನನಗೆ ಕಾಶಿಪುರ ಗಾರ್ಡನ್ ಹೌಸಲ್ಲಿ. ಈ ನೆನಪಿನಲ್ಲಿ ಅವನೇನು ಮಾಡ್ದ, 3 ದಿವಸ ನಾಪತ್ತೆ ಓಡಿ ಹೋಗ್ಬಿಟ್ಟ. ಬೋಧಿಗೆಯಲ್ಲಿ ಅವನ ಜೊತೆ ಕಾಳಿಗಿರ್ತಾನೆ, ಸ್ವಾಮಿ ಅಭೇದ ಅಂತೂ ಇನ್ನೊಬ್ಬ ತಾರಕ್ಕಿರ್ತಾನೆ, ಇವರಿಬ್ರು ಜೊತೆಗಿರ್ತಾರೆ. ಆಮೇಲೆ ಅವನೇನು ಮಾಡ್ತಾನೆ, ನರೇಂದ್ರ ಧ್ಯಾನ ಕೂತಿದ ತಕ್ಷಣ ಅವನ ಒಳಗಡೆ ಆ ಬುದ್ಧನ ಪ್ರೇಮ ಅವನೆಲ್ಲ ಅವನ ಕಣ್ಣು ಮುಂದೆ ಬಂದ್ಬಿಡ್ತಾ ಬೋಧಿ ವೃಕ್ಷದಲ್ಲಿ. ಆ ಭಾವನೆ ತಾಳಲಾರ್ದೆ ಬಂದು ತಾರಕನ ತಬ್ಕೊಂಡ್ಬಿಡ್ತಾನೆ. ತಾರಕ ಯಾಕೆ ತಬ್ಕೊಂಡೆ, ನನಗೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ, ಬುದ್ಧನ ಎಲ್ಲ ಚಿತ್ರ ನನ್ನ ಎದುರುಗಡೆ ಬರ್ತಾ ಇದೆ, ಆ ಅನುಭವ ನನಗೆ ತಡ್ಲಿಕ್ಕೆ ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಅವನೇನು ಮಾಡ್ತಾನೆ, ನರೇಂದ್ರ ಹೋಗಿ ತಾರಕನ ತಬ್ಕೊಂಡ. ಇದಾದ ಮೇಲೆ ಈ ಅಷ್ಟೊತ್ತಿಗೆ ಆಗಲಿ ಇಲ್ಲಿ ಏನು ಕೇಳಿರ್ತಾರೆ, ಮಹಾಶಯರು ಎಲ್ಲಿ ಹೋಗ್ಬಿಟ್ಟ ನರೇಂದ್ರ, ಓಡಿ ಹೋಗಿಬಿಟ್ಟ. ಎಲ್ಲ ಏನು ಭಾವಿಸಿದ್ರು ಅವ್ನು ಸನ್ಯಾಸ ತಗೊಂಡ್ಬಿಡ್ತಾನೀಗ, ಮತ್ತೆ ಬರೋದಿಲ್ಲ ಅಂತ. ಅದು ಒಂದು ಗೌರ ಘಟನೆ ಇದೆಲ್ಲ ಬಿಟ್ಟಿದ್ದೀನಿ ಸಮಯದ. ಅದಕ್ಕೆ ಶ್ರೀರಾಮಕೃಷ್ಣ ಅಂತಾರೆ, ಅವಾಗ ಮಾತಾಡ್ತಿರಲಿಲ್ಲ ಶ್ರೀರಾಮಕೃಷ್ಣ, ಎಲ್ಲ ಸನ್ನೆ ಇಲ್ಲೇ, ಎಲ್ಲ ಇಲ್ಲೇ ಇರುತ್ತೆ, ಎಲ್ಲ ಶ್ರೀರಾಮಕೃಷ್ಣ ಸನ್ನೆ ಮಾಡಿ ತೋರಿಸ್ತಾರೆ. ಎಲ್ಲವೂ ಪೂರ್ಣ ರೂಪದಲ್ಲಿ ವ್ಯಕ್ತ ಆಗ್ತಾ ಇರೋದು ಇಲ್ಲೇ. ಅವನು ಮತ್ತೆ ಇಲ್ಲಿಗೆ ಬರಬೇಕು, ಅಲ್ಲೇನಿಲ್ಲ ಬರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಾದ್ಮೇಲೆ ಬರ್ತಾರೆ, ಬಂದ ಮೇಲೆ ಆ ಪ್ರಸಂಗ ಮಾತ್ರ ಓದ್ತೇನೆ. ಇದೆಲ್ಲ ದೀಸ್ ಆರ್ ಆಲ್ ಮೆನಿ ಇನ್ಸ್ಟ್ರಕ್ಷನ್ಸ್ ಇದು ಎಂಬೆಡೆಡ್ ಇದರಲ್ಲಿ. ಇದನ್ನೆಲ್ಲ ನೀವು ನಿಧಾನಕ್ಕೆ ಆಲೋಚನೆ ಮಾಡಿ ಸಾಧ್ಯವಾದರೆ. ನಾನು ಬರೀ ಘಟನೆ ಮಾತ್ರ ಇದೆ. ವಚನ ವೇದದಲ್ಲಿ ಶ್ರೀರಾಮಕೃಷ್ಣ ಮತ್ತು ಬುದ್ಧದೇವ 2ನೇ ಭಾಗ 1585ನೇ ಪುಟ, ವಚನ ವೇದ 2ನೇ ಭಾಗ. ಈ ಘಟನೆ ಓದಿ ಮತ್ತೆ ಮುಂದಕ್ಕೆ ಹೋಗ್ತೀನಿ, ಅದು ಮತ್ತೆ ಮುಂದಕ್ಕೆ ಲಿಂಕ್ ಬೇಕು, ಅದಕ್ಕೆ ಇದು ಸೇರಿಸ್ತಾ ಇದ್ದೀನಿ. ಹಾಗೆ ಶ್ರೀರಾಮಕೃಷ್ಣ ನೋಡಿ ಪೂರ್ಣತೆಗೆ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನರೇಂದ್ರನ. ಈ ಪೂರ್ಣತೆ ಅರಿವಾದರೆ 1000 ಐಲ್ಯಾಂಡ್ ಪಾರ್ಕಲ್ಲಿ ಆ ಪೂರ್ಣತೆಯನ್ನು ನಮ್ಗೆ ಆಸ್ವಾದಿಸಲಿಕ್ಕಾಗುತ್ತೆ. ಅದು ಆಸ್ವಾದನೆ ಆಗ್ಬೇಕಂದ್ರೆ ಇದರ ತಯಾರಿನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವನು ಅಲ್ಲಿಗೆ ಹೋಗ್ಬೇಕು ಅಂತ ಇನ್ನೊಬ್ಬನ ಕರ್ಕೊಂಡ್ಬರ್ಬೇಕಲ್ಲ, ಅವನು ಇನ್ನೂ ಸರ್ಪಾಸ್ ಮಾಡ್ದ ಅಂತ ಅನ್ಸುತ್ತೆ ನನ್ನ ವೈಯಕ್ತಿಕ ದೃಷ್ಟಿ. ಈ ಸರ್ಪಾಸ್ ಶ್ರೀರಾಮಕೃಷ್ಣ ಅಂತ ನನ್ನ ವೈಯಕ್ತಿಕ ದೃಷ್ಟಿ ಇಲ್ಲ. ಯಾಕಂದರೆ ನಮ್ಮ ಜೀವನ ನಮ್ಮ ಮನಸ್ಸಲ್ಲಿ ಹಾಕೊಂಡು ನಮಗೆಲ್ಲ ಅವಕಾಶ ಕೊಡೋದು ಎಲ್ಲಿ, ಅವನು ಬಂದು ಮಠ ಕಟ್ತೇನೆ ನಮ್ಗೆ ಎಲ್ಲಿ ಅವಕಾಶ ಸಿಗ್ತಾಯಿತ್ತು. ನಮ್ಮದೆಲ್ಲ ಸಂಪ್ರದಾಯ, ಪೂರ್ವಶ್ರಮದ ಸಂಪ್ರದಾಯ, ಕಟ್ಟ ಸಂಪ್ರದಾಯದಲ್ಲಿ ಒಬ್ಬನೇ ಸ್ವಾಮಿಗಳು, ಎಲ್ಲಿ ಅವಕಾಶ. ನಾವು ಸನ್ಯಾಸ ಆಗಬೇಕು ಅಂತ ಆಸೆ ಕೊಟ್ಟರು ಎಲ್ಲಿ ಸಂಪ್ರದಾಯ ಜಾಗಲ್ಲಿದೆ, ಇದು ಬರದೇ ಇದೆ, ಇಲ್ಲ ಹೋಗಿ ಜೀವನ ಹಾಳಾಗುತ್ತಿರ್ತಾರೆ. ಈಗ ಶ್ರೀರಾಮಕೃಷ್ಣ ನರೇಂದ್ರನಿಗೆ ಕೇಳ್ತಾ ಇದ್ದಾರೆ, ಬುದ್ಧದೇವನು ಕೊಟ್ಟ ಉಪದೇಶಗಳೇನು? ಶ್ರೀರಾಮಕೃಷ್ಣ ನರೇಂದ್ರನಿಗೆ ಬುದ್ಧದೇವನು ಕೊಟ್ಟ ಉಪದೇಶಗಳೇನು? ಇವರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಈಗ ನಿನ್ನ ಅನುಭವ ಏನಾಗಿದೆ ಅಂತ. ಇವನು ನರೇಂದ್ರ ಹೇಳ್ತಾ ಇದ್ದಾರೆ, ಭಗವಂತ ಇದ್ದಾನೆಯೇ ಇಲ್ಲವೇ ಎಂಬುದರ ವಿಷಯವಾಗಿ ಆತ ಮಾತನಾಡುತ್ತಲೇ ಇರಲಿಲ್ಲ. ಆದರೆ ತನ್ನ ಇಡೀ ಜೀವಮಾನವೆಲ್ಲ ದಯಾಮೂರ್ತಿಯಾಗಿ ಆತ ಕಳೆದ. ಒಂದು ಗಿಡಗ ಹಕ್ಕಿಯೊಂದನ್ನು ಹಿಡಿದು ಇನ್ನೇನು ಅದನ್ನು ತಿನ್ನುವುದರಲ್ಲಿತ್ತು. ಆ ಹಕ್ಕಿಯನ್ನು ಉಳಿಸಲು ಬುದ್ಧ ತನ್ನ ದೇಹದ ಮಾಂಸವನ್ನು ಕತ್ತರಿಸಿಕೊಟ್ಟ. ಶ್ರೀರಾಮಕೃಷ್ಣ ಸುಮ್ಮನೆ ಕೂತಿದ್ದಾರೆ. ನರೇಂದ್ರ ಬುದ್ಧನ ಸಂಬಂಧವಾಗಿ ಇನ್ನೂ ಹೆಚ್ಚು ಉತ್ಸಾಹಗೊಂಡು ಆತನ ವಿಷಯವಾಗಿ ಮಾತನಾಡುತ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಗಮನಿಸಬೇಕು ಅಂತಂದ್ರೆ, ಈಗ ಪರಮಹಂಸ ಇಷ್ಟೆಲ್ಲ ಅನುಭೂತಿ ಕೊಟ್ಟರು ಕೂಡ ಬುದ್ಧನ ವರ್ಣನೆ ಇವರು ಮುಂದೆ ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಪೂರ್ಣ ಮಟ್ಟದಲ್ಲಿ ಒಪ್ಕೊಂಡಿಲ್ಲ. ನಾನೇ ನೀನು, ನೀನೇ ನಾನು, ಇನ್ನೂ ಅಭೇದ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈ ಅವಸ್ಥೆಗೆ ಬಂದರೂ ಕೂಡ ಇನ್ನೂ ಕೂಡ ನರೇಂದ್ರನಾಥ ಪರಮಹಂಸನ ಒಪ್ತಾರೆ. ಈಗ ಯಾರೇ ಆಗಲಿ ನಮ್ಮ ಮುಂದೆ ಇಷ್ಟೆಲ್ಲ, ಈಗ ನಾವು ಯಾರಿಗೋ ಒಬ್ರಿಗೆ ಏನೋ ಸಾಕಷ್ಟು ಮಾಡಿರ್ತೀವಿ, ಲೌಕಿಕ ದೃಷ್ಟಿ ತೋಣ, ಆಧ್ಯಾತ್ಮಿಕಕ್ಕೆ ಆಮೇಲೆ ಬರೋಣ. ಲೌಕಿಕ ದೃಷ್ಟಿ, ನೀವು ಯಾರೋ ಒಬ್ಬ ಹುಡುಗನೋ ಒಬ್ಬ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಬೆಳೆಸಿರ್ತೀವಿ, ನೀವೇ ಚೆನ್ನಾಗಿ ನೋಡ್ಬೋದು, ಅವನಿಗೆ ಆಸರನೇ ಇರೋದಿಲ್ಲ, ಎಲ್ಲ ಮಾಡಿರ್ತೀವಿ. ಬೆಳೆದ ಕೆಲಸ ಸಿಕ್ಕಿ ಮದುವೆ ಆದ್ಮೇಲೆ ನಾವು ನಿಮ್ಮನ್ನು ನೋಡೋದಿಲ್ಲ. ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ರೆ ಪೊಳ್ಳ ಅವನು ಮುಖ ತಿರ್ಸೋಗ್ತಾನೆ. ನೀವೆಲ್ಲ ಇರೋರಿಗೆಲ್ಲ ಹೇಳ್ತೀರಿ. ಏನೇ ಸಂದರ್ಭ ಬಂದು ಆ ವ್ಯಕ್ತಿ ಬಗ್ಗೆ ನೀವು ಯಾರ ಥರ ಮಾತಾಡ್ತಿರ್ತೀರಿ ಅಂತ ಇಟ್ಬಿಡಿ. ಆ ವ್ಯಕ್ತಿ ಮಾತು ಬಂತು, ಇಂಥ XYZ ಹೀಗೆ ಎಲ್ಲೋ ಕೆಲಸ ಮಾಡ್ತಾನೆ, ಅವನ ಬಗ್ಗೆ ಮಾತಾಡ್ಬಿಡ್ತೀರಿ. ಯಾಕೆ ಎಲ್ಲ ಇಷ್ಟ ಕಷ್ಟಪಟ್ಟು ಬೆಳೆಸ್ತೇವೆ, ಮುಖ ತಿರ್ತು ಹೋಗ್ತಾನೆ. ನಾವು ಬರೀ ಒಂದು ಹೇಳಿದೆ, ಇದರದ್ದು ಹಲವಾರು ಘಟನೆಗಳು ನಡೆಯುತ್ತೆ. ಈಗ ಇಲ್ಲಿ ಒಬ್ಬ ಸಿದ್ಧ ಪುರುಷ ಇದ್ದಾನೆ, ಇವನಿಗೆ ಗೊತ್ತು ಪೂರ್ಣ ಮಟ್ಟದ ಪ್ರಮಾಣದಲ್ಲಿ ಇಲ್ಲಿ ಈಗ ಆಧ್ಯಾತ್ಮಿಕ ವ್ಯಕ್ತತೆ ಉಂಟಾಗಿದೆ ಜಗತ್ತಿನಲ್ಲಿ.
ನಾನು ಇಷ್ಟೆಲ್ಲ ಕೊಟ್ಟರು ಇವನು ಅರಿವಿಗೆ ಬರ್ತಾ ಇಲ್ವಲ್ಲ ಇವನಿಗೆ ಅಂತ ಯಾವ ರೀತಿ ಶ್ರೀರಾಮಕೃಷ್ಣ ಒಳಗಡೆ ತಮಕ ಉಂಟಾಗಿರ್ಬೇಕು. ಇನ್ನು ಒಂದು 3-4 ತಿಂಗಳು ಶರೀರ ಬಿಡ್ತಾ ಇದ್ದೀನಿ ನಾನು. ಐ ಆಮ್ ಗೋಯಿಂಗ್ ಅವೇ. ಇವನು ತಯಾರಾಗಬೇಕು. ಯಾವ ಮಟ್ಟದ ಒಳಗಡೆ ಭಾವನೆ ಇರ್ತಾರೆ ನೋಡಿ. ಶ್ರೀರಾಮಕೃಷ್ಣ ಸುಮ್ಮನೆ ಕೊಡ್ತಿದ್ದಾರೆ. ನರೇಂದ್ರ ಬುದ್ಧನ ಸಂಬಂಧವಾಗಿ ಇನ್ನೂ ಹೆಚ್ಚು ಉತ್ಸಾಹಗೊಂಡು ಆತನ ವಿಷಯವಾಗಿ ಮಾತನಾಡಲಿಸಿದ್ದಾನೆ. ನರೇಂದ್ರ ಎಂಥ ವೈರಾಗ್ಯ! ರಾಜಕುಮಾರನಾಗಿಯೂ ಎಲ್ಲವನ್ನು ತಿಳಿಸಿಬಿಟ್ಟ. ಯಾರಿಗೆ ಎಂದರೆ ಏನೂ ಇಲ್ಲವೋ, ದನಕನಕಾದಿಗಳು ಒಂದು ಕಿಂಚಿತ್ತೂ ಇಲ್ಲವೋ ಅವರು ತ್ಯಜಿಸುತ್ತಾನೆ ಏನನ್ನು. ಬುದ್ಧನಾದ ಮೇಲೆ, ನಿರ್ವಾಣವನ್ನು ಹೊಂದಿದ ಮೇಲೆ ಆತ ತನ್ನ ಮನೆಗೆ ಹಿಂದಿರುಗಿ ಬಂದಾಗ ಹೆಂಡತಿಗೆ, ಮಗನಿಗೆ, ರಾಜಮನೆತನದ ಇನ್ನೂ ಅನೇಕರಿಗೆ ವೈರಾಗ್ಯವನ್ನು ಅವಲಂಬಿಸುವಂತೆ ಉಪದೇಶಿಸುತ್ತಾರೆ. ಇದು ಅದ್ಭುತ. ಎಂಥ ಅದ್ಭುತ ವೈರಾಗ್ಯ ಆತನದು! ಹಾಗೆಯೇ ವ್ಯಾಸದೇವನ ವರ್ತನೆಯನ್ನು ನೋಡಿ. ನೀವು ಯಾವಾಗಲೂ ತುಲನಾತ್ಮಕ ವ್ಯಕ್ತಿಗಳು ಒಂದು ಬಿಡೋದಿಲ್ಲ. ಎಲ್ಲಿ ಸಿಗುತ್ತೆ ಚಾಟಿ ಹೇಳ್ಕೊಡ್ತಾನೆ. ನಾವು ವ್ಯಾಸದೇವನ ಬಯಕೆ ಕೇಳ್ಬೋದಾಗ ಹಾಗೆಯೇ ವ್ಯಾಸದೇವನ ವರ್ತನೆಯನ್ನು ನೋಡಿ. ಆತ ತನ್ನ ಮಗ ಶುಕದೇವನಿಗೆ ಹೇಳಿದ, ಮಗು, ಸಂಸಾರದಲ್ಲಿ ಇದ್ದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗು. ಸಂಸಾರವನ್ನು ತಿಳಿಸಲು ಆತನಿಗೆ ಅನುಮತಿ ಕೊಡಲೇ ಇಲ್ಲ. ಬುದ್ಧದೇವ ಏನು ಗ್ರೇಟ್ ನೋಡಿ. ನರೇಂದ್ರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾನೆ, ಪರಮಹಂಸ ಸುಮ್ಮನೆ ಕೊಡ್ತಿದ್ದಾರೆ. ಇನ್ನೂ ಯಾವ ಮಾತು ಅವರ ಬಾಯಿಂದ ಹೊರಬರುತ್ತಿಲ್ಲ. ನರೇಂದ್ರ ಬುದ್ಧನು ಶಕ್ತಿ ಮುಂತಾದವನ್ನು ಒಪ್ಪುತ್ತಿರಲಿಲ್ಲ. ಆತನ ಗುರಿ ನಿರ್ವಾಣ. ಆತನದು ಎಂಥ ಅದ್ಭುತ ವೈರಾಗ್ಯ! ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸಿಗೆ ಕುಳಿತುಕೊಂಡು ಹೇಳಿದ, ಇಹೈವ ಶುಷ್ಯತು ಮೇ ಶರೀರಂ. ನನ್ನ ನಿರ್ವಾಣ ದೊರೆಯದೇ ಇತ್ತು ಎಂದರೆ ಈ ಶರೀರ ಇಲ್ಲೇ ಒಣಗಿ ಬತ್ತಿ ಹೋಗಲಿ. ಎಂಥ ದೃಢ ಪ್ರತಿಜ್ಞೆ ಆತನದು! ಇದನ್ನ ಕಾಶಿಪುರ ಗಾರ್ಡನ್ ಗೋಡೆ ಮೇಲೆ ಬರೆದಿರ್ತಾನೆ ನರೇಂದ್ರ. ಇಹೈವ ಶುಷ್ಯತು ಮೇ ಶರೀರ ಬರೆದಿರ್ತಾನೆ. ಇದರಲ್ಲಿ ವಚನದಿಂದ ಕೊನೆ ಬರ್ತದೆ. ಅಂದ್ರೆ ಏನು, ಶರೀರ ಇಲ್ಲೇ ಮುಳುಗಿ ಹೋದ್ರೆ, ಬಿದ್ದು ಹೋದ್ರೆ ಹೋಗಲಿ, ಸಾಕ್ಷಾತ್ಕಾರ ಆಗ್ಬೇಕು, ಇಲ್ಲಾಂದ್ರೆ ನಾನು ಹೇಳೋದಿಲ್ಲ. ಈಗ ಇವನಿಗೆ ಈಗ ಸಂಪೂರ್ಣ ಬುದ್ಧನ ಭಾವನೆಯಲ್ಲಿ ಕೂತ್ಕೊಂಡಿದ್ದಾನೆ. ಏನು ಸಾಕ್ಷಾತ್ಕಾರ ಈ ಕ್ಷಣಕ್ಕೆ ಆಗ್ಬೇಕು ಹಂಬಲ. ಮತ್ತೆ ಇದೊಂದು ವಿಚಾರ ಓದ್ತೀನಿ ಇಲ್ಲಿ ನೋಡಿ. ಈ ಘಟನೆಗಳನ್ನ ಸಿಸ್ಟರ್ ನಿವೇದಿತಾಗೆ ಸ್ವಾಮಿ ವಿವೇಕಾನಂದ ನರೇಟ್ ಮಾಡ್ತಾರೆ. ಬುದ್ಧನ ಜೀವನವನ್ನ, ಯಾಕಂದ್ರೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ತಯಾರು ಮಾಡಬೇಕು, ಅವಳ ನೈಕ. ಆದ್ದರಿಂದ ತಯಾರು ಮಾಡ್ಬೇಕಾದ್ರೆ ಅವನು ಬುದ್ಧನ ವರ್ಣನೆಯನ್ನ ನಿವೇದಿತ ಮುಂದೆ ಇಡ್ತಾರೆ. ನಿವೇದಿತ ಬರೆಯುವ ವಾಕ್ಯ ಗಮನಿಸಿ. ಈಗ ಈಗ ಯಾರು ನಿಮ್ಮಲ್ಲೇ ಅಥವಾ ನನ್ನನ್ನೇ ಬುದ್ಧನ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಬೇಕು. ನಿವೇದಿತ ಬರೋ ವಾಕ್ಯಕ್ಕೆ ವ್ಯತ್ಯಾಸ ನೋಡಿ. ಅವಳು ಹೇಗೆ ಅದನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಪ್ರತಿ ಪದಗಳನ್ನು ಗಮನಿಸಬೇಕು. ಇಂಗ್ಲೀಷು ಅದು ಸ್ವಲ್ಪ ನಿಮ್ಗೆ ಅರ್ಥ ಆಗ್ತದೆ. ಔಟ್ ಆಫ್ 500 ಲೈನ್ಸ್ ರಿನೌನ್ಸ್ ಫಾರ್ ಅದರ್ಸ್ ಹ್ಯಾಡ್ ಬೀನ್ ಡಿಸ್ಟಿಲ್ಡ್ ದ ಪಿಟಿ ದಟ್ ಹ್ಯಾಡ್ ಮೇಡ್ ಹಿಮ್ ಬುದ್ಧ. ಏನು ವಾಕ್ಯ ಗೊತ್ತಾ? 500 ಜನ್ಮಗಳನ್ನ ಪರರಿಗಾಗಿ ಕೊಟ್ಟ ಮೇಲೆ ಅಲ್ಲಿಂದ ಈ ಬಟ್ಟಿ ಇಳಿಸಿದ್ದೇನು? ದಯೆ. ಅದೇ ಬುದ್ಧ. ಈ ಪದಗಳಿಗೆ ಯಾರು ಉಪಯೋಗಿಸ್ತಾರೆ, ಯಾರು ಅನುಭವ ಬಂದಿರ್ತೋ ಅವ್ರು ಮಾತ್ರ ಉಪಯೋಗಿಸಕ್ಕೆ. ಅನುಭವ ಬರದೆ ಸುಮ್ಮನೆ ನಾವು ಬಾಯಲ್ಲಿದ್ದೇನೋ ಆಗೋದಿಲ್ಲ. ಔಟ್ ಆಫ್ 500 ಲೈನ್ಸ್ ರಿನೌನ್ಸ್ ಫಾರ್ ಅದರ್ಸ್ ಹ್ಯಾಡ್ ಬೀನ್ ಡಿಸ್ಟಿಲ್ಡ್ ದ ಪಿಟಿ ದಟ್ ಹ್ಯಾಡ್ ಮೇಡ್ ಹಿಮ್ ಬುದ್ಧ. ಏನು ವಾಕ್ಯಗಳಿವು! ಇದೆಲ್ಲ ನನಗೆ ಓದ್ತಾ ಇದ್ದಕ್ಕೆ ರೋಮಾಂಚನ. ಅದಾದ್ಮೇಲೆ ಈಗ ರಾಹುಲ, ಬುದ್ಧನ ಮಗ ರಾಹುಲ, ಆಗ ಯಶೋಧರಾಗೆ ಕೇಳ್ತಾನೆ, ಬಂದಿರ್ತಾನೆ ಅವನಿಗೆ ರಾಜಕೀಯ ಇದಕ್ಕೆ. ಆಗ ತಾಯಿ ಮುಂದೆ ನಿಂತು ಮಗ ಕೇಳ್ತಾ ಇದ್ದಾನೆ, ಅಪ್ಪ ಯಾರು? ಮಗ ಬುದ್ಧ ನಡ್ಕೊಂಡು ಬರ್ತಾ ಇದ್ದಾನೆ ರಸ್ತೆಯಲ್ಲಿ. ಇವಳು ನರೇಶನ್ ನೋಡಿ, ಈ ನಿವೇದಿತ ನರೇಶನ್, ಆ ನರೇಟಿವ್ ಅವಳು ನೋಡಿಲ್ಲ, ಓದಿಲ್ಲ. ಬಟ್ ವಿವೇಕಾನಂದ ಕೇಳಿದ್ದಿಂದ ಪ್ರಭಾವಿತ ಹೇಗೆ ಬರೀತಿದ್ದಾಳೆ ಅಂತ. ಈಗ ಏನು, ಕ್ವಿಕ್ ಆ್ಯಂಡ್ ಗೋ ಆ್ಯಂಡ್ ಆಸ್ಕ್ ಯುವರ್ ಫಾದರ್ ಫಾರ್ ಯುವರ್ ಪ್ಯಾಟ್ರಿಮೋನಿ. ಮಗನ ರಾಹುಲ್ ಕರೆದು ತಾಯಿ ಹೇಳ್ತಾ ಇದ್ದಾಳೆ, ನಿಮ್ಮ ಅಪ್ಪನಂತ ಹೋಗಿ ಆಸ್ತಿ ನಿನ್ನ ಭಾಗಕ್ಕೆ, ನಿನ್ನ ಆಸ್ತಿ. ಹೀಗೆ ನಿವೇದ ಬರುತ್ತೆ, ಕಂಟಿನ್ಯೂ. ಆ್ಯಂಡ್ ವೆನ್ ದ ಚೈಲ್ಡ್ ಆಸ್ಕ್ಡ್ ಮದರ್ ವಿಚ್ ಇಸ್ ಮೈ ಫಾದರ್. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬೇರೆ ಬೇರೆ ಪ್ರಯೋಗ ಇದೆ. ಹೂ ಇಸ್ ಮೈ ಫಾದರ್ ಅದು ಸಾಧಾರಣ ಪ್ರಯೋಗ. ವಿಚ್ ಇಸ್ ಮೈ ಫಾದರ್ ಅವಳ ಪ್ರಯೋಗ ಇದೆ. ಮದರ್ ವಿಚ್ ಇಸ್ ಮೈ ಫಾದರ್. ಶಿ ಡಿಸ್ಡೈನ್ ಟು ಗಿವ್ ಎನಿ ಆನ್ಸರ್ ಸೇವ್. ಶಿ ಡಿಸ್ಡೈನ್ ಟು ಗಿವ್ ಎನಿ ಆನ್ಸರ್ ಸೇವ್ ಅಂದರೆ ಇದನ್ನು ಬಿಟ್ಟು ಬೇರೆ ಹೇಳಿಲ್ಲ. ಏನು ಹೇಳಿದ್ರು? ದ ಲೈನ್ ದಟ್ ಪಾಸಸ್ ಡೌನ್ ದ ಸ್ಟ್ರೀಟ್ ಲೋ ಹಿ ದೈ ಫಾದರ್. ಹೇಳ್ತಾಳಂತೆ ತನ್ನ ಹೆಂಡತಿ, ಯಾರು ಸಿಂಹ ನಡಿಗೆಯಲ್ಲಿ ಕಾಣ್ತಾ ಇದ್ರು ಅವನೇ ನಿನ್ನ ತಂದೆ. ಇವಳಿಗೆ ಯಾವ ರೀತಿ ಭಾವನೆ ಉಂಟಾಗಿರ್ಬೇಕು ನೋಡಿ. ಇದನ್ನೆಲ್ಲ ನೀವು ಭಾವಿಸಿದ್ರೆ ಮಾತ್ರ ಇದೆಲ್ಲ ಸಿಕ್ಕತ್ತೆ ರಸ. ಇಲ್ಲಾಂದ್ರೆ ಬರೀ ಅದಕ್ಕೆ ಓದೋದು ಅಂದರೆ ಅದೇ ಬೇರೆ ರೀತಿ. ಆ್ಯಂಡ್ ದ ಲ್ಯಾಂಡ್ ಹೇರ್ ಆಫ್ ದ ಸಖ್ಯ ಲೈನ್ ವೆನ್ ಸೇಯಿಂಗ್ ಫಾದರ್ ಗಿವ್ ಮಿ ಮೈ ಇನ್ಹೆರಿಟೆನ್ಸ್.
ಇದನ್ನು ನೋಡಿ ಆ ಸಿಂಹ ನಡಿಗೆ ಇರ್ತಕ್ಕಂಥ ವ್ಯಕ್ತಿ ಮುಂದೆ ನಿಂತು ಚಿಕ್ಕ ಹುಡುಗ ಮಕ್ಕಳ ಅಪ್ಪ ಅದನ್ನು ಆಸ್ತಿ ಕೊಡು. 3 times he had to ask before Buddha, turning to Ananda, said, give it. And the Gerva cloth was thrown over the child. ಇದು ಹೇಗಿರುತ್ತೆ ನೋಡಿ, ಇದು ಜುಮ್ ಅನಿಸ್ತಿದ್ದೆಲ್ಲ. ಅವನು ಹೇಳಿದ ತಕ್ಷಣ ಆ 3 ಸಲ ಕೇಳ್ತಾನೆ, ಅಪ್ಪ ಆಸ್ತಿ ಕೊಡು, ಅಪ್ಪ ಆಸ್ತಿ ಕೊಡು, ಅಪ್ಪ ಆಸ್ತಿ ಕೊಡು. ಆಮೇಲೆ ಆನಂದ ಶಿಷ್ಯ, ಮುಖ್ಯ ಶಿಷ್ಯ ಆನಂದ ಅಂತ ತಿರುಗಿ ಇವನು ಹೇಳ್ತಾನಂತೆ, ಬುದ್ಧ ಇವನಿಗೆ ಗೆರವ, ಇವನು ಕಾವಿ ಬಟ್ಟೆ ಕೊಡು, ಕಾವಿ ಬಟ್ಟೆ ಅವನ ಮೇಲೆ ಹೊದಿಸಿದ್ನಂತೆ. ಇದು ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಬುದ್ಧ ಆದದ್ದು. ಈಗ ನರೇಂದ್ರ ಈ ಭಾವದಲ್ಲಿ ಬಂದು ನಿಂತಿದ್ದಾನೆ. ಕಾಶಿಪುರ್ ಗಾರ್ಡನ್ ಹೌಸಲ್ಲಿ ಸಂಪೂರ್ಣ ಈಸ್ ಮೆಸ್ಮರೈಸ್ಡ್. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಈಗ ಇದೆಲ್ಲ ಒಟ್ಟು ಕೂಡಿಸಿ ಶ್ರೀರಾಮಕೃಷ್ಣ ಈಗ ಒಂದು ಮಾಡಿ ಮೇಲೆ ನಿಂತಿದ್ದಾನೆ. ಇದೆಲ್ಲ ಆಗಿದೆ, ಈ ಘಟನೆಗಳೆಲ್ಲ ಆಗಿದೆ. ಶ್ರೀರಾಮಕೃಷ್ಣ ಬ್ರಹ್ಮ ಮತ್ತು ಮಾಯೆಯ ಸಂಬಂಧವಾಗಿ ಮಾತುಕತೆ ನಡೀತಾ ಇದೆ. ಅವಾಗ ನರೇಂದ್ರ ಹೇಳ್ತಾನೆ, ನಾನು ತ್ಯಾಗದ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಲೇವಡಿ ಮಾಡ್ತಾರೆ. ನರೇಂದ್ರ ಹೇಳೋದು ಜೋರವಾಗಿ ಹೇಳ್ತಾನೆ, ಸಾಧಾರಣವಾಗಿ ಹೇಳೋದಿಲ್ಲ. ನಾನು ಹೇಳ್ತೇನೆ, ನರೇಂದ್ರ ಶ್ರೀರಾಮಕೃಷ್ಣಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ನಾನು ತ್ಯಾಗದ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಲೇವಡಿ ಮಾಡ್ತಾ ಇದ್ದಾರೆ ನನ್ನನ್ನು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ತ್ಯಾಗ ಇಲ್ಲದೆ ಏನು ಸಿಕ್ಕೋದಿಲ್ಲ. ಆಮೇಲೆ ಶ್ರೀರಾಮಕೃಷ್ಣ ಏನು ಅದ್ಭುತ ಅಂತ ಹೇಳ್ತಾರೆ. ಇದು ವಚನದಲ್ಲಿದೆ. ನಾನು ಓದ್ತಾ ಇದ್ದಾಗ ನನಗೆ ಒಳ್ಳೆ ಮನನ ಆಗ್ತಾ, ಅದು ಹಾಗೆ ಹೋಗ್ತಾ ಇರ್ತದೆ ನನ್ನ ಮನಸ್ಸಲ್ಲಿ. ಏನು ಅದ್ಭುತ ಅಂತ ನರೇಂದ್ರ ಕೇಳ್ತಾರೆ, ಮಹಾಶಯರೇ ಏನು ಅದ್ಭುತ? ಮಹಾತ್ಯಾಗಕ್ಕೆ ತಯಾರಿ ನಡೀತಾ ಇದೆ, ಅದ್ಭುತ ಅದೇ. ಮಹಾತ್ಯಾಗಕ್ಕೆ ತಯಾರಿ ನಡೀತಾ ಇದೆ, ಅದೇ ಅದ್ಭುತ. ಅದಕ್ಕೆ ಇವರು ರಾಕಾಲ ಅವಾಗ ಮಧ್ಯ ಸೇರಿಸಿರ್ತಾನೆ, ಮಹಾಶಯರೇ ನರೇಂದ್ರ ಈ ನಡುವೆ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನರೇಂದ್ರ ಒಬ್ಬನಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಶ್ರೀರಾಮಕೃಷ್ಣ ನರೇಂದ್ರನ್ ನೋಡಿ ಹೇಳ್ತಾ ಇದ್ದಾರೆ, ಏನೇನಿದೆಯೋ ಎಲ್ಲವೂ ಇಲ್ಲಿಂದಲೇ ಬರುತ್ತಿರುವುದು ಅಂತ ಹೇಳಿ ನರೇಂದ್ರನ್ ಕೇಳ್ತಾರೆ, ಏನು ಅರ್ಥ ಮಾಡ್ಕೊಂಡು ಹೇಳು. ಇದೆಲ್ಲ ಈ ಶ್ರೀರಾಮಕೃಷ್ಣ ಕೇಳ್ತಾರಲ್ಲ, ನನ್ನನ್ನು ಕಂಡ್ರೆ ನಿನಗೆ ಏನು ಅನಿಸುತ್ತೆ? ಇದೆಲ್ಲ ಶ್ರೀರಾಮಕೃಷ್ಣಗೆ ಬೇಕು, ನಮ್ಮ ಉತ್ತರ ಬೇಕು ಅವರಿಗೆ. ನರೇಂದ್ರನ್ ಕೇಳ್ತಾ ಇದ್ದಾರೆ, ಈಗ ನಾನು ಇದರಿಂದ ಎಲ್ಲವೂ ವ್ಯಕ್ತವಾಗಿದೆ ಅಂತ ನಾನು ಹೇಳಿದೆ, ಇದನ್ನು ಕೇಳಿಸ್ಕೊಂಡು ನಿನಗೇನು ಅರ್ಥ ಆಯ್ತು ಹೇಳಿ ನೋಡೋಣ. ನರೇಂದ್ರ ಹೇಳ್ತಾನೆ, ಏನೇನು ಸೃಷ್ಟಿಯಾಗಿದ್ದು ಎಲ್ಲ ನಿಮ್ಮಿಂದಲೇ ಬಂದದ್ದು. ಈಗ ನಾನು ಅದಕ್ಕೆ ನಾನು ಮೆಲ್ಲಿಗೆ ನರೇಂದ್ರ ಕೇಳಿದ ಪ್ರಶ್ನೆಯಿಂದ ಕರ್ಕೊಂಡು ಬರ್ಬೇಕು. ಅವನು ಬೈದಿದ್ದು, ಗಲಾಟೆ ಮಾಡಿದ್ದು ಎಲ್ಲ ಈಗ ಎಲ್ಲಿಗೆ ಬರ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ, ಈ ಸೃಷ್ಟಿ ಏನೇನಾಗಿದೆಯೋ ವ್ಯಕ್ತವಾದ ಪ್ರಪಂಚ ನಮ್ಮ ಮುಂದೆ ಏನು ಕಾಣ್ತಾ ಇದೆಯೋ ಎಲ್ಲವೂ ನಿಮ್ಮಿಂದ ಬಂದಿತ್ತು. ಕೆಲವು ದಿವಸಗಳಿಂದ ಏನಂತ ಬುದ್ಧನ ತ್ಯಾಗವನ್ನು ವರ್ಣನೆ ಮಾಡಿ ಉತ್ಸಾಹದಿಂದ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಫೇಸಸ್ ಆಗಿ ನೋಡ್ತಾ ಇದ್ರೆ ಹೇಗೆ ಚೆನ್ನಾಗಿ ಕಾಣ್ತದೆ ಇದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣ ಹೇಳಿದ್ದಕ್ಕೆ ನರೇಂದ್ರ ಹೇಳ್ತಾರೆ, ಈ ಜಗತ್ತಲ್ಲಿ ಅಥವಾ ಏನು ವ್ಯಕ್ತವಾದ ಪ್ರಪಂಚ ನಮ್ಗೆ ಕಾಣ್ತಾ ಇದೆಯೋ ಎಲ್ಲವೂ ನಿಮ್ಮಿಂದ ಬಂದಿದೆ. ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಂಡೆ, ಈಗ ಒಂದು ಪಾಸ್ ಆಗ್ತೀನಿ ನಾನು, ಪಾಸ್ ಇದು ಕಾಮನ ಪಾಸ್ ನಿಲ್ಲಿಸ್ತೀನಿ, ಇದು ಇಲ್ಲಿಗೆ ನಿಲ್ಲಿಸ್ಕೊಳ. ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ನಾನು ಯಾರು ಫ್ಲಾಶ್ ಬ್ಯಾಕ್ ಹೇಳಿದ್ರೆ ಹಿಂದಕ್ಕೆ ಹೋಗ್ತೀನಿ. ನಾನು ಹಿಂದಕ್ಕೆ ಹೋಗಿ ಯಾವ ಘಟನೆಯನ್ನು ತೆಗೆದುಕೊಳ್ತೀನಿ ಅಂತಂದರೆ, ಈಗ ಶ್ರೀರಾಮಕೃಷ್ಣಗೆ ಏನು ಅಂತಂದರೆ, ಇವನು ಮುಂದೆ ಜಗತ್ತಿಗೆ ಹೋಗ್ಬೇಕಂದ್ರೆ ಅವನು ಪೂರ್ಣನಾಗಿರ್ಬೇಕು. ಯಾವ ಮಟ್ಟದ ಪೂರ್ಣ? ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಇವನಲ್ಲಿ ಸಂದೇಶ ಇರಬೇಕು. ದೇರ್ ಶುಡ್ ಬಿ ನೋ ನ್ಯಾರೋನೆಸ್. ಸಂಕುಚಿತತೆ ಎಂಬುದು ಭಾವನೆಯಲ್ಲಿ ಇವನಿಂದ ಹೊರಗೆ ಬರಬಾರ್ದು. ಯಾಕಂದರೆ ನಾನು ಸಂಕುಚಿತ ಅನ್ನಲ್ಲ, ನಾನು ಜತೋ ಮತ್ತು ತಪ್ಪತ್ತು ಹೇಳಿದ್ರು, ನನ್ನ ಶಿಷ್ಯ ನನ್ನನ್ನು ಮೀರಿಸಬೇಕು. ಆದ್ದರಿಂದ ಪರಮಹಂಸರು ಏನು ಮಾಡ್ತಾರೆ, ಹಂತ ಹಂತವಾಗಿ ಈಗ ಇವನೇನು ಹೇಳ್ತಾರೆ, ಜಗತ್ತಿನಲ್ಲಿ ಬರುವುದು ನಿಮ್ಮಿಂದ ಅಂತ ಆ ಒಂದು ಪೂರ್ಣ ಮಟ್ಟದ ಪರಬ್ರಹ್ಮನ ವ್ಯಕ್ತತೆಯನ್ನು ಕಂಡ. ಇದಾಗಕ್ಕಿಂತ ಮುಂಚೆ ಇನ್ನೊಂದು ಅನುಭವ ಅವನಿಗೆ ಬಾಕಿ ಬೇಕು. ಏನು? ಈ ಪ್ರೇಮದ ಅನುಭವ ಆತ ಪಡಿಬೇಕು. ವಾಟ್ ಈಸ್ ಲವ್? ವಾಟ್ ಈಸ್ ಟ್ರೂ ಲವ್? ಅದಕ್ಕೆ ಏನಾಯಿತು, ಅಪ್ಪ ಹೃದಯ ಘಾತದಿಂದ ತೀರಿ ಹೋದ್ಮೇಲೆ ನೀವೆಲ್ಲ ನರೇಂದ್ರನ ಮನೆ ನೋಡಿರ್ಬೇಕು. ಯಾರು ಬೆಲ್ ಮಟ್ಟಕ್ಕೆ ಹೋಗಿದ್ದೀರೋ ಅವ್ನ ಮನೆ ನೋಡಿದ್ದೀರ. ಅದು ಒಂದು ಅರ್ಧ ಮುಕ್ಕಾಲು ಭಾಗ ಅಷ್ಟೇ ನಮ್ಗೆ ಸಿಕ್ಕಿರೋದು. ಇನ್ನು ಮುಂದೆ ಆ ಹೋಟ್ಲು ಆ ಏರಿಯಾ ಎಲ್ಲ ಸಿಕ್ಕಿ ಲಿಟಿಗೇಷನ್ 30 ವರ್ಷ ಕೋರ್ಟಲ್ಲಿ 1963 ಕೇಸ್ ಫೈಲ್ ಆಗಿತ್ತು. ಡಿಸೈಡ್ ಆಗಿದ್ದು 1993, 1996.
40-50 ವರ್ಷ ಕೋರ್ಟಲ್ಲಿ ಇದ್ದ ಮೇಲೆ ನಮಗೆ ಸಾಕು, ಇನ್ನು ಕೋರ್ಟ್ ಅಲಿಯೋದು ಬೇಡ ಅಂತ ಹೇಳಿ ಸ್ವಾಮಿಗಳು ನಿರ್ಧಾರ ಮಾಡಿ ಅಪ್ಪಸ್ವಾಮಿ ಮರದು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಇವ್ರಿಗೆ ಹೇಳ್ಬಿಟ್ಟು ಕೊನೆಗೆ ಅದು ಒಂದು ಅದ್ಭುತವಾದ ಘಟನೆ ಇದೆ. ಬೇರೆ ಸಂದರ್ಭ, ಈ ಸಂದರ್ಭದಲ್ಲಿ ಹೇಳೋದು ಬೇಡ, ನಮ್ಮ ಮೂಡು ಬರುತ್ತೆ. ಅದರಿಂದ ಅದನ್ನೆಲ್ಲ ಮಾಡ್ಕೊಂಡು ನಾವು ಆ ಜಾಗ ತಗೊಂಡು ಕೊನೆಗೆ ಇಲ್ಲಿ ಸ್ವಾಮಿ ಆನ್ಸಿಸ್ಟ್ರಲ್ ಹೌಸ್ ಅಂತ ಮಾಡಿರೋದು. ಆ ಜಾಗ ನೋಡಿದರೆ ಒಬ್ಬ ರಾಜನ ಮನೆತನ ಇದ್ದಂಗಿದೆ ಆ ಮನೆ. ಅದಕ್ಕೆ ಅವ್ರಿಗೊಂದು ನಿರ್ಧಾರ ಆಯಿತು, ಅಪ್ಪಸ್ವಾಮಿ ಮಾಡೋದು ರಂಗನಾಥಾಂಜಿ ಮಾಡಿದ್ದಾಗಲೇ ಇನಾಗ್ರೇಷನ್ ಆಗಬೇಕು. ಅವ್ರಿಗೆ ವಯಸ್ಸಾಗ್ತಾ ಇತ್ತು. ಅವಾಗ ಈ ಶುಡ್, ಯಾಕಂದರೆ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಸ್ವಾಮಿ ವಿವೇಕಾನಂದ. ಅದಕ್ಕೋಸ್ಕರ ಅವರ ಆಯುಷ್ನಲ್ಲೇ ಇದನ್ನು ಮುಗಿಸ್ಬೇಕು ಅಂತ ಮಾಡಿ ನಾವು ಟ್ರೈನಿಂಗ್ ಸೆಂಟರ್ ಇದ್ದೀವಿ ಅವಾಗ 2004. ಆವಾಗ ಹೋಗಿ ನಾವು ಅದನ್ನು ವಿ ಇನಾಗ್ರೇಟೆಡ್ ದಟ್ ಮಾರೋ ಜೊತೆಗೆ. ಅದಕ್ಕೆ ಆ ಮನೆಯೆಲ್ಲ ನೋಡಿದ್ರೆ ಒಬ್ಬ ರಾಜನ ಮನೆತನ ಅವನು. ನೀವೆಲ್ಲ ನೋಡಿದ್ರೆ ಅವನಿಗೆ ಬಿಲ್ಲೆ ಅಂತ ಅನ್ನಿಸ್ತು. ತಾಯಿ ಬಿಲ್ಲೆ ಅಂತ ಹೇಳ್ಕೊಂಡು ಮನೆಯೆಲ್ಲ ಓಡಾಡ್ತಾರೆ ಬಿಲ್ಲೆ ಅಂತ. ಆ ಬಿಲ್ಲೆ ಎಷ್ಟೆಲ್ಲ ಓಡಾಡ್ದ ಆ ಬಿಲ್ಲೆ. ಹಾಗಿದ್ದವನು ಅವನಿಗೆ ಕಷ್ಟ ಅಂದ್ರೇನು, ಸಂಪಾದನೆ ಅಂದ್ರೆ ಏನು, ದುಃಖ ಅಂದ್ರೆ ಏನು, ಜಗತ್ತಿನ ರೀತಿ ಗೊತ್ತಿರಲಿಲ್ಲ. ಯಾವಾಗ ಇವತ್ತು ರಾತ್ರಿ ಅಪ್ಪ ತೀರಿ ಹೋದನೋ, ನರೇಂದ್ರ 3 ದಿವಸಕ್ಕೆ ಒಮ್ಮೆ ಊಟ ಮಾಡ್ತಾ ಇದ್ದಾನೆ. ಜಗತ್ತಿನಲ್ಲಿ ಸ್ನೇಹಿತರು ಅಂತ ಯಾರು ಅನ್ಕೊಂಡ್ರು ಅವರೆಲ್ಲ ವೈರಿಗಳಾದ್ರು. ತನ್ನ ಸೋದರರು ಅಂತ ಯಾರು ಭಾವಿಸಿದ್ರು ಅವರೆಲ್ಲ ತಾಯಾದ್ರಿಗಳಾದ್ರು. ಯಾರು ತನ್ನನ್ನು ನೆಚ್ಚಿದ್ದಾನೆ ಅಂತ ಭಾವಿಸಿದ್ರು ಅವರೆಲ್ಲ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಆಸ್ತಿಯನ್ನು ಪಡ್ಕೊಂಡ್ರು. ಇವರಿಷ್ಟು ತಂದೆ, ತಾಯಿ, ತಾನು, ತನ್ನ ತಂಗಿ, ತನ್ನ ತಮ್ಮಂದು ಭೂಪೇಂದ್ರನಾಥ್ ದತ್ತ ಇವರೆಲ್ಲ, ಸರ್ವಮಂಗಲ ತಾಯಿ ತಂಗಿ, ಇವರೆಲ್ಲರೂ ಕೂಡ ರಸ್ತೆಗೆ ಬಂದು ನಿಂತ್ಕೊಂಡ್ರು. ಜಾಗ ಇಲ್ಲ. ಕೊನೆಗೇನು ಅಜ್ಜಿ ಮನೆಗೆ ಹೋಗಿ ಆಶ್ರಯವನ್ನು ಪಡೆದು 1 ಕೋಟಿ ಇದೆ ಇಷ್ಟು ಸಂಸಾರ, 1000 ರೂಪಾಯಿ ಬರ್ತಾ ಇದ್ದ ಮನೆಗೆ 30 ರೂಪಾಯಿ ಬರೋದು ಹೆಚ್ಚು. ಈ ಅವಸ್ಥೆಯಲ್ಲಿ ಭುವನೇಶ್ವರಿ ದೇವಿ ನಿಂತ್ಕೊಂಡಿದ್ದಾಳೆ. ನರೇಂದ್ರನಾಥ್ ಕೆಲಸ ಕಲಿತಾ ಇದ್ದಾನೆ. ಇವನ ಪ್ರತಿಭೆಗೆ ಜಗತ್ತಿನಲ್ಲಿ ಕೆಲಸ ಇಲ್ಲ. ಇವನ ಬುದ್ಧಿಮಟ್ಟಕ್ಕೆ, ಇವನ ಆತ್ಮವಿಶ್ವಾಸಕ್ಕೆ, ಇವನ ಯೋಗ್ಯತೆಗೆ ಈ ಜಗತ್ತಿನಲ್ಲಿ ಅವನಿಗೆ ಕೆಲಸ ಇದೆ. ಈಶ್ವರಚಂದ್ರ ವಿದ್ಯಾಸಾಗರ್ನ ಶಾಲೆ ಕಾಸಿಪುರ ಗಾರ್ಡನ್ ಹೌಸಲ್ಲಿ ಇದರಲ್ಲಿ ವರ್ಣನೆ ಬರುತ್ತೆ. ಬಹುಶಃ ಡಿವೈನ್ ಪ್ಲೇನ್ ನಿಂತ್ಕೊಂಡೆ ಶಶಿ ಹೇಳ್ತಾನೆ, ಈಶ್ವರಚಂದ್ರ ವಿದ್ಯಾಸಾಗರ್ ಹೊಸ ಶಾಲೆ ಮಾಡಿದ್ದಾನೆ, ಸಾಕಪ್ಪ ಅವನ ಸಹವಾಸ ಮಾತಾಡಬೇಡ ಅಂತ ನರೇಂದ್ರ. ಅವನ ಸಹವಾಸ ಸಾಕು, ಈಶ್ವರ ಸಹವಾಸ ಬೇಡ ನಮಗೆ ಅಂತ. ಯಾಕೆ ಅಂದರೆ ಈಗ ಹೊಟ್ಟೆ ಕಿಚ್ಚಿಂದ ಹೆಡ್ ಮಾಸ್ಟರ್ ಸ್ಥಾನ ಕೊಟ್ಟಿರ್ತಾನೆ. ಈಗ ಹೊಟ್ಟೆ ಕಿಚ್ಚಿ ಯಾರೋ ಕಿವಿಗೆ ಉತ್ತರ ಹೊರಗೆ ಹಾಕ್ಬಿಟ್ಟು ಗಸದಿಂದ ಹೊರಗೆ ಹಾಕ್ಬಿಡ್ತಾನೆ. ನರೇಂದ್ರನಿಗೆ ಕೆಲಸ ಇದೆ ಜಗತ್ತಿನಲ್ಲಿ, ಹೊಟ್ಟೆಗೆ ಹಿಟ್ಟಿಲ್ಲ. ಅವಾಗ ಏನು ಮಾಡ್ದ ಅವನು? ಬಂದು ಯಾರನ್ನ ಕೇಳ್ದ? ಮಹಾಶಯರೇ ದಾರಿ ತೋರಿಸಿ. ಶ್ರೀರಾಮಕೃಷ್ಣ ಏನು ಹೇಳಿದ್ರು? ಕಾಳಿನ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಕಾಳಿನ ಪ್ರಾರ್ಥನೆ ಮಾಡ್ಕೊಂಡ ಮೇಲೆ ಕಾಳಿ ಮುಂದೆ ನಿಂತಾಗ ಜಗತ್ತು ಮರ್ತೋಗ್ತಾನೆ. ಪೂರ್ಣ ಜ್ಞಾನಿ ಆದರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನಮ್ಗೆ ಹೋದ್ರೆ ನಮ್ಮ ಸಂಸಾರ ಚಿಂತೆ ಬರುತ್ತೆ. ಸತ್ಯ, ಅದು ತಪ್ಪಲ್ಲ. ಯು ಶುಡ್ ನಾಟ್ ಮಿಸ್ಟೇಕ್. ಸ್ವಾಮಿ ಅವನು ಹಿಂಗೆ ಹೇಳ್ತಾರಲ್ಲ, ಹಂಗೆ ಹೇಳಲ್ಲ. ನಮ್ಮ ಮನಸ್ಸಿನ ವಸ್ತು ಸ್ಥಿತಿಯನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ನರೇಂದ್ರ ಬಂದು ನಿಂತು ಪರಮಹಂಸರು ಕಾಳಿ ಮುಂದೆ ಹೇಳಿದಾಗ ಜಗತ್ ತ್ಯಾಗ ವಿವೇಕ ವೈರಾಗ್ಯಕ್ಕೆ ಆಗಿ ಮಾತ್ರ ಪ್ರಾರ್ಥನೆ ಮಾಡಿ ಹೊರಟೋದ. ಆದ್ದರಿಂದ ಈ ಘಟನೆಯಲ್ಲಿ ಏನು, ಅವನು ಜಗತ್ತಿನಲ್ಲಿ ನಾರಾಯಣ ಸೇವೆ ಮಾಡಬೇಕಾದ್ರೆ ಆ ಒಂದು ಮಟ್ಟದ ದುಃಖವನ್ನು ಅರಿಯಬೇಕು. ಅರಿದಿದ್ದರೆ ಜ್ಞಾನದ ನಿಜ ಲಕ್ಷಣ ಏನು? ಪ್ರೇಮದಿಂದ ಹೊರಹೊಮ್ಮಬೇಕು. ನಿನ್ನಲ್ಲಿ ನಿಜವಾದ ಜ್ಞಾನ, ಪೂರ್ಣ ಮಟ್ಟದ ಜ್ಞಾನ ಇದೆ ಅನ್ನೋದಕ್ಕೆ ಸೂಚನೆ ಏನು? ಹೌ ಶುಡ್ ಇಟ್ ಮ್ಯಾನಿಫೆಸ್ಟ್? ಇಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಥ್ರೂ ಲವ್. ಇದರ ಪಾಠ ಪರಮಹಂಸ ಇದ್ರ ಮೂಲಕ ಕಲಿಸ್ಕೊಡ್ತಾರೆ. ನೋಡಿ, ಬುದ್ಧನನ್ನು ನಾನು ಆಸ್ವಾದಿಸೋದು, ತ್ಯಾಗವನ್ನು, ವೈರಾಗ್ಯಕ್ಕೆ ನಾನು ಒಪ್ಕೊಳ್ಳೋದು ಒಂದು ಹಂತ. ಆದರೆ ಈ ಜೀವಿಗಳನ್ನೆಲ್ಲ ಪ್ರೀತಿಸಬೇಕು ಅಂತಂದರೆ ನೀನು ಆ ಜ್ಞಾನಕ್ಕೆ ಹೋಗ್ಬೇಕಂದ್ರೆ ಅವರ ದುಃಖವನ್ನು ಅರಿಯಬೇಕು. ಯಾಕಂದರೆ ಈಗ ಮುಂದೆ ಮಿಷನ್ ಸ್ಟಾರ್ಟ್ ಆಗಬೇಕಲ್ಲ. ಅದಕ್ಕೆ ಇಲ್ಲಿ ಕಾಳಿಯನ್ನು, ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು ಇಡೀ. ಆಮೇಲೆ ಬಂದು ಒಂದು ಎಷ್ಟು ಚೆನ್ನಾಗಿದೆ ಅದು. ಅವನು ಬಂದು ಪರಮಹಂಸನ ರಾತ್ರಿ ಬಂದು ಕುಂದು ಕೇಳ್ತಾರೆ, ಮಹಾಶಯರೇ ಒಂದು ಕಾಳಿ ಬಗ್ಗೆ ಒಂದು ಹಾಡು ಹೇಳ್ಬೋದು. ಅಲ್ಲಿವರೆಗೂ ಮೂರ್ತಿ ಪೂಜೆ ಒಪ್ಪಲಿಲ್ಲ ಕಳ್ಳ. ಅವನು ಬಂದು ಶ್ರೀರಾಮಕೃಷ್ಣ ಕೇಳ್ತಾರೆ, ಮಹಾಶಯರೇ ನೀವೊಂದು ಕಾಳಿಯಲ್ಲಿ ಪ್ರಾರ್ಥನೆ ಇದನ್ನು ಕೊಡಿ ಅಂತ. ಶ್ರೀರಾಮಕೃಷ್ಣ ಅವನೊಂದು ಕಾಳಿ ಮೇಲೆ ಹಾಡನ್ನು ಹೇಳ್ಕೊಡ್ತಾರೆ. ಅದು ಬೆಂಗಾಲಲ್ಲಿದೆ. ನೆಕ್ಸ್ಟ್ ಟೈಮ್ ಅದು ಹಾಡು ತರ್ತೇನೆ. ಆ ಹಾಡನ್ನು ಕೇಳಿ ಅವನೇನು ಇಡೀ ರಾತ್ರಿ ಹಾಡ್ತಾ ಇರ್ತಾನೆ. ಆ ಹಾಡನ್ನು ಕೇಳಿ ಶ್ರೀರಾಮಕೃಷ್ಣ ಹೇಳ್ಕೊಟ್ಟು ಒಂದು ಸಲ ಇಡೀ ರಾತ್ರಿ ಅವನು ಹಾಡು ಹೇಳ್ತಾ ಇರ್ತಾನೆ. ಬೆಳಗ್ಗೆ ಮಾರನೇ ದಿವಸ ಮಲಗ್ತಾನೆ. ಅವಾಗ ವೈಕುಂಠನಾಥ ಸನ್ಯಾದ ಬರ್ತಾನೆ ಸಾಯಂಕಾಲ 4 ಗಂಟೆಗೆ. ಶ್ರೀರಾಮಕೃಷ್ಣ ಅಂತ ಆನಂದ ಆಗ್ಬಿಟ್ಟಿರುತ್ತೆ. ಕಾಳಿ ಒಪ್ಕೊಂಡ್ಬಿಟ್ಟ ನರೇಂದ್ರ ಕಾಳಿ ಒಪ್ಕೊಂಡ್ಬಿಟ್ಟ. ಅವ್ರಿಗೆ ನರೇಂದ್ರನಿಗೆ ಏನು ಆನಂದ ಆಗಿತ್ತೋ ಬಿಡ್ತೋ ಗೊತ್ತಿಲ್ಲ. ಶ್ರೀರಾಮಕೃಷ್ಣಗಂತೂ ಆಗಿದಂಥ ಆನಂದಕ್ಕೆ ಎಲ್ಲೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನರೇಂದ್ರ ಕಾಳಿಯನ್ನು ಒಪ್ಕೊಂಡಿದ್ದಾನೆ, ಮಲ್ಕೊಂಡಿದ್ದಾನೆ. ರಾತ್ರಿ ಇಲ್ಲ ಕಾಳಿ ಬಗ್ಗೆ ಹಾಡ್ತಾ ಇದ್ದ, ಈಗ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡಿದ್ದಾನೆ. ಯಾಕೆ? ಕಾಳಿನ ಒಪ್ಕೊಂಡಿದ್ದ. ಈ ಘಟನೆ ಈಗ ಯಾವ ಐ ಓಪನಿಂಗ್, ಯಾವುದು ಒಂದು ಆಧ್ಯಾತ್ಮಿಕ ಅನುಭವ ಮುಟ್ಟೋದ್ರಿಂದ ಯಾವ ರೀತಿ ಬುದ್ಧಿ ಮಟ್ಟಿಗೆ ಒಂದು ಹಂತ ಇದೆ ಅಂತ ಶ್ರೀರಾಮಕೃಷ್ಣ ತೋರಿಸ್ಕೊಟ್ರು. ಜಗತ್ತಿನ ದುಃಖ ಇದೆ, ದ್ವೈತದಲ್ಲಿದ್ದಾಗ ದುಃಖ ಇದೆ.
ನೀನು ಜ್ಞಾನ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇದ್ದಾಗ ಜಗತ್ತಿನಲ್ಲಿ ನರಳುವಿಕೆ ಇಲ್ಲ, ಅದೆಲ್ಲ ಮಿಥ್ಯೆ. ಯಾರಿಗೆ ಮಿಥ್ಯೆ? ನೀನು ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಮಾತ್ರ ಮಿಥ್ಯೆ. ಇಲ್ಲಿ ಇದು ಸತ್ಯ, ನನ್ನ ದುಃಖ ಸತ್ಯ, ನಿಮ್ಮ ದುಃಖ ಸತ್ಯ, ಈ ಒಂದು ರೋಗ ರುಜಿನ ಇದೆಲ್ಲ ಸತ್ಯ. ಇವ್ರಿಗಾಗಿ ನೀನೇನು ಮಾಡಲ್ವಾ? ಅನುಭವಿಸೋದು ಕಷ್ಟ. ಆದರೆ ಶ್ರೀರಾಮಕೃಷ್ಣ ನೋಡ್ಕೊಂಡು ಆಗ್ತಾ ಇದ್ರು, ಪಾಪ ನರೇಂದ್ರ ಅನುಭವಿಸ್ತಾ. ಅದಕ್ಕೆ ಈ ಅನುಭವಗಳು ತಕ್ಕ ಮಟ್ಟಿಗೆ ನಮ್ಮ ಜೀವನದಲ್ಲಿ ಬರಬೇಕು. ಆಗ ಮಾತ್ರ ನಿಜವಾದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ಳಿ. ಅದು ಎದೆಗಾರಿಕೆ ಇರಬೇಕು, ಒಪ್ಕೋಬೇಕಂತ ಎದೆಗಾರಿಕೆ. ಇಲ್ಲಾಂದ್ರೆ ಅಳುತ್ತೀವಿ, ದುಃಖದಿಂದ ಅಳೋದು, ಸಂತೋಷದಿಂದ. ನಾನು